ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ. ನಿಮ್ಮ ಒಂದು ಬದುಕು ಒಳಿತಾಗಲಿ, ನಿಮಗೊಂದು ನೆರಳು ಸಿಗಲಿ. ನಮಗೆ ಬಿಡಿ, ನಮಗೆ ಆಚಾರ್ಯ ಪರಂಪರೆ ಇದೆ, ಗುರು ಪರಂಪರೆ ಇದೆ, ನಮಗೊಂದು ನಂಬಿಕೆ. ನಮಗೆ ಗೊತ್ತಿಲ್ಲ, ಮಕ್ಕಳು ನೀವು ಇಲ್ಲ, ನಿಮಗೆ ನೆರಳಾಗಲಿ. ಯಾಕಂದ್ರೆ ಶನಿ ಕುಜರ ಸಂಗಮ ಅದೇನೂ ನಡೆಯುತ್ತೆ, ನಿಜವೇ. ಮೀನರಾಶಿಯಲ್ಲಿ, ಆ ವೈರಾಗ್ಯ ರಾಶಿಯಲ್ಲಿ ಕುದಿಯತಕ್ಕಂತ ಆ ಒಂದು ಕುಜ ಶನಿಯ ಸಾರದಲ್ಲಿ ಶನಿಯ ಜೊತೆ ಪ್ರವೇಶ ಆಗಿಬಿಟ್ಟಿದೆ. ಅದು ಒಂದು ರೀತಿ ಭಯ ಬೀಳಿಸ್ತಕ್ಕಂಥ ಪ್ರಭಾವ. ಅದನ್ನ ಸೂಕ್ಷ್ಮತೆ ಹೇಳ್ತೇನೆ. ಅದಕ್ಕೊಂದು ದಾರ್ಶನಿಕರು, ತುಂಬಾ ದೊಡ್ಡವರು, ಒಂದು ಸಹಸ್ರ ಚಂಡಿಕ ಮಹಾಯಾಗದ ವ್ಯವಸ್ಥೆ ಮಾಡಿದ್ದಾರೆ. ನಿಮಗೆ ಅದರ ಬಗ್ಗೆ ಕೂಡ ತಿಳಿಸ್ತೇನೆ. ಆ ಒಂದು ಕುಜ ಶನಿ 60 ವರ್ಷಕ್ಕೊಮ್ಮೆ ಸೇರತಕ್ಕಂಥ ಭಾವ ಮೀನರಾಶಿಯಲ್ಲಿ ಸೇರ್ತಿರ್ತಾರೆ. ಬಟ್ ಮೀನರಾಶಿಯಲ್ಲಿ ಆ ನಕ್ಷತ್ರದಲ್ಲೇ ಸೇರತಕ್ಕಂಥ ಒಂದು ಭಾವ ಇದೆಯಲ್ಲ, ಇಟ್ ಹ್ಯಾಪನ್ಸ್ ಒನ್ಲಿ ಇನ್ 60 years once. 60-62 ವರ್ಷಗಳಿಗೊಮ್ಮೆ ಸಂಭವಿಸ್ತಕ್ಕಂಥದ್ದು. 1966-67ರಲ್ಲಿ ಕೂಡ ಇಂಥದ್ದೇ ಒಂದು ಸಂಗಮ ನಡೆದಿತ್ತು ಮೀನರಾಶಿಯಲ್ಲಿ. ದಯಮಾಡಿ ನೋಟ್ ಮಾಡ್ಕೊಳ್ಳಿ. ಒಂದು ಸಹಸ್ರ ಚಂಡಿಕಾ ಮಹಾಯಾಗ, ವಿಶೇಷವಾಗಿ ಶ್ರೀ ಶಂಕರಾಚಾರ್ಯ ಆಶ್ರಮ, ಸಾಯಿ ರುಕ್ಮಿಣಿ ಮಹಲ್, ಆನೇಕಲ್ಲಲ್ಲಿ ಆಯೋಜಿಸಲಾಗಿದೆ. ಇದೇ 19ನೇ ತಾರೀಕಿನಿಂದಲೇ ಆರಂಭ ಆಗಿದೆ ನಿತ್ಯ. ಆದರೆ ಪೂರ್ಣಾಹುತಿ ಬಂದು ವಿಶೇಷವಾಗಿ ಇದೇ ಒಂದು ವಾರದ ಕಟ್ಟಕಡೆಯ ದಿನವಾಗಿರತಕ್ಕಂಥ. ಯಾಕಂದ್ರೆ ನಾನು ನಿನ್ನೆ ಬರಲಿಲ್ಲ, ದಾನಗಳ ಬಗ್ಗೆ ಹೇಳೋದಕ್ಕೂ ಮೊದಲು ಇದೆಲ್ಲ ವಿಚಾರಗಳ ಬಗ್ಗೆ ಸಣ್ಣ ಒಂದು ಓಡಾಟ. 26ನೇ ತಾರೀಕು ಏಪ್ರಿಲ್ 2026 ಭಾನುವಾರ ಬೆಳಿಗ್ಗೆ 7 ಗಂಟೆಗೆ ದುರ್ಗಾ ಸಪ್ತಶತಿ ಪಾರಾಯಣ, ಸಹಸ್ರ ಚಂಡಿಕಾ ಯಾಗ ಮಹಾಸಂಕಲ್ಪ, ಮಹಾಯಾಗದ ಮಹಾಪೂರ್ಣಾಹುತಿ, ಅಷ್ಟಾವಧಾನ ಸೇವೆ, ಸುವಾಸಿನಿ ಪೂಜೆ, ಕೌಮಾರಿ ಪೂಜೆ, ದಂಪತಿ ಪೂಜೆ, ರಾಷ್ಟ್ರಾಶೀರ್ವಾದ ಇದೆ, ಮಹಾಮಂಗಳಾರತಿ ಇದೆ, ತೀರ್ಥ ಪ್ರಸಾದ ವಿನಿಯೋಗವಿದೆ. ನಿತ್ಯ ಈ ಒಂದು ವಿಶೇಷವಾಗಿ ಶಂಕರಾಚಾರ್ಯ ಆಶ್ರಮ ಸಾಯಿ ರುಕ್ಮಿಣಿ ಮಹಲಲ್ಲಿ ಈ ಒಂದು ಯಾಗದ ಸಂಕಲ್ಪ ನಡೀತಿದೆ. ಪೂರ್ಣಾಹುತಿ ಬಂದು ಭಾನುವಾರ ಬೆಳಿಗ್ಗೆ 7 ಗಂಟೆಗಿದೆ. ನಾನು ಇರುತ್ತೇನೆ ನಿಮ್ಮ ಜೊತೆಗೆ. ಆದವರು ನಿತ್ಯ ಹೋಗಿ ಪಾಲ್ಗೊಳ್ಳಿ. ಭಾನುವಾರ ನಾನು ಇರ್ತೇನೆ ನಮ್ಮ ಸಿಬ್ಬಂದಿ ವರ್ಗದ ಜೊತೆ. ನಿಮಗೊಂದು ಆ ತಾಯಿಯ ಸಂಕಲ್ಪ ಅದನ್ನೆಲ್ಲ ತೆಗೆದು, ಯಾಕಂದ್ರೆ ಈ ಒಂದು ಶನಿ ಕುಜರ ಸಂಗಮ ಏನು ಅನಾಹುತ ಮಾಡಿಡುತ್ತೋ ಶನಿ ನಕ್ಷತ್ರದಲ್ಲಿ, ಶನಿ ಮಂದಗಮನ, ಈ ಒಂದು ಶನಿ ಕುಜ ಸಂಗಮ 60 ವರ್ಷಕ್ಕೊಮ್ಮೆ ಆ ವೈರಾಗ್ಯ, ಕ್ಷೀರ ಸಮುದ್ರ, ಕಾಲಚಕ್ರದ ಆ ಒಂದು 12ನೇ ಮನೆ ವ್ಯಯರಾಶಿ, ಅದರಲ್ಲೂ ಪರಾಭವ ಸಂವತ್ಸರ ಬಂದಿರತಕ್ಕಂಥದ್ದು ಅಲ್ಲಿ ಸೇರಿದೆ. ಶ್ರೀ ಶಂಕರಾಚಾರ್ಯ ಆಶ್ರಮ ಸಾಯಿ ರುಕ್ಮಿಣಿ ಮಹಲ್ ಸಹಸ್ರ ಚಂಡಿಕಾ ಮಹಾಯಾಗ ಇದೇ ತಿಂಗಳು 19ನೇ ತಾರೀಕು ಏಪ್ರಿಲ್ 2026 ಭಾನುವಾರದಿಂದ ದಶಮಿ, 26ನೇ ತಾರೀಕು 4/2026 ಭಾನುವಾರದವರೆಗೆ ಸಹಸ್ರ ಚಂಡಿಕಾ ಮಹಾಯಾಗ ಹಮ್ಮಿಕೊಳ್ಳಲಾಗಿದೆ. ಈ ಶನಿ ಕುಜನ ಸಂಗಮ ಇರೋದ್ರಿಂದ ದಯಮಾಡಿ ಎಲ್ಲರೂ ಪಾಲ್ಗೊಳ್ಳಿ. ನಾವು ಅಲ್ವಲ್ಲಪ್ಪ, ಆಗುಲ್ಲ. ರಕ್ತಪಾತ, ಜನಗಳಿಗೆ ರಕ್ತಪಾತದ ಸೂಚನೆ. ಒಂಥರ ರಕ್ತಪಾತ ಅಂದ್ರೆ ಇನ್ನೇನು ಹಸಿವೆ, ಬಡತನ, ಸುಸ್ತಾಗ್ತವೆ, ಬಿಸಿಲು, ಕುತ್ಕೊಳ್ಳೋಕ್ಕಾಗ್ತಿಲ್ಲ, ಸಾಮಾನ್ಯನ ಪಾಡು ಕೇಳಲಿಕ್ಕಾಗ್ತಿಲ್ಲ, ಅಂಥದ್ದೊಂದು ಧಾವಂತದ ಸೂಚನೆ. ಈ ಎಚ್ಚರಿಕೆ ಎಲ್ಲರೂ ಪಾಲ್ಗೊಳ್ಳಿ. ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ
ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರ ವಿದ್ಯೆಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ, ಈ ವಾರದ ಪಂಚಾಂಗ ಫಲ ಹಾಗೂ ಗ್ರಹಗತಿಗಳ ಒಂದು ಸ್ಥಿತಿಗತಿ, ಯಾವ ಪುಟ್ಟ ಎಚ್ಚರಿಕೆ ತಗೋಬೇಕು, ಯಾವುದರಲ್ಲಿ ನಮ್ಮ ಬಲ ಇದೆ, ಯಾವುದರಲ್ಲಿ ನಮ್ಮ ದುರ್ಬಲತ್ವ ಇದೆ, ಸ್ವಲ್ಪ ಒಂದು ವಾರದ ಮುನ್ನೋಟ ನೋಡೋಣ ಅಂತ ಹೇಳ್ತಾ 26ನೇ ತಾರೀಕು ಏಪ್ರಿಲ್ 2026 ಭಾನುವಾರ, ಶ್ರೀ ಪರಾಭವ ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸೆ, ಶುಕ್ಲ ಪಕ್ಷದ ದಶಮಿ ತಿಥಿ, ಮಖಾ ನಕ್ಷತ್ರ, ವೃದ್ಧಿ ಯೋಗ, ತೈತುಲ ಕರ್ಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ದಶಮಿ, ಮಖಾ ನಕ್ಷತ್ರ, ಮಹಾನಕ್ಷತ್ರ ಅಂತಕ್ಕಂಥದ್ದು ಕೂಡ ಹೇಳ್ತೇವೆ. ಇವತ್ತು ದೇವಿಯ ಆರಾಧನೆಯ ದಿನ. ಶ್ರೀ ವಾಸವಾಂಬ ಜಯಂತಿ, ನಿಮಿಷಾಂಬ ಜಯಂತಿ ಎರಡೂ ಇರತಕ್ಕಂಥದ್ದು. ವಾಸವಾಂಬ ಬಂದು ಮುಖ್ಯವಾಗಿ ವೈಶ್ಯರಿಗೆ ಅವರ ಕುಲದೇವತ. ನಿಮಿಷಾಂಬ ಕೂಡ ನಿಮಿಷಗಳಲ್ಲಿಯೇ ಪರಿಹಾರ ಮಾಡುವ ಒಂದು ದೇವಿ. ಶ್ರೀರಂಗಪಟ್ಟಣದ ಆ ಒಂದು ಕಾವೇರಿ ನದಿಯ ತೀರದಲ್ಲಿರ್ತಕ್ಕಂಥ ಒಂದು ಜಗನ್ಮಾತೆ. ನಿಮಗೆಲ್ಲರಿಗೂ ವಾಸವಾಂಬ, ಎಲ್ಲರೂ ಅಮ್ಮಂದಿರ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ಬನ್ನಿ ಗ್ರಹಗಳ ಸ್ಥಿತಿಯನ್ನ ನೋಡೋಣ. ಮುಖ್ಯವಾಗಿ ಸೂರ್ಯ ಉಚ್ಚಂಗತನಾಗಿ ಮೇಷರಾಶಿಯಲ್ಲಿ, ಬ್ಯೂಟಿಫುಲ್ ಅದು. ಸೂರ್ಯ ಆತ್ಮಕಾರಕ, ದೊರೆಕಾರಕ, ಡಿಸಿಷನ್ ಕಾರಕ, ಅಧಿಕಾರ ಕಾರಕ, ಪದವಿ ಕಾರಕ, ಗೌರ್ಮೆಂಟ್ ಕಾರಕ. ಯಾರಿಗಾದ್ರೂ ಸರ್ಕಾರಿ ಮಟ್ಟದ ಕೆಲಸ, ಕಾರ್ಯ, ಅಧಿಕಾರ ಇದೆ, ಎಲ್ಲಿದ್ದರೂ ಅಧಿಕಾರವಾಗಿ ದೊಡ್ಡ ಮಗ. ನಿನ್ನೆಯ ಒಂದು ಸಂಚಿಕೆಯಲ್ಲಿ ಹೇಳ್ತಿದ್ದೆ, ಧರ್ಮಚಕ್ರ ಎಲ್ರಿಗೂ ಇರೋದಿಲ್ಲ ಅಂತ. ಸೂರ್ಯ ಉಚ್ಚಂಗತ ಇರೋರಿಗೆ, ಜಾತಕದಲ್ಲಿ ಸೂರ್ಯನ ಬಲ ಇರತಕ್ಕಂಥವ್ರಿಗೆ ಈ ಬೆರಳಲ್ಲಿ ಧರ್ಮಚಕ್ರ ಇರುತ್ತೆ. ಎಲ್ಲಿದ್ದರೂ ಅವರು ಧರ್ಮ ಪಾಲನೆ ಇಲ್ಲ. ಒಂದ್ ಕಣ್ಣಿಗೆ ಸುಣ್ಣ, ಒಂದ್ ಕಣ್ಣಿಗೆ ಬೆಣ್ಣೆ ಅನ್ನೋ ಮಾತು ಬರೋದಿಲ್ಲ. ಬೆರಳಲ್ಲಿ ಇದ್ರೆ ಅವರೊಂದು ನ್ಯಾಯ, ನೀತಿ, ಧರ್ಮದ ಒಂದು ಕಟ್ಟುಪಾಡುಗಳಲ್ಲಿ ಇರ್ತಾರೆ. ಸತ್ಯಮೇವ ಜಯತೆ ಎಲ್ರಿಗೂ ಬರೋದಿಲ್ಲ. ಶ್ರೀರಾಮಚಂದ್ರ ಪ್ರಭುವಿನ ಜಾತಕದಲ್ಲಿ ಸೂರ್ಯ ಅಂಥದ್ದೊಂದು ಸ್ಥಾಯಿಯಲ್ಲಿ ಉಚ್ಚಂಗತ. ಅದಕ್ಕೆ ತಂದೆಯ ಒಂದು ದಶರಥ ಮಹಾರಾಜರು, ಅವರ ಹಿರಿಯರು ಎಲ್ಲರೂ ಆ ಒಂದು ಪಿತೃಗಳಿಗೆ ಕಾರಕ, ಪಿತೃಕಾರಕ, ತಂದೆಯ ಕಾರಕತ್ವ, ಸೂರ್ಯ ಕಾರಕತ್ವ, ಬಂಗಾರ ಕಾರಕತ್ವ, ಅಧಿಕಾರ ಕಾರಕತ್ವ ನೋಡಿ ಅವರನ್ನು ಹುಡುಕೊಂಡು ಬರುತ್ತೆ. ಎಂಥ ಒಂದು ನ್ಯಾಯ ಪಾಲನೆ ಅಂತ ಹೇಳಿದ್ರೆ, ಈ ಒಂದು ರಾಮಚಂದ್ರರು ವನವಾಸ ಮುಗಿಸಿ ಬರುವಾಗ ಹನುಮರಿಗೆ ಹೇಳ್ತಾರೆ, ಭರತನನ್ನು ಹೋಗಿ ಭೇಟಿ ಮಾಡು. ಭರತನಲ್ಲಿ ಅವರು ಗೊತ್ತಿಲ್ಲ, ಭರತ ಹೊರಗಡೆನೇ ಇದ್ದಾನೆ, ಅಂಟಿಕೊಳ್ಳದೆ ಇದ್ದಾನೆ, ತಾನು ಕೊಟ್ಟ ಪಾದಕಗಳನ್ನೇ ಇಟ್ಟುಕೊಂಡು ಪ್ರಾರ್ಥನೆ ಮಾಡ್ತಾ ಕಾಯ್ತಾ ಇದ್ದಾನೆ, ಇನ್ನೂ ಇದಾನ. ಅವನಲ್ಲಿ ಆ ರಾಜ್ಯ ನೋಡಿ ಆಸೆ ಬಂದ್ಬಿಟ್ಟಿದ್ರೆ ನಾನು ಬರೋದೇ ಇಲ್ಲ, ನಾನು ಇಲ್ಲೇ ಇದ್ದು ಬಿಡ್ತೇನೆ. ಯಾರಾದ್ರೂ ಅಂಥದ್ದೊಂದು ಆಲೋಚನೆ ಮಾಡ್ತಾರ? ಖಂಡಿತ ಇಲ್ಲ. ಅದೇ ರೀತಿ ಒಂದು ವಿಚಿತ್ರ ಏನಂದ್ರೆ, ಭರತನ ಜಾತಕದಲ್ಲಿಯೂ ಕೂಡ ಧರ್ಮಚಕ್ರ, ಸೂರ್ಯ ವಿಶೇಷವಾಗಿ ಮೇಷರಾಶಿಯಲ್ಲೇ ಉಚ್ಚಂಗತ. ನೋಡಿ, ಭರತ ಕೂಡ ಅದೇ ತರ ಇರ್ತಾನೆ. ಕೊಟ್ಟ ಮಾತು, ಹೇಳಿದ ಮಾತು, ಅಣ್ಣಯ್ಯನ ಅದು ಇದು ನಂದಲ್ಲ, ನಾನು ನೋಡ್ಕೊಳ್ಳೋದಷ್ಟೇ. ಅದಕ್ಕೆ ಯುವರಾಜ ಪಟ್ಟವನ್ನ ಭರತನಿಗೆ ಕಟ್ಟುತ್ತಾರೆ ರಾಮಚಂದ್ರ ಪ್ರಭು. ಲಕ್ಷ್ಮಣ ಅಷ್ಟು ವರ್ಷ 14 ವರ್ಷ ವನವಾಸ ಮಾಡಿ ತನ್ನ ಜೊತೆಯಲ್ಲಿದ್ದಂತ ಲಕ್ಷ್ಮಣನಿಗೆ ಕಟ್ಟಲಿಲ್ಲ. ಯುವರಾಜ ಪಟ್ಟವನ್ನ ಭರತನಿಗೆ ಕಟ್ತಾರೆ. ಅದು ಧರ್ಮ ಪ್ರಜ್ಞೆ ಅನ್ನತಕ್ಕಂಥದ್ದು. ಸೂರ್ಯ ಉಚ್ಚಂಗತನಾಗಿದ್ದರೆ ಯಾರದೇ ಜಾತಕದಲ್ಲಿ ನೆನಪಿಟ್ಟುಕೊಳ್ಳಿ ಮಕ್ಕಳೇ, ಗೌರವ ತಾನಾಗಿ ಬರುತ್ತೆ. ಒಳ್ಳೆ ತಂದೆ ಸಿಗಬೇಕು ಅಂದ್ರೆ ಸೂರ್ಯ ಚೆನ್ನಾಗಿರ್ಬೇಕು, ಒಳ್ಳೆಯ ಸಂಸ್ಕಾರ. ನಾವೇನಾದ್ರೂ ಇವತ್ತು ಮಾತಾಡ್ತೇವೆ, ಒಂದೊಳ್ಳೆ ಮಾತು, ಒಂದೊಳ್ಳೆ ನಿಯಮ, ಅವ ಮನುಷ್ಯಪ್ಪ. ಮಾತು ಅಂದ್ರೆ ಮಾತು, ವ್ಯಕ್ತಿತ್ವ ಅಂದ್ರೆ ವ್ಯಕ್ತಿತ್ವ ಅನ್ನತಕ್ಕಂಥದ್ದು ಮಾತಾಡ್ತೇವೆ ಅಂದ್ರೆ ಸೂರ್ಯನ ಭಾವವನ್ನ ಜಾತಕದಲ್ಲಿ ಹುಡುಕ್ತೇವೆ.
ಹೇಗಿದೆ ಸೂರ್ಯ? ಆತ್ಮಕಾರಕ. ನೆನಪಿಟ್ಕೊಳ್ಳಿ, ನಿಮ್ಮ ದೇಹ ಏನೇ ಇರ್ಬೋದು, ಆತ್ಮ ಇಲ್ಲ, ಈ ದೇಹ ಧೂಳಾಗಿ ಹೋಯ್ತು. ಆತ್ಮವೇ ಸತ್ಯ. ಆತ್ಮಸಾಕ್ಷಿಗೆ ಅನುಗುಣವಾಗಿ ಅಂತ ಏನಾದ್ರೂ ಮಾತಾಡುತ್ತೆ, ಅವನ ಆತ್ಮ ಶುದ್ಧ ಆತ್ಮ ಕಣೋ. ಕೆಲವರಿಗೆ ದೇಹ ಚೆನ್ನಾಗಿರುತ್ತೆ, ಆತ್ಮ ಚೆನ್ನಾಗಿರಲ್ಲ. ಕೆಲವರಿಗೆ ದೇಹ ಚೆನ್ನಾಗಿರಲ್ಲ, ಅಷ್ಟಾವಕ್ರರು, ಆದ್ರೆ ಆತ್ಮ ಪರಿಪೂರ್ಣ ಶುದ್ಧಿಯಾಗಿತ್ತು. ಸೊ ಸೂರ್ಯನ ಭಾವವೇ ಅಧಿಕಾರದಿಂದ, ಆ ಒಂದು ತೂಕದಿಂದ ನಿಂತುಕೊಳ್ಳುತ್ತಾರೆ, ನೇರವಂತಿಕೆಯಿಂದ ನಿಂತುಕೊಳ್ಳುತ್ತಾರೆ. ವೈಶಾಖ ಮಾಸದಲ್ಲಿ ಹುಟ್ಟಿದವರಿಗೆ ಆ ಸೂರ್ಯನ ಪ್ರಬೋಧ. ಅದಕ್ಕೆ ರಾಮಾನುಜಾಚಾರ್ಯರು ಅಂತ ಒಂದು ಬೆಳಗು. ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು, ಮಧ್ವಾಚಾರ್ಯರು, ಒಬ್ಬರ ಇಬ್ಬರ. ಡಾಕ್ಟರ್ ರಾಜ್ಕುಮಾರ್ ಕೂಡ ವೈಶಾಖ ಮಾಸದಲ್ಲೇ, ಚೈತ್ರ ಮಾಸ ವೈಶಾಖ ಮಾಸದ ಆ ಒಂದು ಮಧ್ಯದಲ್ಲಿ ಏಪ್ರಿಲ್ 24 ಹುಟ್ಟಿರ್ತಕ್ಕಂಥದ್ದು. ಅದಕ್ಕೆ ಆ ಒಂದು ಪ್ರಬೋಧ ಅವರಲ್ಲಿರ್ತಕ್ಕಂಥದ್ದು, ಆ ಒಂದು ಬೆಳಗು. ಎಲ್ಲರೂ ನೋಡೋರು ಹಾಗೆ ದಿಟ್ಟಿಸಿ ನೋಡತಕ್ಕಂಥದ್ದು. ಹಿಂದೆ ಒಂದು ಮಾತು ಮುಂದೆ ಒಂದು ಮಾತು ಅನ್ನತಕ್ಕಂಥದ್ದು ಬರೋದಿಲ್ಲ. ಯಾವಾಗ ಸೂರ್ಯ ಉಚ್ಚಂಗತ ಆಗುತ್ತೋ ಅಲ್ಲಿ ನೋಡಿ, ಆತ್ಮಕಾರಕನಿಗೆ ಬಲ ಇದೆ ಅನ್ನತಕ್ಕಂಥದ್ದು. ಆದರೆ ಅಲ್ಲಿ ನೋಡಿ ಶುಕ್ರ ವಿಶೇಷವಾಗಿ ತನ್ನ ಮನೆಯಲ್ಲೇ ಇದ್ದಾನೆ. ಲಕ್ಷ್ಮೀಕಾರಕ ಶುಕ್ರ. ಯಾರಿಗಾದ್ರೂ ಲಕ್ಷ್ಮಿ, ಮಹಾಲಕ್ಷ್ಮಿ, ಬಾ ಏನು ಶ್ರೀಮಂತಿಕೆಯಪ್ಪ. ಭೋಗಂ, ವಾಚ್ ಬೇರೆ, ಬ್ರಾಂಡೆಡ್ ವಾಚ್ ಬೇರೆ, ನೆನ್ಪಿಟ್ಕೊಳ್ಳಿ. ಬಟ್ಟೆ ಬೇರೆ, ರೇಷ್ಮೆ ವಸ್ತ್ರಗಳು ಬೇರೆ, ಕಾರು ಬೇರೆ, ದೊಡ್ಡ ಲಕ್ಸುರಿ ಕಾರ್ ಬೇರೆ, ಮನೆ ಬೇರೆ, ದೊಡ್ಡದಾದಂಥ ಮನೆ ಬೇರೆ, ದೊಡ್ಡ ಮನೆ, ದೊಡ್ಡ ಜಮೀನು, ದೊಡ್ಡ ಗೌರವ, ಬಂಗಾರ, ವಜ್ರವನ್ನ ಧರಿಸ್ಬೇಕು ಅಂದ್ರೆ ಶುಕ್ರನನ್ನ ನೋಡ್ತೇವೆ. ಸುಮ್ಮನೆ ಎಲ್ಲರೂ ವಜ್ರ ಧರಿಸ್ಲಿಕ್ಕೆ ಆಗೋದಿಲ್ಲ. ವಜ್ರದ ಮೂಗುಬೆಟ್ಟು ಹಾಕ್ಲಿಕ್ಕೆ ನಾವು ಹಿಂದೇಟ್ ಹಾಕ್ತೇವೆ. ನನಗೆ ಇವತ್ತಿಗೂ ನೆನಪಿದ ಒಂದು ಬಹುದೊಡ್ಡ ದಣಿಗಳು, ಒಂದು ಕಾಲಘಟ್ಟ, ಒಂದು ಸುಮಾರು ಒಂದು 18-19 ವರ್ಷಗಳ ಹಿಂದ್ಗಡೆ, ನನಗೆ ಈಗಲೂ ನೆನಪಿದೆ. ಇಟ್ಸ್ ಅ ವೆರಿ ಬಿಗ್ ಟೆಲಿಕಾಮ್ ನ ಒಂದು ದಂತಕತೆ. ಅವರು ಸಾವಿರಾರು ಕೋಟಿ ಎಲ್ಲ ಅದಕ್ಕೆ ಮೀರಿದಂತ ಒಂದು ವ್ಯವಸ್ಥೆ. ಮನೆಯಲ್ಲಿ ಏನೋ ಒಂದು ಪೂಜೆ ಇರಬೇಕು ನಾನು ಅಂತ ಹೇಳಿ ಕೇಳ್ಕೊಂಡಿದ್ರು. ಗುರು ಮುಖೇನ ಬಂದಿತ್ತು. ನಾನು ಇಲ್ಲ ಗುರುಗಳೇ, ಈ ತರ ದೊಡ್ಡವರು ಒಂಥರ ಅವಮಾನ ಮಾಡ್ಬಿಡ್ತಾರೆ, ಅವ್ರಿಗೆ ಅವ್ರದೇ ಯೋಚನೆ, ನಮಗ್ ನಮ್ಮ ಯೋಚನೆ, ನಮಗ್ ನಮ್ಮ ವಿದ್ಯೆ ಮೇಲೆ ನಂಬಿಕೆ. ನಮಗೆ ಸರಸ್ವತಿ ಗೊತ್ತಿದ್ದೇವಿನ ಲಕ್ಷ್ಮಿ ಹಿಂದ್ಗಡೆ ನಾವು ಹೋಗಲ್ಲ. ವಿದ್ಯೆ ಇದ್ದರೆ ಎಲ್ಲವೂ ಹಿಂದೆ, ಸತ್ಯವಿದ್ದರೆ ಎಲ್ಲವೂ ಹಿಂದೆ, ಗೌರವದ ಹಿಂದೆ ಎಲ್ಲ ಬರ್ಬೇಕೇ ವಿನಾ ಹೇಳ್ತಿರ್ತೇನೆ ಅಲ್ವಾ, ಕಭಿ ದೌಲತ್ ಕೆ ಪೀಚೆ, ಕಭಿ ಮೊಹಬ್ಬತ್ ಕೆ ಪೀಚೆ, ಕಭಿ ಶೋಹರತ್ ಕೆ ಪೀಚೆ ನೈ ಜಾನ ಅಂತ ಹೇಳ್ಬಿಟ್ಟು. ಇದು ನಮ್ಮ ನಂಬಿಕೆ. ವಿದ್ಯೆ ಹಿಂದ್ಗಡೆ ಹೋಗ್ಬೇಕು, ವಿದ್ಯೆಯನ್ನೇ ನೆಚ್ಕೋಬೇಕು, ಗುರುಗಳನ್ನ ನೆಚ್ಕೋಬೇಕಷ್ಟೇ. ಇಲ್ಲ ಗುರುಗಳೇ ತುಂಬಾ ದೊಡ್ಡವರುಗಳು, ಏನಾದ್ರು ಏನೂ ಇಲ್ಲ, ಒಳ್ಳೆ ಮನುಷ್ಯ, ಹೋಗು ಅಂತ. ಸರಿ, ಹೋಗಿ ಅಲ್ಲೊಂದು ಪೂಜೆ, ಪ್ರಸಾದ, ಇದೆಲ್ಲ ಪಾದ ಪೂಜೆ ಇದೆಲ್ಲ ಆಯ್ತು. ಸರಿ, ಆ ತಾಯಿ ಕಟ್ಟಕಡೆಯದಾಗಿ ಹೊರಡ್ಬೇಕಾದ್ರೆ ಒಂದು ಫಲತಾಂಬೂಲ, ವಸ್ತ್ರ, ಹೂವು, ಹಣ್ಣು, ಈ ಥರದ್ದು ಏನೇನೋ ತಗೊಂಡು ಬಂದು ಒಂದು ಪುಟ್ಟದಾಗಿ ಪಾದ ಪೂಜೆ ಮಾಡಿಬಿಟ್ಟು, ಬೇಡಮ್ಮ ಅಂದ್ರೆ ಇಲ್ಲ ನಾನು ಮಾಡಬೇಕು ಗುರುಗಳೇ, ನಿಮಗೆ ಗೊತ್ತಿಲ್ಲ ಅಂತ ಏನೋ ಒಂದು ಅಭಿಮಾನ. ಅವ್ರ ಮನೆಯಲ್ಲಿ ಸುಮಾರು 14 ಇಲ್ಲ 15 ವರ್ಷದ ನಂತರ ಪುತ್ರ ಸಂತಾನ. ಅಂಥದ್ದೊಂದು ಭಾಗ್ಯ. ಅವ್ರ ಪಾಪ ಏನೇನೋ ಪ್ರಯತ್ನ ಮಾಡಿದ್ರು, ಇಲ್ಲ ನೀವೇನೇ ಮಾಡಿದರು ಮಗಳಿಗೆ 13 ತುಂಬುವವರೆಗೂ ನಿಮ್ಮ ಮನೆಯಲ್ಲಿ 12 ತುಂಬಿ 13, ಇಲ್ಲ 13 ತುಂಬಿ 14, ಆ ಸಮಯದಲ್ಲೇ ಪುತ್ರ ಸಂತಾನ. ನೀವೆಷ್ಟೇ ಪ್ರಯತ್ನ ಮಾಡಿದ್ರು, ತೋರಿಸಿದ ಡಾಕ್ಟರ್ ಇಲ್ಲ, ಟ್ರೀಟ್ಮೆಂಟ್ ಇಲ್ಲ, ಏನ್ ಮಾಡಿದ್ರು ಆಗಿರಲಿಲ್ಲ. ಕಡೆಗೆ ಅಂಥದ್ದೊಂದು ನಡೀತು. ಆದ್ರಿಂದ ಒಂದು ಖುಷಿ ಅವರಿಗೆ, ನಿಮ್ಮಿಂದ ನಡೆದಿದ್ದು. ನಾ ಹೇಳ್ತಿದ್ದೆ ಇಲ್ಲ, ಅದಿತ್ತು ಮೊದಲೇ ನಿಮ್ಮ ಜಾತಕದಲ್ಲಿ ಅಂಥದ್ದೊಂದು ಭಾಗ್ಯ ಇತ್ತು, ನನ್ನದಲ್ಲ ಇದು, ಅದೆಲ್ಲ ನನ್ನಿಂದ ಆಯ್ತು ಅಂದ್ರೆ ತಪ್ಪ, ವಿದ್ಯಾದೇವಿಯಿಂದ ಅಂತೇಳಿ, ಶಾರದಾ ದೇವಿಯಿಂದ. ಆದ್ರೂ ಅವ್ರಿಗೊಂದು ಅಭಿಮಾನ. ಆ ತುಂಬಿಸುವಾಗ, ಕೊಡುವಾಗ ಏನಕ್ಕೂ ಹೀಗೆ ತಾಯಿ ಮುತ್ತೈದೆ ನೆನೆಸ್ಕೋಬೇಕು. ಅದು ತಗೋಬೇಕಾದಾಗ ಮೂಗಿನಲ್ಲಿ ಒಂದು ಮೂಗು ಬೆಟ್ಟ ಹಾಕಿದ್ರು, ಪಳ್ಳಂತ ಹೊಳಿತು. ಏನೋ ಒಂದು ಸಣ್ಣ ಕದಲಿಕೆ. ಮನೇಲಿ ಒಂದು ವಿಶೇಷ ಪೂಜೆಗಳು, ದೇವಿ ಪೂಜೆ, ಸತ್ಯನಾರಾಯಣ ಪೂಜೆ, ಆ ಸಂಭ್ರಮ, ಸಾವಿರಾರು ಮಂದಿಗೆ ಅನ್ನ ಸಂತರ್ಪಣೆ ಎಲ್ಲ ಮಾಡಿದ್ರು. ಗೋದಾನ, ಗೋ ಪೂಜೆ, ವಿಶೇಷ ಸೌಮಂಗಲಿ ಪೂಜೆ,
ಕೌಮಾರಿ ಪೂಜೆ ಒಂದ ಎರಡ, ಯಾಕೋ ಆ ಮೂಗು ಬೆಟ್ಟು ನೋಡಿದ ತಕ್ಷಣ ಕದಡ್ಬಿಟ್ಟಿದ್ದೆ. ಏನು ಮಾತಾಡದೆ ಹೊರಡುವಾಗ ಗಾಡಿ ಹತ್ತುವಾಗ ಹೇಳ್ದೆ, ಕೈ ಹಿಡ್ಕೊಂಡು ಹೇಳ್ದೆ, ಯಾರು ಕೊಟ್ಟಿದ್ದು ನಿನಗೆ, ಯಾರು ಹೇಳಿದ್ದು ಮೂಗು ಬೆಟ್ಟು ಧರಿಸಲಿಕ್ಕೆ? ಮುಖ್ಯವಾಗಿ ವಜ್ರದ್ದು ಅಂತ ಅನ್ಕೋತೇನೆ ಅಂತ. ಹೌದು ಗುರುಗಳೇ, ನಮ್ಮ ಯಜಮಾನ್ರಿಗೆ ತಂದು ಕೊಟ್ರು ಅಂತ. ತೆಗೆದು ಬಿಡು ತಾಯಿ ಅಂತ. ತುಂಬಾ ಚೆನ್ನಾಗಿ ಹಾಕೊಂಡಿದ್ರು. ಅವ್ರಿಗೆ ಆಸೆ, ಗಂಡ ಕೊಟ್ಟಿರೋದು ಮೂಗು ಬೆಟ್ಟು ಧರಿಸ್ಬೇಕು ಅಂತ ತುಂಬಾ ದಿನಗಳಿಂದ ಆಸೆ ಇತ್ತು. ಬೇಡಮ್ಮ, ಈ ಮನೆಗೊಂದು ದೊಡ್ಡದಾದಂಥ ಲಕ್ಷ್ಮೀ ದೋಷ ಬರುತ್ತೆ, ನನ್ನ ಮಾತು ಕೇಳಿ. ಲಕ್ಷ್ಮಿ ಅಮಂಗಳ ರೂಪವನ್ನ ಸೂಚಿಸ್ತಿದೆ. ಯಾಕೋ ನಿನ್ನ ಮುಖದಲ್ಲಿ ಆ ಕುಂಕುಮ ಕದಡಿರ್ತಕ್ಕಂಥದ್ದು, ಆ ಮೂಗು ಹಾಗೇ ಜಾರ್ಕೊಂಡು ಬಂದಿದೆ. ಆ ಪೂಜೆ, ಸಂಭ್ರಮ, ಬಿಸಿ, ಓಡಾಟ ಇವುಗಳಲ್ಲಿ ಆ ಜಾರಿದೆ. ಅದು ಏನೋ ಕಾಣಿಸ್ತು ಲಕ್ಷಣ, ನಮಗ್ ಮಾತ್ರ ಅದು ಗೊತ್ತಾಗುತ್ತೆ, ಏನೋ ಗೊತ್ತಿಲ್ಲ. ತಾಯಿ ನುಡಿಸಿದ್ದು. ಅವರು ಹೊರಟೋದ್ರು, ನಾನು ಸುಮ್ಮನಾದೆ. ಸುಮಾರು 3 ವರ್ಷದ ನಂತರ ಮತ್ತೊಂದು ಪೂಜೆ ಅಂತ ಕರೆಸ್ತಾರೆ. ಸರಿ ಹೋಗಿದ್ದೆ. ಕೈ ಹಿಡ್ಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಿದ್ದಾರೆ. ನೀವು ಹೇಳಿದಾಗೆ ಅವತ್ತು ದೋಷ ಆಗುತ್ತಮ್ಮ, ತೆಗೆದು ಬಿಡಿ ಅಂತ ಹೇಳಿದ್ರಿ. ತುಂಬಾ ದೊಡ್ಡ ಬಿರುಗಾಳಿ ಬಿಸ್ನೆಸ್ನಲ್ಲಿ ಇನ್ನೊಂದ್ರೆಲ್ಲ ಆಯ್ತು. ಅದಕ್ಕೂ ಮೀರಿದೊಂದು ಎಡವಟ್ಟು ನಮ್ಮ ಯಜಮಾನರು ಮಾಡಿಟ್ಕೊಬಿಟ್ಟಿದ್ದಾರೆ. ಗೊತ್ತಾಯ್ತು ಬಿಡಮ್ಮ ಅನ್ನತಕ್ಕಂಥದ್ದು. ಈಗಲಾದ್ರೂ ತೆಗೆದೆಯಾ ಅಂತ ಕೇಳಿದೆ. ಇನ್ನೂ ತೆಗೆದಿಲ್ಲ ಅಂತ. ನೋಡಿ, ಗೊತ್ತೋ ಗೊತ್ತಿಲ್ಲದೆಯೋ ನಮಗೇನ್ ಗೊತ್ತಾ, ಒಂದಿಷ್ಟು ಗೊತ್ತಿದ್ರೆ ನಮ್ಗೆ ಆಕಾಶದ ಎತ್ತರದಷ್ಟು ಅಲ್ಪಜ್ಞಾನಿ ಮಹಾಗರ್ವಿ ಅಂತ ಹೇಳ್ತಾರೆ. ಅಲ್ಪವಿದ್ಯಾ ಮಹಾಗರ್ವಿಯೇ, ಅಲ್ಪಜ್ಞಾನಿಯೂ ಮಹಾಗರ್ವಿಯೇ, ಅಲ್ಪಧನವೂ ಮಹಾಗರ್ವಿಯೇ. ಒಂದಿಷ್ಟು ದುಡ್ಡು ಬಂದಿದ ತಕ್ಷಣ, ಒಂದಿಷ್ಟು ಅಧಿಕಾರ ಬಂದಿದ ತಕ್ಷಣ ನಮಗೆ ನಾವೇ ಚಪ್ಪಲಿನ ತಗೊಂಡು ನೆತ್ತಿ ಮೇಲೆ ಇಟ್ಕೋತೀವಿ. ಕಾಲ್ಗೆ ಹಾಕೊಳ್ಬೇಕಾದ ಚಪ್ಪಲಿಯನ್ನು ತಲೆ ಮೇಲೆ ಇಟ್ಕೊಂಡ್ರೆ ಹೆಂಗೆ ಆಗೋದು? ಕೇಳಬೇಕಿತ್ತು, ತಿಳ್ಕೋಬೇಕಿತ್ತು, ನಮಗ ಆ ಯೋಗ್ಯತಾ ಇದೆಯಾ? ನೋಡಿ, ಎಲ್ಲ ಅಷ್ಟೇ. ಒಂದು ಲಕ್ಷ್ಮಿ ಮನೆಗೆ ಬರೋದು ಸುಮ್ಮನೆ ಅಲ್ಲ, ಅದರಲ್ಲೂ ವಜ್ರ. ಅಲ್ಲಿ ಇನ್ನೊಂದು ಸಂಬಂಧವಾಗಿ ಬಿಟ್ಟಿದೆ. ಅಲ್ಲೊಂದು ಮಗುವೂ ಆಗಿ ಬಿಟ್ಟಿದೆ. ಈ ಮಗುವಾಗಿ ಇನ್ನೊಂದು ಮಗು. ಕಣ್ಣು ತುಂಬಾ ಬಿಕ್ಕಿ ಬಿಕ್ಕಿ ಅಳ್ತಾರೆ. ಅದಕ್ಕೆ ಹೇಳುದು, ಕೇಳಿ ಮಾಡ್ಕೊಳ್ಳಿ. ನಮಗ ಪ್ರಾಪ್ತಿ ಇದೆ, ನಾವು ವೃಷಭ ರಾಶಿ ಹಾಕೋಬಿಡ್ಬೋದು ಗುರುಗಳೇ, ನಾವು ಕಟಕ ರಾಶಿ ಹಾಕೊಳ್ಳೋ ಆಗಿಲ್ವಂತೆ ಗುರುಗಳೇ. ಹಾಗೆಲ್ಲ ಅಲ್ಲ. ನಿಮ್ಮ ಜಾತಕದಲ್ಲಿ ಶುಕ್ರನ ಪರಿಚಯ ಚೆನ್ನಾಗಿದೆಯಾ ಇಲ್ಲವಾ, ಅನುಕೂಲ ಆಗ್ಬರುತ್ತಾ ಇದೆ. ಸುಮ್ಮನೆ ನವರತ್ನಗಳನ್ನ ಧರಿಸೋದಲ್ಲ. ಯಾರೋ ಹೇಳಿದ್ರು, ಏನೋ ಹೇಳಿದ್ರು. ನೋಡಿ, ಉಪಯೋಗ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಪ್ರಯೋಜನ ಆಗ್ಲಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ. ನಮ್ಮಿಂದ ತೊಂದರೆ ಆಗಬಾರದು. ಇವತ್ತಿನವರೆಗೂ ಆ ದೇವಿ ಅದನ್ನ ನಡೆಸ್ಕೊಂಡು ಬಂದಿದ್ದಾಳೆ. ದೇವಿಗೆ ಶರಣು ಅಂತ ಹೇಳ್ತಾರೆ. ಸೊ ಶುಕ್ರ ಲಕ್ಷ್ಮೀಕಾರಕ ವೃಷಭದಲ್ಲಿ ಕುಳಿತಿರೋದು ಅದ್ಭುತ. ಬಂಗಾರ, ಬೆಳ್ಳಿ, ಹೋಟೆಲ್ ಉದ್ಯಮ, ಈ ಒಂದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಈವೆಂಟ್ ಇಂಡಸ್ಟ್ರಿ, ಇವುಗಳಿಗೆ ಕಾರಕತ್ವ ಅದು. ಮಾಡೆಲಿಂಗ್ ಏಜೆನ್ಸಿ, ಕಲಾವಿದರು, ಆಕ್ಟಿಂಗು, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಲಕ್ಸುರಿ ಅಂತ ಏನ್ ಹೇಳ್ತೇವೆ, ಏನು ವೈಭೋಗವೋ, ಏನ್ ಅಂದವೋ, ಅಲ್ಲೊಂದು ಆಕರ್ಷಣೆ. ಶುಕ್ರ ಪ್ರಬೋಧ ಇದ್ದರೆ ಅವರು ನೋಡ್ತಲೇ ಇರಬೇಕು ಅನ್ಸುತ್ತೆ. ಒಂಥರ ನಶೆ, ಸ್ನಿಗ್ಧ ಸೌಂದರ್ಯ, ಅಪರೂಪ ಸೌಂದರ್ಯ, ಆ ದೇವಿ ಸೌಂದರ್ಯ ಬಂದ್ಬಿಡುತ್ತೆ ಅವರಿಗೆ. ಶುಕ್ರನ ಪರಿಚಯ ಇತ್ತು ಅಂದ್ರೇನೆ ಅವರೊಂದು ಎನಿಗ್ಮಾ ಆಗ್ಬಿಡ್ತಾರೆ ಅಂತಕ್ಕಂಥದ್ದು. ಸೂರ್ಯನ ತೇಜಸ್ಸು ಒಂದಾದರೆ ಶುಕ್ರನ ತೇಜಸ್ಸು ಇನ್ನೊಂದು. ಇನ್ನು ವಿಶೇಷವಾಗಿ ಗಮನಿಸಿ ನೋಡಿದ್ರೆ ಗುರು ಮಿಥುನದಲ್ಲಿ ಕುಳಿತಿದೆ. ಜ್ಞಾನಕಾರಕ ಗುರು, ಜ್ಞಾನ ಹೇಳ್ಕೊಡ್ಬೇಕಾದ ಗುರು, ಒಳ್ಳೇದು ಹೇಳ್ಕೊಡ್ಬೇಕಾದ ಗುರು, ಒಳ್ಳೆಯದನ್ನೇ ಸದಾ ಬಯಸೋ ಗುರು. ಎಷ್ಟು ಲಾಭ ಮಾಡಿಕೊಂಡರೆ ತಾನೇ. ಇತ್ತೀಚೆಗಷ್ಟೇ ಕೆಲವು ಗುರುಗಳ ಬಗ್ಗೆ ಪೀಠ ತ್ಯಾಗ, ಅಲ್ಲೊಂದು ಟ್ರಸ್ಟು, ಇನ್ನೊಂದು ಏನೇನೋ ಕೇಳಿರ್ತೇವೆ. ಯಾರ್ಯಾರ ಮೇಲೇನೋ ಅಪವಾದಗಳು ಬಂದಿರತಕ್ಕಂಥದ್ದು ಕೇಳಿರ್ತೇವೆ. ಸಿಕ್ಕಾಬಿಟ್ಟೆ ಲೆಕ್ಕಾಚಾರಕ್ಕೆ ಹೋದ್ರೆ, ಲಾಭಕ್ಕೆ ಹೋದ್ರೆ ಇನ್ನೇನಾಗುತ್ತೆ? ಗುರು ಪೀಠಕ್ಕೂ ಅವಮಾನವೇ. ಕುಳಿತುಕೊಳ್ಳೋಕ್ ಮೊದಲು 1000 ಬಾರಿ ಆಲೋಚಿಸಬೇಕು. ನಮಗ ಯೋಗ್ಯತಾ ಇದೆಯಾ? ಕುಳಿತುಕೊಂಡ ಮೇಲೆ ನಾವು ಜಾರದ ಹಾಗೆ ನಿಂತ್ಕೋತೇವೆಯಾ? ಇಲ್ಲ, ಕುತ್ಕೊಳ್ಳೇಬಾರ್ದು.
ನೋಡಿ, ಅಂತ ಒಬ್ಬರು ಮಹಾಗುರುಗಳು ಒಬ್ಬರು ಪೀಠಕ್ಕೆ ಹೋಗ್ತಾರೆ, ಕುತ್ಕೋತಾರೆ. ಬಟ್ ಅವರಲ್ಲಿ ಅಲ್ಲೊಂದು ಚಲನೆ ಆಗುತ್ತೆ, ಪೀಠ ತ್ಯಾಗ ಮಾಡ್ತಾರೆ. ಎಷ್ಟೋ ಕೇಳ್ಕೋತಾರೆ, ಇಲ್ಲ. ಬಂದು ಸನ್ಯಾಸತ್ವವನ್ನ ತ್ಯಜಿಸಿ ಸಂಸಾರಿಯಾಗಿ ಮದುವೆಯಾಗಿ ಮಕ್ಕಳು ಕುಟುಂಬ ಅಂತ ಇಲ್ಲ, ನನ್ನೆಲ್ಲ ಅಲ್ಲೊಂದು ಚಲನೆ ಆಗ್ಬಿಟ್ಟಿದೆ, ಆ ಏಕಾಗ್ರತೆ ಇಲ್ಲ, ನಿಗ್ರಹತ್ವ ಇಲ್ಲ ಅನ್ನತಕ್ಕಂಥದ್ದು ನಿಜವಾದ ಗುರುಗಳು ಅವರು. ನೋಡಿ, ನಾವೇನ್ ಮಾಡ್ಬಿಟ್ಟಿದ್ದೇವೆ ಇವತ್ತು, ಸುಳ್ಳಿನ ಗುರುಗಳ ಮೇಲೆ ಅಭಿಮಾನ ಜಾಸ್ತಿ ಮಾಡಿಟ್ಕೊಬಿಟ್ಟಿದ್ದೇವೆ. ಅವ್ರ ಹಿಂದುಗಡೆ ಓಡತಕ್ಕಂಥ ಪ್ರಭಾವ. ನಿಜವಾದ ಗುರುಗಳು ನೋಡಿ, ಅವರ ಪಟ್ಟಕ್ಕೆ ಬರ್ತಾರೆ, ಕರೆದು ವಾಣಿಯೇ ಅವರ ಕಂಠದಲ್ಲಿ, ಆ ತಾಯಿ ಶಾರದೆಯೇ ನೋಡಿ, ಅವ್ರಿಗೆ ಅದು ಗೊತ್ತಾಗ್ಬಿಡ್ತು. ಮನಸ್ಸು ವಿಚ್ಛಿನ್ನ, ದೇಹ ವಿಚ್ಛಿನ್ನ ಆಗ್ಬಿಟ್ಟಿದೆ, ಇದ್ಯಾವುದೋ ಕೋರಿಕೆ ಬಂದ್ಬಿಟ್ಟಿದೆ, ಆಗ್ತಿಲ್ಲ. ಸುಳ್ಳು ಹೇಳ್ಕೊಂಡು ತುಂಬಾ ದಿನ ನಾಟಕ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಪೀಠ ತ್ಯಾಗ ಮಾಡ್ತಾರೆ ನಿಜವಾದ ಗುರು. ಇದು ಗುರು ಅಂದ್ರೆ. ಇವತ್ತು ಎಲ್ಲಿ ಮಾಡ್ತಿದ್ದಾರೆ, ಎಲ್ಲಾದ್ರೂ ಒಂದು ಅಪವಾದ ಇನ್ನೊಂದು ಬಂತು ಅಂದ್ರೆ ಅದಕ್ಕೆ ಅಂಟ್ಕೊಂಡು ಇನ್ನೊಂದು. ಹಾಗಾದ್ರೆ ನೀವು ನಿಜವಾದ ಗುರುಭಾವವ. ಗುರು ಅಂದ್ರೆ ತ್ಯಾಗ, ಗುರು ಅಂದ್ರೆ ಬಿಟ್ಟು ಕೊಡೋದು, ಅಲ್ಲಿ ಅಂಟ್ಕೊಂಡಿರೋದಲ್ಲ. ಅದಕ್ಕೆ ಬೇಕು ವರ್ಷಗಟ್ಟಲೆ ಒಂದು ತಾಲೀಮು, ತಪಸ್ಸು, ಇನ್ನೊಂದು ಅನ್ನತಕ್ಕಂಥದ್ದು. ಏನ್ ಮಾಡೋಣ, ಇವತ್ತು ಆ ಗುರುವೇ ನೋಡಿ ಬುಧನ ಮನೆಯಲ್ಲಿ ಕುಳಿತು ಒಂದು ಒಳ್ಳೇದು ಹೇಳ್ಬೇಕಾದ್ರೆ ಎಷ್ಟು ಲಾಭ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ. ಕಾರಕತ್ವಗಳನ್ನ ಯಾರ ಜೊತೆಲಿ ಎಲ್ಲಿ ಕುಳಿತಿದ್ದಾರೆ ಅನ್ನತಕ್ಕಂಥದ್ದು. ಅದೃಷ್ಟಕ್ಕೆ ಗುರು ಗುರುಸಾರದಲ್ಲೇ ಇದೆ, ಪೂರ್ಣವಾಗಿ ಕೆಟ್ಟಿಲ್ಲ. ಇದ್ದಾರೆ ನಿಮ್ಮ ನಡುವೆ ತುಂಬಾ ಒಂದು ಮಹಾ ಗುರುಗಳ ಪರಂಪರೆ ನಮ್ಮ ಜೊತೆ ಇನ್ನೂ ಇದ್ದಾರೆ. ಧರ್ಮದ ದಾರಿ, ಧರ್ಮದ ಬುದ್ಧಿ, ಧರ್ಮದ ಜ್ಞಾನ ಶಕ್ತಿ ನಮ್ಮಲ್ಲಿ ಹರಡಿಸ್ತಿದ್ದಾರೆ. ಉಗೆ ಮಾದಪ್ಪ ಅಂತ ಹೇಳ್ತಾರೆ. ಇನ್ನು ಚಂದ್ರ ವಿಶೇಷವಾಗಿ ಕೇತು ನಕ್ಷತ್ರದಲ್ಲಿದ್ದು ಸಿಂಹದಲ್ಲಿ, ಅಲ್ಲಿಗೆ ಮನೋಕಾರಕನಿಗೆ ಉಳಿ. ಸೊ ಈ ವಾರ ಹುಳಿಯೇ, ಮನಸ್ಸು, ಭಯ, ವೈರಾಗ್ಯ, ಏನೋ ಬಿಡಿ ಗುರುಗಳೇ, ಹೆಂಗ್ ನಡೆಯುತ್ತೋ ಗುರುಗಳೇ, ಮುಂದಕ್ಕೆ ಹೇಗೆ ಗುರುಗಳೇ ಅನ್ನತಕ್ಕಂಥ ಒಂದು ಭಾವ. ಏನೋ ಒಂದು ತಳಮಳ, ಸ್ವಲ್ಪ ಇನ್ಫೆಕ್ಷನ್ಗಳು ಜಾಸ್ತಿ ಆಗ್ತಕ್ಕಂಥ ಭಾವ, ಎಚ್ಚರಿಕೆ. ವಾಟರ್ ಇನ್ಫೆಕ್ಷನ್, ಏರ್ ಇನ್ಫೆಕ್ಷನ್, ಡಸ್ಟ್ ಇನ್ಫೆಕ್ಷನ್, ಸಡನ್ ಆಗಿ ಮಳೆ, ಅಕಾಲಿಕ ಮಳೆ ಬೀಳ್ತಕ್ಕಂಥದ್ದಾಗುತ್ತೆ. ವಿಪರೀತ ಬಿಸಿಲು ತಾಕತಕ್ಕಂಥದ್ದು ಆಗುತ್ತೆ. ಯಾವ್ದು ಒಳ್ಳೇದು ಅಂತ ಅನ್ಕೊಂಡಿರ್ತೇವೆಯೋ ಆ ಒಂದು ವಯಸ್ಸಾದವರಿಗೆ ಸ್ವಲ್ಪ ಕಂಟಕ ಆಗತಕ್ಕಂಥದ್ದು, ಅವ್ರ ಕಡೆ ಗಮನ ಕೊಡಿ. ಚಂದ್ರ ಕೇತು ಸಾರದಲ್ಲಿದ್ದು, ಕೇತುವು ಚಂದ್ರನ ಜೊತೆಯಲ್ಲಿರೋದ್ರಿಂದ ವಯಸ್ಸಾದವರಿಗೆ ಗ್ರಹಣ, ಎಚ್ಚರಿಕೆ. ಹಾಗೆಯೇ ಮುಂದಕ್ಕೆ ಬಂದ್ರೆ ರಾಹು ಕುಂಭದಲ್ಲಿ ಪಟ್ಟ ಕುತ್ಕೊಬಿಟ್ಟಿದ್ದಾನೆ. ರಾಹು ನಕ್ಷತ್ರದಲ್ಲೇ ಕುಳಿತುಕೊಂಡಿರೋದ್ರಿಂದ ಒಂದು ರೀತಿ ಆಂತರಿಕ ವ್ಯಾಮೋಹಗಳಿಗೆ. ಇಲ್ಲಿ ಚಂದ್ರ ಹೇಳ್ತಾನೆ ಏನೂ ಬೇಡ ಕಣೋ ಅಂತ, ರಾಹು ಹೇಳ್ತಾನೆ ಎಲ್ಲ ಕಣೋ, ಇನ್ನೊಂದ್ಸರಿ ಲಗಾಯಿಸೋಣ ಕಣೋ ಅನ್ನತಕ್ಕಂಥ ಸಾಂಗತ್ಯದಲ್ಲಿ ಎಳೆಯತಕ್ಕಂಥ ಒಂದು ಭಾವ. ಸ್ವಲ್ಪ ಎಚ್ಚರಿಕೆ. ನಮಗೆ ಹೀಗೆಯೇ ತೇರಿಗೆ ಇಳಿತೆ, ಕೋಣ ನೀರಿಗೆ ಇಳಿತೆ. ನಾವು ಸುಮ್ಮನೆ ಇರೋದಿಲ್ಲ. ಮಧ್ಯಮ ವರ್ಗಕ್ಕೆ ಏನ್ ಗೊತ್ತರ, ಟೆನ್ಷನ್ ಇಲ್ಲದೆ ನಿದ್ದೆ ಬರೋಲ್ಲ. ನಾವ್ ಏನಾದ್ರೂ ಒಂದು ತಂದಿಟ್ಕೋಬೇಕು, ನಾವೇ ಮಾಡ್ಕೊಳ್ಳೋದು. ಗೌರ್ಮೆಂಟ್ ಸ್ಕೂಲ್ಸಿಗೆ ಮಕ್ಕಳನ್ನ ಸೇರಿಸೋಲ್ಲ, ಆಯ್ತಾ? ನೋಡಿ, ಮೊನ್ನೆ ಯಾವುದೋ ಒಂದು ಪ್ರೈವೇಟ್ ಸ್ಕೂಲ್ದು ಬರುತ್ತೆ, ಜಿಂಗಲ್ ಬೆಲ್ ಜಿಂಗಲ್ ಬೆಲ್ ಜಿಂಗಲ್ ಆಲ್ ದ ವೇ ಅನ್ನೋದಕ್ಕೂ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಅಷ್ಟೇ ಹೇಳ್ಕೊಡೋದು ಬೇಬಿ ಸಿಟ್ಟಿಂಗ್ ಅಲ್ಲಿ. ಇನ್ನೇನು ಹೇಳ್ಕೊಡಲ್ಲ. 3.5 ಲಕ್ಷ ರೂಪಾಯಿ ಫೀಸ್ ಹಾಕಿದ್ದಾರೆ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಹೇಳ್ಕೊಡೋಕೆ 3.5 ಲಕ್ಷನ. ಹೋಮ್ ಸ್ಟಡಿ ಮಾಡಿಸಿ ಮಕ್ಕಳೇ. ನಾನು ನೇರ ಹೇಳ್ತಾನೆ, ಒಂದು 8ನೇ ತರಗತಿವರೆಗೂ ಹೋಮ್ ಸ್ಟಡಿ ಮಾಡ್ಲಿಕ್ಕೆ ಇನ್ಮೇಲೆ ಪ್ರಿಪೇರ್ ಆಗಿ ಮನೇಲೆ ಮಕ್ಕಳಿಗೆ. ಆ ವರ್ಷಕ್ಕೆ 3.5 ಲಕ್ಷ ಕಟ್ಟೋ ಬದಲು ಆ 7 + 2 9 ವರ್ಷ, ಒಂದು 21ರಿಂದ 25 ಲಕ್ಷ ಉಳಿಸ್ತೀರಿ. ತಗೊಂಡೋಗಿ ಮಕ್ಕಳ ಹೆಸರಿನಲ್ಲಿ 3 ಲಕ್ಷ. ಆ ಒಂದು 9 ವರ್ಷ ಹಾಕಿ ನೋಡಿ. ನನ್ನ ಮಾತು ಕೇಳಿ ನೋಡಿ. 8ನೇ ಕ್ಲಾಸಿಗೆ ಒಂದು ಪ್ಲಾನ್ ಮಾಡೋಣ. ವಿ ನೀಡ್ ಟು ಚೇಂಜ್. ಗುರು ಬುಧನ್ ಮನೆಯಲ್ಲಿ ಇರೋದ್ರಿಂದ ಇನ್ಮೇಲೆ ಹೋಮ್ ಸ್ಟಡಿ. ಏನು ಮಹಾ ಓದಿಸ್ತಾರೆ ಇವರು, ಏನಿದು ಹಗಲು ದರೋಡೆ. ಗುರು ನೋಡಿ ಬುಧನ ಮನೆಯಲ್ಲಿರೋದ್ರಿಂದ ಲಾಭ ನಷ್ಟ ಅಂತ ಹೇಳಿದೆ. ಆ ಗುರುವಿಗೆ ಮೂಲ ತ್ರಿಕೋಣದಲ್ಲಿ ರಾಹುಗೆ ನೇರವಾಗಿ ಚಂದ್ರ ಕೇತು. ನಮ್ಮ ಮನ್ಸು ಏನ್ ಗೊತ್ತಾ, ಆ ಸ್ಕೂಲಲ್ಲಿ ಓದಿಸ್ಬಿಟ್ರೆ ನಮಗ ಅರೆ LKG UKG ನಲ್ಲಿ ರ್ಯಾಂಕ್ ಹೊಡೆದು ಬಿಟ್ರೆ ನಿಮ್ ಮಗನ್ಗೆ IAS ಪೋಸ್ಟ್ ಕೊಡಿಸ್ತಾರಾ? ಕೊಟ್ಟು ಬಿಡ್ತಾರಾ? ಕಲೆಕ್ಟರ್ ಪೋಸ್ಟ್ ಕೊಡ್ತಾರಾ? ಪೊಲೀಸ್ ಪೋಸ್ಟ್ ಕೊಡ್ತಾರಾ? DC ಪೋಸ್ಟ್ ಕೊಡ್ತಾರಾ? ಕಮಿಷನರ್ ಪೋಸ್ಟ್ ಕೊಡ್ತಾರಾ? ಏನಾದ್ರೂ ಪ್ರಜ್ಞೆ ಇದೆಯಾ ನಿಮಗೆ? ನಿಮಗೆ ಅದೊಂದು ಹುಚ್ಚು ತುಂಬ್ಕೊಬಿಟ್ಟಿದೆ.
ನೀವು ಮೊದಲು ಮಾಡ್ತಿರೋ ತಪ್ಪು, ನೀವು ಇನ್ನೊಬ್ಬರನ್ನ ಕಂಪೇರ್ ಮಾಡ್ಕೊಳ್ಳೋದು. ರಾಹು ಕುಂಭದಲ್ಲಿ ಕುಳಿತಿರೋ ರಾಹು ಅವ್ರ ಮಗ ಈ ಸ್ಕೂಲ್ ಅಂತೆ, ನನ್ನ ಮಗನು ಇದೇ ಸ್ಕೂಲ್ ಓದಬೇಕು, ಅವ್ರ ಮಗನಿಗೆ ಇಂಥ ಕಾಲೇಜ್ ಅಂತೆ, ಇಂಥ ಕೋರ್ಸ್ ಅಂತೆ, ಇಂಥ ಒಂದು ಎಡವಟ್ಟುಗಳು ಮಾಡ್ತಿದ್ದಾವೆ. ಆಡೋ ಮಕ್ಕಳು, ಚಿನ್ನಿ ದಂಡು ಆಡೋ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ಟು ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಅನ್ನೋದಕ್ಕೆ ತಗೊಂಡು ಬಾಸುಂಡೆ ಬರ್ಸ್ಕೊಳ್ಳಿಕ್ಕೆ ಒಂದು 3-3.5 ಲಕ್ಷ, ಆಮೇಲೆ ಪುಸ್ತಕಗಳು, ಮೈಂಟೆನೆನ್ಸ್, ಅದು 5 ಲಕ್ಷ ಬಂದ್ಬಿಡುತ್ತೆ. 9 ವರ್ಷಕ್ಕೆ ಲೆಕ್ಕ ಹಾಕೊಳ್ಳಿ, ಒಂದು 40-45 ಲಕ್ಷ ನೀವು ಫಿಕ್ಸೆಡ್ ಮಾಡಿದ್ರಿ ಅಂದ್ರೆ 8ನೇ ಕ್ಲಾಸಿಗೆ ಬರೋ ಅಷ್ಟಲ್ಲಿ ಆ ಮಗುಗೆ ನೆನಪಿಟ್ಕೊಳ್ಳಿ ಕಡಿಮೆ ಅಂದ್ರೂ 1 ಕೋಟಿ ಆಗಿರುತ್ತೆ ಲೀಸ್ಟ್ ಅಂದ್ರು. 2-2.5 ಪಟ್ಟಾಗಿರುತ್ತೆ. ಕರೆಕ್ಟ್ ಆದ ಇನ್ವೆಸ್ಟ್ಮೆಂಟ್ಗಳಲ್ಲಿ ಏನಾದರೂ ಆಗ್ಬಿಟ್ರಿ ಅಂದ್ರೆ ಅದೊಂದು 1.25 ಕೋಟಿ ಬರುತ್ತೆ. ಈ ತರ ಯೋಚನೆ ಮಾಡಿ, ಸ್ವಲ್ಪ ಗುರುವಾಗಿ ನಿಮ್ಗೆ ಲಾಭ ನಷ್ಟ ಹೇಳ್ಕೊಡ್ತೀನಿ, ಲೆಕ್ಕಾಚಾರ ಹೇಳ್ಕೊಡ್ತಿದ್ದೀನಿ. ಅಯ್ಯೋ ಬಿಡಿ ಗುರುಗಳೇ, ಅದಲ್ಲ ನನ್ನ ಕರ್ತವ್ಯ ನಿಮ್ಮನ್ನ ಜಾಗರೂಕಗೊಳಿಸೋದು. ನಮ್ಮ ವೈದಿಕದಲ್ಲಿ ಒಂದು ಮಾತು ಹೇಳ್ತಾರೆ, ತಿಳಿದಿದ್ದನ್ನ ಹೇಳದೇ ಇದ್ರೆ ಅವನಿಗಿಂತ ಪಾಷಾಂಡೀಯ ಇಲ್ಲ ಅಂತ ಹೇಳ್ತಾರೆ. ಇದೆಲ್ಲ ನಡೀತಿರೋದನ್ನ ನಿಮಗೆ ತಿಳಿಸ್ಕೊಡ್ದೆ ನೀವು ಆ ಒಂದು ಪ್ರಬೋಧಗೆ, ಆ ಪ್ರಚೋದನೆಗೆ ನೀವು ಒಳಗಾಗುತ್ತಿದ್ದೀರಿ. ಇದೇ ಸತ್ಯ, ಹಿಂಗೆ ಸತ್ಯ ಅನ್ನತಕ್ಕಂಥದ್ದು. ಇಂಟರ್ನ್ಯಾಷನಲ್ ಸ್ಕೂಲ್ ಅಂತೆ, ICSE ಅಂತೆ, ಕೇಂಬ್ರಿಡ್ಜ್ ಸಿಲೆಬಸ್ ಅಂತೆ. ಏನಕ್ಕೆ ಆ ಮಗುಗೆ, ಆಡೋ ಮಗುಗೆ ಈಗ ಬೇಕು LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಕೇಂಬ್ರಿಡ್ಜ್ ICSE ತಗೊಂಡು ಏನ್ ಮಾಡುತ್ತೆ? ನಿಮ್ದು ಇಂಟರ್ನ್ಯಾಷನಲ್ ಸ್ಕೂಲ್ ಇದೆಯಾ? ಇಂಟರ್ನ್ಯಾಷನಲ್ ಬಿಸ್ನೆಸ್ ಇದೆಯಾ? ಇಂಟರ್ನ್ಯಾಷನಲಿ ನೀವು ಸಿಕ್ಕಾಬಟ್ಟೆ ಓಡಾಡ್ತಿರೋ ಬಿಸ್ನೆಸ್, ವ್ಯಾಪಾರ, ವ್ಯವಹಾರ, ಉದ್ಯೋಗಗಳ ಸರಮಾಲೆ ಇದೆಯಾ? ಏನಾದ್ರೂ ಯೋಚನೆ ಮಾಡಿ ನೋಡಿ. ಇಂಟರ್ನ್ಯಾಷನಲಿ ನಾಳೆ ಮಗು, ನಮ್ಮ ಮಗು ಅಲ್ಲಿ ಹೋಗಿ ಕೆಲಸ, ಬಿಸ್ನೆಸ್ ಎಕ್ಸ್ಪಾನ್ಷನ್ ಮಾಡ್ಲಿಕ್ಕೆ ಅದು ಬೇಕು. ನಮ್ಮ ಭಾರತದಲ್ಲಿ ಸಿಗಬೇಕಾದಂತ ಒಂದು ವಿದ್ಯೆ, ಕೆಲಸ, ಓಕೆ ಸೆಂಟ್ರಲ್ ಬೋರ್ಡ್, CBSE ಮಾಡಿಸೋಣ, ಓಕೆ. ಅದು ಕೂಡ ಈಗ ನೋಡಿ ನೀವು 5 ಲಕ್ಷ 6 ಲಕ್ಷ ಇನ್ನೊಂದು ಗ್ರೇಸ್ ಮಾರ್ಕ್ಸು ಏನೇನೋ ಮಾಡಿಟ್ಟಿದ್ದಾರೆ. ಸ್ವಲ್ಪ ಹೋಮ್ ಸ್ಟಡಿ ಕಡೆ ಗಮನ ಕೊಟ್ಟು ನೋಡಿ ಮಕ್ಕಳೇ. ಮಕ್ಕಳನ್ನ ಮನೇಲೆ ಕೂತು ಓದಿಸ್ತಾ ಮಕ್ಕಳ ಜೊತೆಲಿ ಆಡ್ತಾ ಇಲ್ಲ, ನಾವು ಆಡಿಸ್ತಾನೂ ಇಲ್ಲ. ಅವ್ರು ಅದಕ್ಕೆ ಇವತ್ತು ಇಷ್ಟು ಹೈಪರ್ ಆಗ್ಬಿಟ್ಟಿರೋದು, ಮೊಬೈಲ್ನ ಗೀಳಿಗೆ ಒಳಗಾಗ್ಬಿಟ್ಟಿರೋದು. ನಾವೇ ಗೀಳಲ್ಲಿ ಇದ್ದೀವಿ, ಎದ್ರೆ ಕೂತ್ರೆ ಟಾಯ್ಲೆಟ್ಗೆ ಹೋದ್ರು, ತಿಂತಾ ಇದ್ರು, ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡಿರೋ ಒಂದು ಭಾವಕ್ಕೆ ಒಳಗಾಗ್ಬಿಟ್ಟಿದ್ದಾರೆ. ನಿಮ್ಮ ಜೊತೆ ಮಾತಾಡೋ ಈ ಒಂದು 40-45 ನಿಮಿಷ ಅಟ್ಲೀಸ್ಟ್ ನಾನು ಮೊಬೈಲ್ ಪಕ್ಕಕ್ಕೆ ತೆಗೆದಿಟ್ಟಿದ್ದೇನೆ, ಇಲ್ಲಾಂದ್ರೆ ನನಗೂ ಆ ಗೀಳಿದೆ. ನಾನು ರಿಸರ್ಚ್ ಮಾಡ್ತಿರ್ತೇನೆ, ತುಂಬಾ ಕಂಟೆಂಟ್ಸ್ ಹುಡುಕ್ತಾ ಇರ್ತಾನೆ. ಹೌದು ನೋಡಿ, ಈಗ ಎಲೆಕ್ಷನ್ ನಡೀತಿದೆ, ಅಲ್ಲಿ ನೋಡಿ ಶನಿ ಕುಜ ಬುಧ ಮೀನದಲ್ಲಿ ಕುಳಿತಿದ್ದಾರೆ. ಸೂರ್ಯ ಬ್ಯೂಟಿಫುಲ್ ಮೇಷದಲ್ಲಿ, ಆದರೆ ಬುಧ ನೋಡಿ, ಕುಜ ನೋಡಿ, ಶನಿ ನೋಡಿ, ಕಡಿಮೆ ಅಂದ್ರೂ 1000 ಕೋಟಿಗೂ ಮೇಲ್ಪಟ್ಟು ಮೊನ್ನೆವರೆಗೂ ಒಂದು ಬುಧವಾರ ಗುರುವಾರದವರೆಗೂ ಈ ಒಂದು ಎಲೆಕ್ಷನ್ ಕಮಿಷನ್ ಸೀಸ್ ಮಾಡಿರ್ತಕ್ಕಂಥ ದುಡ್ಡು, ಬೇರೆ ಬೇರೆ ರೀತಿಯ ವಸ್ತುಗಳು, ಬಂಗಾರ, ಗಿಫ್ಟ್ಗಳು, ಇನ್ನೊಂದು 1000 ಕೋಟಿ ಚಿಲ್ಲರೆ. ಈಗಲೇ 1000 ಕೋಟಿ ಹಂಚೋಕೆ ಅವ್ರು ನಿಂತಿದ್ದಾರೆ ಅಂದ್ರೆ ಅದು ವೆಸ್ಟ್ ಬೆಂಗಾಲು, ತಮಿಳ್ನಾಡು. ಇವ್ರು ನಾನು ಹೇಳಿದ್ದೆ, ಹಿಂದೊಮ್ಮೆ ಕೂಡ ಹೇಳಿದ್ದೆ, ಎಲೆಕ್ಷನ್ 6 ತಿಂಗಳು ಅನೌನ್ಸ್ ಮಾಡೋಕೆ ಮೊದಲೇ ಈ ಫ್ಲೈಯಿಂಗ್ ಸ್ಕ್ವಾಡ್ಗಳನ್ನ ರೆಡಿ ಮಾಡಿ ಒಂದು 10,000 ಅಲ್ಲ, ಒಂದು 25,000 ಜನ ಪ್ರತಿ ಜಿಲ್ಲೆ, ಪ್ರತಿ ಊರು, ಈ ತರದ್ದು ಒಂದು 2 ಲಕ್ಷ ಜನಕ್ಕೆ, ಕಡಿಮೆ ಅಂದ್ರೂ ಹೇಳ್ತಾನೆ, ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ, ಒಂದೊಂದು ಎಲೆಕ್ಷನ್ಗೂ ಕಡಿಮೆ ಎಂದರು ಒಂದೊಂದು ಪಕ್ಷವು, ದೊಡ್ಡ ದೊಡ್ಡ ಪಕ್ಷಗಳು, ಆಡಳಿತ ಹಿಡಿದಿರೋದು ಇಲ್ಲ ವಿರೋಧ ಇರೋದು, ಈ ತರದ್ದು ನೀವು ನಂಬುವುದಿಲ್ಲ. ಕಡಿಮೆ ಎಂದರು ಒಂದು ಕಾನ್ಸ್ಟೆನ್ಸಿಗೆ ನೆನಪಿಟ್ಟುಕೊಳ್ಳಿ, 50-100 ಕೋಟಿ ಖರ್ಚು ಮಾಡ್ತಾರೆ. ಒಂದೊಂದು ಮನೆಗೆ 10,000 ರೂಪಾಯಿ ಖರ್ಚು ಮಾಡ್ತಾರೆ. ಒಂದು 3 ಲಕ್ಷ ಓಟು ಇದೆ ಅನ್ನೋದಾದರೆ 10,000 ರೂಪಾಯಿ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಆ 3 ಲಕ್ಷ ಹಾಕೊಂಡು ನೋಡಿ ಎಲ್ಲಿಗೆ ಬಂದು ನಿಲ್ಲುತ್ತದೆ ಅಂತ. ಲೆಕ್ಕವಿಲ್ಲದಷ್ಟು. ಒಂದೊಂದು ಮನೆಗೆ ಒಂದೊಂದು ಓಟ್ಗೆ 10,000 ಖರ್ಚು ಮಾಡ್ತಾರೆ. ಆವ್ರೇಜ್ ನಾನು ಹೇಳ್ತಿರೋದು. ಇನ್ನು ಅವ್ರು ಕರ್ಕೊಂಡು ಬರೋ ಆ ಒಂದು ಟೀಮು, ಕ್ಯಾಂಪೇನು, ಗಾಡಿಗಳು, ಕಾರ್ಯಕರ್ತರು ಏನ್ ಸುಮ್ಮನೆ ಬಂದ್ಬಿಡ್ತಾರ? ಒಂದು ದಿನಕ್ಕೆ 2,000 ರೂಪಾಯಿ ಕೊಡ್ಬೇಕು ಅವ್ರಿಗೆ, ಊಟ ತಿಂಡಿ, ಓಡಾಡ್ಲಿಕ್ಕೆ ಬರ್ಲಿಕ್ಕೆ, ಅವ್ರಿಗೊಂದು ಬಸ್ಸು ಗಾಡಿ ವ್ಯವಸ್ಥೆ ಎಲ್ಲ ನಿಮ್ಗೆಲ್ಲ ಗೊತ್ತಿದೆ. ನಿಮಗ್ ಗೊತ್ತಿಲ್ದಿರೋಷ್ಟು ನನಗ್ ಗೊತ್ತಿಲ್ಲ ಅಷ್ಟೇ. ನನಗೆ ಗೊತ್ತಿಲ್ಲ, ಇದೇ ಸತ್ಯ. ನಮ್ಮ ರಾಷ್ಟ್ರದ 1/4 ಭಾಗ ದುಡ್ಡು ಈ ಎಲೆಕ್ಷನ್ ಟೈಮ್ನಲ್ಲಿ ಖರ್ಚು ಮಾಡ್ತಾರೆ.
ಒಂದು ರಾಜ್ಯದ ಕಾಲು ಭಾಗ ಬಜೆಟ್ ದುಡ್ಡು, ನೆನ್ಪಿಟ್ಕೊಳ್ಳಿ. 250 ಸೀಟು ಅಂದ್ರೆ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ. 7 ಕೋಟಿ ಜನರಲ್ಲಿ ಒಂದು 3.5 ಇಂದ 4 ಕೋಟಿ ಜನ ಓಟ್ ಹಾಕ್ತಾರೆ ಅಂದ್ರೆ 4 ಕೋಟಿ ಜನಕ್ಕೆ 10 ರೂಪಾಯಿ ಅಂದ್ರೆ 40 ಕೋಟಿ, 100 ರೂಪಾಯಿ ಅಂದ್ರೆ 400 ಕೋಟಿ, 1000 ರೂಪಾಯಿ ಅಂದ್ರೆ ಲೆಕ್ಕ ಹಾಕೊಳ್ಳಿ 4,000 ಕೋಟಿ. 10,000 ರೂಪಾಯಿ ಅಂತ ಹೇಳಿದ್ರೆ 40,000 ಕೋಟಿ ಖರ್ಚು ಮಾಡುತ್ತಾರೆ. ಐ ಆಮ್ ಟೆಲ್ಲಿಂಗ್ ದ ಲೀಸ್ಟ್ ಇದರ ಕಥೆಯನ್ನು ಹೇಳ್ತಿರೋದು. ಇಲ್ಲ ಬಿಡಿ ಗುರುಗಳೇ, ನಾವ್ ಹಿಂಗೆ ಇರೋದು ಬಿಡಿ ಗುರುಗಳೇ. ಹಿಮಾಚಲ ಪ್ರದೇಶದಲ್ಲಿ ಸ್ಯಾಲ್ರಿ ಕೊಡ್ಲಿಕ್ಕಾಗಿಲ್ಲ. ಅಲ್ಲಿ ನೋಡಿ, ಪೊಲೀಸ್ಗೆ ಸ್ಯಾಲರಿ ಕೊಡಲು ಆಗುತ್ತಿಲ್ಲ. ಕಮಿಷನರ್ ಮಟ್ಟದ ವ್ಯಕ್ತಿಗಳಿಗೂ ಕೂಡ ಇಂಥ ಒಂದು ಬಿಟ್ಟಿ ಭಾಗ್ಯ ಸೌಭಾಗ್ಯಗಳನ್ನ ನಂಬಿಕೊಂಡು ನಾನ್ ಕೊಡ್ತೀನಿ ನಾನ್ ಮಾಡ್ತೀನಿ ಅಂತಾರೆ. ಎಲ್ಲಿಂದ ಕೊಡ್ತಾರೆ? ಸಾಲ ಮಾಡಿ ಕೊಡ್ತಾರೆ. ಇವ್ರುಗಳು ಎಷ್ಟು ಬೇಕೋ ಅಷ್ಟು ಲೂಟಿ ಮಾಡ್ತಾರೆ. ನೋಡಿ, ಶನಿ ಕುಜ ಬುಧ ವಿಚಿತ್ರ ರೀತಿಯಾದಂತಹ ಒಂದು ಕಾಂಬಿನೇಷನ್ಗಳು. ಶನಿ ಸಾರದಲ್ಲಿ, ಕುಜನ್ ಶನಿ ಸಾರದಲ್ಲಿ, ಬುಧ ಯಾರ ಸಾರದಲ್ಲಿ? ಬುಧನ್ ಸಾರದಲ್ಲೇ ಇದ್ದಾನೆ. ಯಾರ್ದೋ ದುಡ್ಡು, ಎಲ್ಲಮ್ಮನ್ ಜಾತ್ರೆ, ಇಷ್ಟೇ ನಡೀತಿರ್ತಕ್ಕಂಥದ್ದು. ಜನಸಾಮಾನ್ಯನಿಗೆ ಇವರು ಬೆಳವಣಿಗೆ ಆಗಲು ಬಿಡುವುದಿಲ್ಲ. ಅಲ್ಲಿ ನೆನಪಿಟ್ಕೊಳ್ಳಿ, ಶನಿ ಮಲಗಿರೋದು ಮೀನದಲ್ಲಿ, ಕುಜಾನು ಬಂದಲ್ಲಿ ಸೇರ್ಕೊಂಡಿರೋದ್ರಿಂದ ಕಾರ್ಮಿಕರ ಪಾಡು ಕೇಳುವವರಿಲ್ಲ. ಯಾವ್ದೇನಾದ್ರೂ ಆಗ್ಲಿ, ನಾವು ಮಿನಿಮಮ್ 40 to 50% ಕಮಿಷನ್ ಹೊಟ್ಟೋಗ್ಬಿಡುತ್ತೆ. ಇವ್ರು ಸಾಲ ತಂದ್ರು, ಒಂದು 50,000 ಕೋಟಿ ತಂದ್ರು, 25,000 ಕೋಟಿ ಇವ್ರಿಗೆ ಶೇರ್ ಹೋಗ್ಬಿಡ್ಬೇಕು. ಇನ್ನು ಮಿಕ್ಕಿದ 25,000 ಕೋಟಿನಲ್ಲಿ ಏನ್ ಡೆವಲಪ್ಮೆಂಟ್ ಮಾಡ್ತಾರೆ? ಅರ್ಬನ್ ಡೆವಲಪ್ಮೆಂಟ್, ರೋಡ್ ಡೆವಲಪ್ಮೆಂಟ್, ಪವರ್ ಡೆವಲಪ್ಮೆಂಟ್, ನೀರಾವರಿ ಡೆವಲಪ್ಮೆಂಟ್, ಇದೆಲ್ಲವೂ ಸ್ಟೋರಿಗಳು ಇದನ್ನ ತೋರಿಸ್ತಲೇ ಇರ್ತಾರೆ. ನಾವು ಅದನ್ನೇ ನಂಬ್ಕೊಂಡು ನಾವು ಕೂತಿರ್ತೇವೆ ಅಷ್ಟೇ. ಹೌದು, ನಮ್ಮ ಟ್ಯಾಕ್ಸ್ ದುಡ್ಡು ಎಲ್ಲೋಯ್ತು, ಇನ್ನೊಂದೋಯ್ತು. ಜನಸಾಮಾನ್ಯರನ್ನ ಕಾಪಾಡತಕ್ಕಂಥದ್ದು ಯಾರೂ ಮಾಡ್ತಿಲ್ಲ. ಅಲ್ಲಿ ನೋಡಿ, ಮಲಗಿ ಬಿಟ್ಟಿದ್ದಾರೆ. ನಮ್ಮನ್ನ ಬಂದು ಆ ಬುಧ ನಕ್ಷತ್ರದಲ್ಲಿರೋದ್ರಿಂದ ವಾಣಿಕಾರಕ, ಸುಮ್ಮನೆ ಬೊಗಳೆ ಬಿಟ್ಟು ಅಲ್ಲಿ ಬಂದು, ಈಗ ನೋಡಿ ಎಲ್ಲಾ ಪಕ್ಷದವ್ರು ನಿಮ್ ಮನೆಗೆ ಬರ್ತಾರೆ. ಎಲ್ಲಾ ದೊಡ್ಡ ದೊಡ್ಡ ವ್ಯಕ್ತಿಗಳು ನಿಮ್ ಮನೆ ಮುಂದ್ಗಡೆ ಬರ್ತಾರೆ. ಎಲ್ರು ಎಂತ ದೊಡ್ಡವರಾದ್ರೂ ಈಗ ಬಂದು ನಿಂತ್ಕೋತಾರೆ, ನಿಮ್ಮನ್ನ ಕೇಳ್ತಾರೆ, ನೀವು ಬೆರಗಾಗ್ಬಿಡ್ತೀರಿ. ನೀವು ಒಂದ್ಸಲಿ ಓಟ್ ಹಾಕಿ ನೋಡಿ, ಅವ್ರ ಗೇಟ್ ಹತ್ರ ನಿಮ್ಮನ್ನ ಬಿಟ್ಬಿಟ್ರೆ, ಒಂದೊಂದು ಗೇಟ್ಗಳು ಎಷ್ಟು ದೊಡ್ಡದಿದ್ದಾವೆ ನಿಮಗ್ ಗೊತ್ತಿಲ್ಲ. ಎಷ್ಟು ದೊಡ್ಡ ಗನ್ಮ್ಯಾನ್ ಇಟ್ಟಿರ್ತಾರೆ ನಿಮಗ್ ಗೊತ್ತಿಲ್ಲ. ಅದೇ ಓಟ್ ಬೇಕು ಅಂದ್ರೆ ಹೆಂಗ್ ಬಂದು ಭಿಕ್ಷೆ ಬೇಡ್ತಾರೆ ಗೊತ್ತಾ? ದೊಡ್ಡ ಯಂತ್ರಾಂಗವನ್ನೇ ಕದಲಿಸ್ಬಿಡ್ತಾರೆ. ಕಷ್ಟಪಟ್ಟು 15-18 ವರ್ಷ ರಾತ್ರಿ ಹಗಲು ಕಣ್ಣಿಗೆ ಎಣ್ಣೆ ಹಾಕೊಂಡು ಓದಿ ಒಂದು DC ಮಟ್ಟದ್ದು, ಕಲೆಕ್ಟರ್ ಮಟ್ಟದ್ದು, ಅಧಿಕಾರಿ ಮಟ್ಟದ್ದು, ಅಡ್ಮಿನಿಸ್ಟ್ರೇಷನ್ ಮಟ್ಟದ್ದು ಆಗಿರತಕ್ಕಂಥ ನೋಡಿ, ಅಲ್ಲಿ ಕುಜ ಶನಿಸಾರ ಇವರಿಗೆ ಅಡಿಯಾಳು, ಸಾಮಾನ್ಯನು ಅಡಿಯಾಳು. ಮೆಲ್ಲಗೆ ನಯವಂಚಿಕೆತನ ಮಾಡ್ಕೊಳ್ತಕ್ಕಂಥ ಜಾರುತ್ತಾನೆ. ಇದು ವಿಪರೀತವಾದಂಥ ಕಳ್ಳತನಗಳಾಗ್ತವೆ. ಹೊಸ ರೀತಿಯ ಕಳ್ಳತನಗಳು ಆಗತಕ್ಕಂಥದ್ದಾಗುತ್ತೆ. ಮನುಷ್ಯ ಮಾದಕ ದ್ರವ್ಯಗಳಿಗೆ ಒಳಗಾಗುತ್ತಾನೆ. ಮನುಷ್ಯನಿಗೆ ಶಕ್ತಿವಿಹೀನನಾಗುತ್ತಾನೆ. ಆರೋಗ್ಯ ಬಲವೇ ಇರೋದಿಲ್ಲ. ನಪುಂಸಕತ್ವ ಬರತಕ್ಕಂಥ ಛಾಯೆ, ಹೃದಯ ರೋಗ ಛಾಯೆಗಳು ಬರತಕ್ಕಂಥದ್ದಾಗುತ್ತೆ. ಕ್ಯಾನ್ಸರ್ ರೀತಿಯ ಕಾಯಿಲೆಗಳು ಬರ್ಲಿಕ್ಕೆ ಶುರು ಆಗುತ್ತೆ. ಸ್ವಲ್ಪ ಏನ್ ತಿಂತಿದ್ದೀರಿ, ಏನ್ ತಿಂತಿಲ್ಲ, ಊಟದ ಕಡೆ ಒಂದ್ ಸ್ವಲ್ಪ ಗಮನ ಕೊಡಿ. ಅನ್ನ ಬ್ರಹ್ಮಂ ಪರಬ್ರಹ್ಮ ಸ್ವರೂಪಂ. ಚಂದ್ರ ನೋಡಿ, ನೀವು ತಿಂತಿರೋ ಅನ್ನ ಒಂದೇನು ಇಲ್ಲ, ಒಂದು ಹೊರಗಡೆ ಹೋಗಿ ಒಂದು ತಿಂತೀರಿ ಅಂದ್ರೂ ಕೂಡ ಅವ್ನು ಕೊಡ್ತಿರೋ ಪೇಪರ್ ಕಪ್ಪು, ಟೀ ಕುಡಿಯೋ ಪೇಪರ್ ಕಪ್ ಎಷ್ಟು ಡೇಂಜರ್ ಗೊತ್ತಾ? ಏನು ಬೇಡ, ನೀವು ಬಜ್ಜಿ ಬೋಂಡ ಕಟ್ಟಿಸ್ಕೋತೀರಲ್ವಾ, ಅಲ್ಲೊಂದು ನ್ಯೂಸ್ ಪೇಪರ್, ಲದ್ದಿ ಪೇಪರೇ, ನಿಮಗೆ ಗೊತ್ತಿಲ್ಲ ಅದು ಎಷ್ಟು ಬಾರಿ ರೀಸೈಕಲ್ ಆಗಿರುತ್ತೆ, ಎಷ್ಟು ಕೆಮಿಕಲ್ಸ್ ಹಾಕಿ ಪ್ರಿಂಟ್ಔಟ್ ಮಾಡಿರ್ತಾರೆ, ಆ ಕವರಲ್ಲಿ ಹಾಕಿ ಹಿಂಗ್ ಕೊಡ್ತಾರೆ. ಅವ್ರಿಗೂ ಅದು ಗೊತ್ತಿಲ್ಲ, ಬೇರೆ ವಿಧಿ ಇಲ್ಲ ಅವ್ರು ಕೊಡೋದು. ನಾವು ಅದನ್ನೇ ತಗೊಳ್ಳೋದು. ಏನನ್ನು ತಿನ್ಬೇಕು, ಸಣ್ಣದಾದಂಥ ಒಂದು ಮಿಸ್ಟೇಕು. ಏನು ಬೇಡ, ಒಂದು ಪೆಪ್ಸಿ, ಕೋಕು, ಮಾಜಾ, ಸ್ಲೈಸು, ಇದೆಲ್ಲ ಬೊಗಳೆ ಬಿಡೋ ಈ ಜ್ಯೂಸುಗಳು ಏನು ಬರ್ತಿದೆ, 1 ಲೀಟರ್ ಪೆಪ್ಸಿ, ಕೋಕು, ಈ ಮಾಜಾ, ಸ್ಲೈಸು, ಇವುಗಳಲ್ಲಿ 21ರಿಂದ 25 ಸ್ಪೂನ್ ಸಕ್ಕರೆ ಇದೆ. ಬರೀ ಅದು ಒಂದು ವಿಚಾರ ತಿಳ್ಕೊಂಬಿಡಿ ಸಾಕು. ಒಂದು ಮನುಷ್ಯ, ಒಬ್ಬ ಆರೋಗ್ಯವಂತ ಮನುಷ್ಯ ಒಂದ್ ದಿನಕ್ಕೆ ತಿನ್ಬೇಕಾಗಿರೋದು ಒಂದು 4ರಿಂದ 6 ಸ್ಪೂನ್ ಅಷ್ಟು ಸಕ್ಕರೆ ತಿನ್ಬೇಕು. ಬೇಕು ಅದು ಆರೋಗ್ಯಕ್ಕೆ. ಆದ್ರೆ ನಮಗ್ ಗೊತ್ತಿಲ್ಲದೆ ಈ ಬಿಸಿಲು, ಅದೇ ಒಂದು ಎಳ್ನೀರು ಕುಡಿಯೋಣ, ಖಂಡಿತ ನಾವು ಖರ್ಚು ಮಾಡಲ್ಲ. ಈ ಪೆಪ್ಸಿ ಕೋಕುಗಳಿಗೆ ನಾವು ಬೇಗ, ಐಸ್ ಕ್ರೀಮ್ಗಳಿಗೆ
ಸುರಿದು ಬೇಕು, 1 ಸ್ಪೂನ್ ಬೇಕು, ಇಲ್ಲ ಅನ್ನೋದೇನಿಲ್ಲ, 2 ಸ್ಪೂನ್ ಬೇಕು. ಆ ಪಾಟಿ ಸಕ್ಕರೆ ನಿಮಗೆ ಗೊತ್ತಿಲ್ಲ ನಮ್ಮನ್ನು ಇವತ್ತು ತುಂಬಾ ಆರೋಗ್ಯ ಕೆಡಿಸ್ಲಿಕ್ಕೆ ಮೂಲ ಕಾರಣ ಈ ತರದ ಕಂಪನಿಗಳು. ಅದ್ರ ಮೇಲೆ ಯಾವ ಮಾರ್ಕ್ ಇಲ್ಲ, ಇನ್ನೊಂದಿಲ್ಲ, ಇದು ಸೇವಿಸ್ಬೋದಾ ಇಲ್ವಾ ಅನ್ನತಕ್ಕಂಥದ್ದು. ನಾವು ತಿನ್ನೋ ಪಿಜ್ಜಾ ಇರ್ಬೋದು, ಬರ್ಗರ್ ಇರ್ಬೋದು, ಆರ್ಟಿಫಿಷಿಯಲ್ ಕಲರ್ಸ್ ಹಾಕ್ತಿದ್ದಾರೆ, ಫ್ಲೇವರ್ಸ್ ಹಾಕ್ತಿದ್ದಾರೆ, ಬೇರೆ ಬೇರೆ ಸೋಡಾಗಳು ತುಂಬಿಸ್ತಿದ್ದಾರೆ, ಏನೇನೋ ಹಾಕಿ. ನಿಮ್ಗೇನು ಗೊತ್ತಾಗ್ಲಿಲ್ಲ ಅಂದ್ರೆ ಇಲ್ಲಿ ನೋಡಿ, ನೀವು ಮನೆ ಊಟ ತಿಂದೋಗಿ ನೋಡಿ, ಹೆಲ್ತಿಯಾಗಿ ಒಂಥರ ಕಂಫರ್ಟಬಲ್, ಹೆವಿ ಅನ್ಸಲ್ಲ. ನೀವು ಹೊರಗಡೆ ಒಂದು ದೋಸೆ, 1-2 ದೋಸೆ ತಿಂದು ನೋಡಿ, 1-2 ಇಡ್ಲಿ ತಿಂದು ನೋಡಿ, ಒಂದು ಅನ್ನ ಸಾಂಬಾರ್ ತಿಂದು ನೋಡಿ, ಗುಬ್ಬಂತ ಹೊಟ್ಟೆ ಊದ್ಕೊಳ್ಳುತ್ತೆ. ಏನೂ ಇಲ್ಲ. ನಾನು ನಿತ್ಯ ವಾಕಿಂಗ್ ಹೋಗ್ತೇನೆ. ಬೆಳಗ್ಗೆ ವಾಕಿಂಗ್ ಬರಬೇಕಾದ್ರೆ ಅಲ್ಲೊಬ್ಬ ತುಂಬಾ ಅದ್ಭುತವಾಗಿ ಒಂದು ಮೆಸ್ ಓಪನ್ ಮಾಡಿದ್ದೆ. ಒಂದು ವಾರ ಏನೋ ಆಗಿತ್ತು. ಖುಷಿಯಾಗಿ ಹೋಗ್ಬಿಟ್ಟು ಒಂದು ದೋಸೆ ತಿಂದೆ. ವಾಕ್ ಹೋಗಿ ಬಂದಿದ್ದೆ, ಒಂದು ಸುಮಾರು 12-13 ಕಿಲೋಮೀಟ್ರು. ರೈಟ್, ನೋಡೋಣ ಹೆಂಗಿರುತ್ತೆ ರುಚಿ, ಬೇಕು ತಿಳ್ಕೋಬೇಕು, ತಿನ್ಬೇಕು. ಆಯ್ತು ಅಂತ ಹೇಳ್ಬಿಟ್ಟು ತುಂಬಾ ಹದವಾಗಿ, ಹಿತವಾಗಿ, ಚೆನ್ನಾಗಿತ್ತು. ಮನೇಲಿ ಬಂದು ಹೇಳಿದೆ, ವಾಕಿಂಗ್ ಹೋಗ್ತಾ ಹಿಂಗೆ ತಿನ್ಕೊಳ್ಳೋಣ ಅಂತ. ಸರಿ, ಒಂದು ವಾರನೂ 10 ದಿನ ಆಗಿತ್ತು. ಅವರು ಬಂದ್ರು ಇದೇ ಥರದ್ದು ಒಂದು ಭಾನುವಾರ. ಸರಿ ಅಂತ ಬಂದು ಒಂದು 9:30-10 ಗಂಟೆಗೆ ದೋಸೆ ಹಿಂಗೆ ಇಡ್ತಿದ್ದಾಗೆ ಉಳಿ ನನ್ನ ಮುಖ ನೋಡ್ತಿದ್ದಾರೆ. ಕೇಳಬೇಕಾ ದುರ್ಗಮ್ಮ? ಇದೇನಾ ಅಂತ ಏನು ಮಾತಾಡ್ಲಿಲ್ಲ. ಹೋಗ್ಲಿ ಒಂದು ಚಿತ್ರಾನ್ನ ಕೊಡಿ ಅಂತ. ಅದ್ರಲ್ಲೂ ಯಾಕೋ ಆ ಚಟ್ನಿಯಲ್ಲಿ ಏನೋ ಒಂದು ಕದಲಿಕ್ಕೆ, ಇನ್ನೂ ಇಷ್ಟು ಚೆನ್ನಾಗಿತ್ತಲ್ಲ, ಏನ್ ಮಾಡಿ ಇಟ್ಕೋಬಿಟ್ಟ, ಬಿದ್ದುಬಿಟ್ಟ ಅವನು ಕೂಡ. ಅಲ್ಲಿ ವರ್ಕೌಟ್ ಆಗ್ತಿಲ್ಲ, ಬೇರೆ ಸೋಡಾನೋ ಇನ್ನೊಂದೋ ಬೇರೆ ಕಲಬೆರಕೆ. ನೀವು ನಂಬೋಲ್ಲ, ಮಧ್ಯಾಹ್ನ ಊಟನೇ ಮಾಡಲಿಲ್ಲ, ಹೊಟ್ಟೆ ಉಬ್ಕೊಂಡಿದೆ. ತಿಂಡಿ ಬಿಸಾಕೋಕ್ಕಾಗಲ್ಲ, ತಗೋಬಿಟ್ಟಿದ್ದಾನೆ 2 ದೋಸೆ. ಅಂದ್ರೆ ಇವತ್ತು ಆಗ್ತಿರೋದು ಅದು. ಒಂದು ಹೈಜೆನಿಕೋ ಇನ್ನೊಂದು ಬೇರೆ ಏನೋ. ಪಾಪ ಕೂಲಿ ಕೆಲಸ ಮಾಡೋನ್ಗೆ ಇವತ್ತು ನೋಡಿ, ನಾನು ಮೊನ್ನೆ ಸಂಚಿಕೆನಲ್ಲಿ ಹೇಳಿದೆ, ನಮ್ಮ ರಾಜ್ಯ ಸರ್ಕಾರದ ಡೇಟಾ ಪ್ರಕಾರ 27% ಕಾರ್ಮಿಕರಲ್ಲಿ, ಕೂಲಿ ಕಾರ್ಮಿಕರಲ್ಲಿ ಯಕೃತ್ತು, ಲಿವರ್ ಹ್ಯಾಸ್ ಎ ಡ್ಯಾಮೇಜ್, ಹೆಪಟೈಟಿಸ್ ಬಿ ಎಲ್ಲ ಬರ್ತಿದೆ. ಕಾರಣ ಏನಂದ್ರೆ, ಎಲ್ಲಂದ್ರೆ ಅಲ್ಲಿ ಅವ್ರಿಗೆ ಗೊತ್ತಿಲ್ಲ, ಹೋಗಿ ಟ್ಯಾಟೂ ಹಾಕ್ಸ್ಕೊಳ್ಳೋದು ಒಂದು ಕಾರಣ. ಆಮೇಲೆ ಸಾಮಾನ್ಯ ಕಾರ್ಮಿಕ ವರ್ಗ ಏನಾಗುತ್ತೆ, ಕೂಲಿ ಕೆಲಸ ಮಾಡೋರು, ಭಾರ ಕೆಲಸ ನೋಡಿ, ಶನಿ ಕುಜ. ಈ ಪಾಪ ಪೊಲೀಸವ್ರನ್ನ ನೀವು ನೋಡಿ, ಅವ್ರಿಗೊಂದು ನಿಜವಾಗ್ಲೂ ಹೇಳ್ತಾನೆ, ಅಲ್ಲೊಂದು ಟೆಂಟ್ ಇಲ್ಲ. ಅವ್ರು ಎಲ್ಲಿ ಟಾಯ್ಲೆಟ್ಗೆ ಹೋಗೋದು, ಯೂರಿನ್ಗೆ ಎಲ್ಲಿ ಹೋಗೋದು, ಎಲ್ಲಿ ಕುತ್ಕೊಂಡು ತಿನ್ನೋದು, ಅವ್ರಿಗೊಂದು ಊಟದ ವ್ಯವಸ್ಥೆ ಏನಿಲ್ಲ. ಬೆಳಿಗ್ಗೆ ಬಂದವ್ರು 12 ಅವರ್ 14 ಅವರ್ ಡ್ಯೂಟಿ. ಅದೇನೇ ಇರ್ಬೋದು, ಅವಾಗ ಇನ್ನೇನಾಗುತ್ತೆ ಮನುಷ್ಯ ಮನಸ್ಸು ಒಂಥರ ರೊಚ್ಚಿಗಿದ್ದು ಬೇರೆ ಇನ್ನೇನೋ ಒಂದು ತಪ್ಪಿಗೆ ಎಳೆದು ಬಿಡ್ತಾನೆ. ಕೊಡೋ ಸಂಬಳಗಳು ಅವರಿಗೆ 30,000 ಅಲ್ಲ 20,000 ಬಂದ್ರೆ ಹೆಚ್ಚು. ಅದರಲ್ಲೇ ಮನೆಯಿಂದ ಬರಬೇಕು, ಮನೆಗೂ ಹೋಗ್ಬೇಕು, ಅವ್ರ ಬೆಳಿಗ್ಗೆ ತಿಂಡಿ ಏನು, ಮಧ್ಯಾಹ್ನದ ಊಟ ಏನು, ಒಂದು ಕಾಫಿ ಟೀ ಬೇಡವಾ, ನಿಂತು ಇನ್ನೊಂದು ಅನ್ನತಕ್ಕಂಥದ್ದು. ಆ ಧೂಳು, ಇನ್ನೊಂದು ಮಾಸ್ಕ್ ಇಲ್ಲ, ಅಲ್ಲೊಂದು ರೆಸ್ಟ್ ಸೆಂಟರ್ ಇಲ್ಲ, ಕುಳಿತುಕೊಳ್ಳಕ್ಕೆ ಅವರು ಸುಸ್ತಾಗ್ತಾರೆ ಮನುಷ್ಯರಲ್ವಪ್ಪ. ತಯಾರಿ ಕೊಟ್ಬಿಟ್ಟಿದ್ದಾವೆ ಗೌರ್ಮೆಂಟ್ ಜಾಬ್ ಅನ್ನೋದು ನೋಡಿ. ಶನಿ ಕುಜ. ಪೊಲೀಸರ ಬಗ್ಗೆ, ರಕ್ಷಣಾ ಇಲಾಖೆ ಬಗ್ಗೆ ಯಾರಿಗೂ ಗಮನ ಇಲ್ಲ. ಮುಖ್ಯವಾಗಿ ನಮ್ಮನ್ನ ಕಾಪಾಡ್ತಿರ್ತಕ್ಕಂಥ ಪೊಲೀಸರ ಬಗ್ಗೆ, ಅದು ಯಾರೇ ಇರ್ಬೋದು. ನಾವು ಹೇಳ್ತೀವಿ ಕಮಿಷನರ್ AC ರೂಮ್ನಲ್ಲಿ ಕುತ್ಕೋತಾರೆ, ಖಂಡಿತ ಇಲ್ಲ. ಕಮಿಷನರ್ಗೆ ಇರುವಷ್ಟು ಕೆಟ್ಟಗಳಿಗೆ ಇನ್ಯಾರಿಗೂ ಇರಲ್ಲ. ಎಲ್ಲೇನಾದ್ರೂ ಬಾಣ ಅವ್ರ ಕಡೆ ಸುತ್ತಿಸ್ಬಿಡೋದು, ಇಲ್ಲ ಟ್ರಾನ್ಸ್ಫರ್ ಮಾಡಿಬಿಡೋದು. ಎಲ್ಲಿಗೆ? ಕಾರಾಗೃಹಕ್ಕೆ. ಅಲ್ಲಿಗೆ ಮಾಡೋದು ಇವರು, ಇಲ್ಲ ಒಂದು ಅಗ್ನಿಶಾಮಕ ದಳಕ್ಕೆ, ಇಲ್ಲ ಟ್ರೈನಿಂಗ್ ಸೆಂಟರ್ಗೆ. ಮಾತಿದ್ರೆ ಪೊಲೀಸ್ನ ಸಸ್ಪೆಂಡ್ ಮಾಡಿ ಬಿಸಾಕೋದು. ಅವ್ರಿಗೆಲ್ಲ ವ್ಯವಸ್ಥೆ, ಟೆಕ್ನಾಲಜಿಯ ವ್ಯವಸ್ಥೆ, ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ. ಮೊನ್ನೆ ನೋಡಿ ಶನಿ ಕುಜ, ನೀವು ನಂಬೋಲ್ಲ, ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತ ಜಾಗವನ್ನೇ ಒಂದು 50-55 ಎಕರೆ ಸ್ವಾಹ ಮಾಡೋಕೆ ಕಳ್ಳತನವಾಗಿ ಪೇಪರ್ಗಳು ಮಾರ್ಕೊಂಡಿರೋ ವ್ಯವಸ್ಥೆ ಮಾಡಿಟ್ಬಿಟ್ಟಿದ್ದಾರೆ. ಪೊಲೀಸ್ ಕ್ವಾರ್ಟರ್ಸ್ ಅನ್ನೇ ನೆನ್ಪಿಟ್ಕೊಳ್ಳಿ. ನೀವು ಹೋಗ್ಬಿಟ್ಟು ಜೀವಮಾನದಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಅಲ್ಲಿ 1 ದಿನ ಯಾರು ಇರೋಕ್ಕಾಗಲ್ಲ. ತಪ್ಪು ತಿಳ್ಕೋಬೇಡಿ, ಇದೆಲ್ಲ ನಿಮ್ಮ ನಡುವೆ ನಡೀತಿರ್ತಕ್ಕಂಥ ಒಂದು ಅರಾಜಕತೆಯ ಅಟ್ಟಹಾಸ. ನಾವು ಯಾರನ್ನ ಆಯ್ಕೆ ಮಾಡಿರೋದು? ಇವ್ರು ಹೇಳ್ತಾರೆ 1,000 ಮನೆ ಕೊಟ್ವಿ, 1,000 ಮನೆ ಕೊಟ್ವಿ. BDA ಮನೆಗಳು, ಫ್ಲಾಟ್ಗಳು ಫ್ರೀ ಆಗಿ ಬಿದ್ದಿದ್ದಾವೆ ಅಲ್ವಾ? ಎಲ್ಲ ಒಳ್ಳೆ ಪೊಲೀಸರಿಗೆ ಆದ್ರದ್ದು. ಅಲ್ಲೊಂದು ಜಿಮ್ಮು, ವಾಕಿಂಗು, ಒಂದು 8 hour ಸಿಸ್ಟಮ್ಮು. ಮೊನ್ನೆ ಸುಪ್ರೀಂ ಕೋರ್ಟ್ ಜಡ್ಜ್ ಒಬ್ರು ವೇದಿಕೆ ಮೇಲೆನೆ ಹೇಳ್ತಾರೆ, ಏನೇನು ನಡೆಯುತ್ತೆ, ಏನೇನು ಫೆಸಿಲಿಟಿ ಕೊಟ್ಟಿಲ್ಲ, ಮಾಡಿಲ್ಲ ಅನ್ನತಕ್ಕಂಥದ್ದು. ನ್ಯಾಯಾಂಗ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು, ಕೆಲಸಗಳು, ಇನ್ನೊಂದು ಪ್ರಪೋಸಲ್ಗಳು. ಅಲ್ಲಿ ನೋಡಿ, ನ್ಯಾಯ ದೇವತೆ ಶನಿ
ನ್ಯಾಯ ದೇವತೆ ಅನ್ನೋದು ಶನಿಯನ್ನೇ ನೋಡಿ ಹೇಳೋದು. ನಿಮ್ಮ ಜಾತಕದಲ್ಲಿ ನ್ಯಾಯ ಸಿಗ್ತಾ, ನ್ಯಾಯವಾಗಿ ಬದುಕ್ತಿದಾನ, ಶನಿಯನ್ನೇ ನೋಡೋದು. ಧರ್ಮ ನೋಡ್ಲಿಕ್ಕೊಬ್ರು, ಬುದ್ಧಿ ನೋಡ್ಲಿಕ್ಕೊಬ್ರು, ಶಕ್ತಿ ನೋಡಕ್ಕೊಬ್ರು, ಲಕ್ಷ್ಮಿ ನೋಡಕ್ಕೊಬ್ರು, ಜ್ಞಾನ ನೋಡಕ್ಕೊಬ್ರು. ಇದು ಇರತಕ್ಕಂಥದ್ದಾದರೆ ನ್ಯಾಯವನ್ನ ನೋಡುವ ದೇವರು ಅಲ್ಲಿ ನೋಡಿ ಶನಿ ಮಲಗಿದಾನೆ. ಅದು ತನ್ನ ನಕ್ಷತ್ರದಲ್ಲೇ ಹೋಗಿ ಮೀನದಲ್ಲಿ ಶಿವ ನೀನೇ ನೋಡ್ಕೊ ಅಂತ ಹೇಳ್ಬಿಟ್ಟು ಇನ್ನೆಲ್ಲಿ ನ್ಯಾಯ ಅಂತ ನಿಂತ್ಕೊಳ್ತಕ್ಕಂಥ ಪೊಲೀಸವ್ರಿಗೆ ಇನ್ನೇನ್ ಮಾಡ್ತಾರ ಅವ್ರು? ಆಟೋಮೆಟಿಕಲಿ ಕೈ ಚಾಚು ಅಶ್ಮ ಅದನ್ನು ಫೋಟೋ ಹಿಡಿದ್ಬಿಟ್ಟು ಹಾಕಿಬಿಡೋದು. ಹಿಂಗ್ ಮಾಡಿದ್ರಂತೆ, ಹಂಗ್ ಮಾಡಿದ್ರಂತೆ, ಅದು ಮಾಡಿದ್ರಂತೆ. ಇದು ಇದಾರೆ ಎಲ್ಲಾ ರಂಗದಲ್ಲೂ. ಯಾವ ರಂಗದಲ್ಲಿ ಅಶುದ್ಧರಿಲ್ಲ? ಎಲ್ಲ ರಂಗದಲ್ಲೂ ಇದ್ದಾರೆ, ಎಲ್ಲ ರಂಗದಲ್ಲೂ ಇದ್ದಾರೆ. ತಗೋ ನೋಡಿ, ಇದು ಜನಸಾಮಾನ್ಯರ ನಡುವೆ, ಅದರಲ್ಲೂ ಇಂಥ ಒಂದು ಅರಾಜಕತೆ, ಆ ಒಂದು ಕನ್ಸ್ಟ್ರಕ್ಷನ್ ವಿಚಾರದಲ್ಲಿ, ಭೂಮಿ ವಿಚಾರದಲ್ಲಿ, ಮನೆ ವಿಚಾರದಲ್ಲಿ, ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ಅಲ್ಲೋಲ ಸುಮ್ಮನೆ ಬುಧ ನಕ್ಷತ್ರದಲ್ಲಿರೋದ್ರಿಂದ ಇವ್ರು ಬಂದು ಮಾತಿನಲ್ಲೇ ಬೆರಗು ಉಂಟು ಮಾಡಿಸ್ತಕ್ಕಂಥ ಒಂದು ಪ್ರಭಾವ. ಇವರಿವರ ಅಧಿಕಾರ ಇಟ್ಕೊಳ್ಳಿಕ್ಕೆ ಇವ್ರು ನೋಡ್ತಿದಾರೆ ವಿನ ಇವ್ರನ್ನ ಕಾವಲು ಕಾಯ್ತಿರೋ ಪೊಲೀಸ್ ಇರ್ಬೋದು, ಇವ್ರಿಗೆ ಓಟ್ ಹಾಕಿರೋ ನಾವಿರ್ಬೋದು, ನಮ್ಮ ಟ್ಯಾಕ್ಸ್ ದುಡ್ಡು ಎಲ್ಲ ಎಂಜಾಯ್ ಮಾಡಿಕೊಂಡು ಆನಂದವಾಗಿ ಗೂಟದ ಕಾರ್ ಇಟ್ಕೊಂಡು, ಸೆಕ್ಯೂರಿಟಿ ಇಟ್ಕೊಂಡು, ಗೆಸ್ಟ್ ಹೌಸ್ ಇಟ್ಕೊಂಡು, ಖಂಡಿತ ಇವರು ಜನಸಾಮಾನ್ಯರಿಗೆಲ್ಲ ಯೋಚಿಸಿ. ಇನ್ನಷ್ಟಿದೆ, ಈ ವಾರದ ಭವಿಷ್ಯ ಬಂದ್ಬಿಡೋಣ. ಸತ್ಯ ಕಹಿಯಾಗಿರುತ್ತದೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಲೋಕ ಸಮಸ್ತ ಸುಖಿನೋ ಭವಂತು. ಏನೋ ಜಗನ್ಮಾತೆ ಅನುಗ್ರಹ. ನಮಗೂ ಕೂಡ ಇವತ್ತೊಂದು ಅಂಥದ್ದೊಂದು ಸೇವೆ ಸಿಕ್ಕಿದೆ. ಸಹಸ್ರ ಚಂಡಿಕಾ ಯಾಗ ಆನೆಕಲ್ಲು ನಲ್ಲಿ ಶಂಕರಾಚಾರ್ಯರ ಆಶ್ರಮ ಶ್ರೀ ರುಕ್ಮಿಣಿ ಮಹಲಲ್ಲಿ ಪೂರ್ಣಾಹುತಿಯ ಒಂದು ವ್ಯವಸ್ಥೆ ಇದೆ. ನಾನು ಬಂದಿರ್ತೇನೆ. ನಿಮಗೋಸ್ಕರ ಪ್ರಾರ್ಥನೆ ಅಲ್ಲಿ ನಡೀತಿದೆ. ಬರೆದಿದ್ದವ್ರ ಸಂಕಟ ಪಡಬೇಡಿ. ನಮಗಿಲ್ವಾ ಗುರುಗಳೇ? ಎಲ್ಲಿದ್ದರೂ ದೇವಿ ಇರುತ್ತಾಳೆ ನಿತ್ಯ. ಆ ಒಂದು ದೇವಿ ಆರಾಧನೆ, ಸಪ್ತಶ್ರುತಿ ನಿವೇದನೆ, ಎಚ್ಚರಿಕೆಯ ಗಂಟೆಗಳು, ಗ್ರಹಗಳು ಯಾವೆಲ್ಲ ರೀತಿ ನಮ್ಮನ್ನ ನಾಟಕ ಮಾಡಿಸ್ತದೆ, ಎಳೆತಕ್ಕೊಳಪಡಿಸುತ್ತೆ. ಸೆಳೆತಕ್ಕೆ ಒಳ್ಳೆದಕ್ಕೂ ಇಳಿಯುತ್ತೆ, ಕೆಟ್ಟದಕ್ಕೂ ಇಳಿಯುತ್ತೆ. ಒಳ್ಳೆಯವರು ಬರ್ತಾರೆ, ಕೆಟ್ಟದ್ದು ಬರುತ್ತೆ. ನಾವು ಅದನ್ನ ವಿಪರೀತ ವ್ಯಾಮೋಹಕ್ಕೆ ಒಳಗಾಗಬಾರ್ದು. ಯಾರೋ ಒಬ್ಬರು ಒಳ್ಳೆ ಮಿತ್ರ ಸಿಗ್ದ, ಬಾಚ್ಕೊಂಡ್ಬಿಡೋಣ, ದೋಚ್ಕೊಂಡ್ಬಿಡೋಣ, ಅವನೇ ನನ್ನ ಜೊತೆಲಿ ಇದ್ಬಿಡ್ಬೇಕು. ನೋಡಿ, 2 ಮಕ್ಕಳು ತಾಯಿ ನಿದ್ದೆ ಮಾತ್ರೆ ಹಾಕಿಬಿಟ್ಟು ಓಡೋಗ್ತಾಳೆ ಅಂತ ಹೇಳಿದ್ರೆ ಅಂದ್ರೆ ಎಂತ ಒಂದು ಮನಸ್ಸಾಕ್ಷಿಗೆ ಈ ಗ್ರಹಗಳ ಒಂದು ಪ್ರಚೋದನೆ ಕೊಡುತ್ತೆ. ಮಕ್ಕಳ ಇಲ್ಲ ಅಂತಲ್ಲ. ಯಾರಿಗಿಲ್ಲ ವ್ಯಾಮೋಹ, ಯಾರಿಗಿಲ್ಲ ಕಾಮ, ಯಾರಿಗಿಲ್ಲ ಕೋರಿಕೆ, ಯಾರಿಗಿಲ್ಲ ಆಸೆ ಬರುತ್ತೆ. ಯಾರೋ ಒಬ್ಬ ಪುಣ್ಯಾತ್ಮ ಕೊಡ್ತಾನೆ ಅಂದ್ರೆ ಬಾಚ್ಕೊಳ್ಳೋಷ್ಟು ಮಟ್ಟಕ್ಕೆ ಇನ್ನಷ್ಟು ಸುಳ್ಳು ಹೇಳ್ಕೊಂಡು ಕಟ್ಟಿಕೊಂಡ ಗಂಡ, ಕಟ್ಟಿಕೊಂಡ ಹೆಂಡತಿ, ಈ ಥರದ ಒಂದು ಪ್ರಚೋದನೆಗಳು ವಿಪರೀತ. ಅದನ್ನು ಹೋಗಲಾಡಿಸ್ಲಿಕ್ಕೆ ಗುರು ಮುಖೇನ, ಅಲ್ಲೊಂದು ಹಿರಿಯರ ಮುಖೇನ ಸಹಸ್ರ ಚಂಡಿಕಾ ಯಾಗ ಇದೆ. ನಿಮ್ಮ ಪರವಾಗಿ ಖಂಡಿತ ಆ ಒಂದು ಪೂರ್ಣಾಹುತಿ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಗೆ ನಿಂತ್ಕೋತೇನೆ. ನಿಮ್ಗೆಲ್ರಿಗೂ ದಾರಿ ಆಗಲಿ, ಒಳ್ಳೇದಾಗಲಿ, ಆ ದೇವಿ ಜಗನ್ಮಾತೆ ಆಶೀರ್ವಾದ ಸಿಗಲಿ ಅಂತ ಬನ್ನಿ. ಇವತ್ತಿನ ಈ ಒಂದು ವಾರ ಭವಿಷ್ಯ
ಈ ವಾರದ ಭವಿಷ್ಯ ನೋಡ್ಬಿಡೋಣ. ಮೇಷರಾಶಿ ಆತ್ಮಕಾರಕ ತುಂಬಾ ಚೆನ್ನಾಗಿದ್ದಾನೆ, ಲಕ್ಷ್ಮೀಕಾರಕನು ಚೆನ್ನಾಗಿದ್ದಾನೆ. ಆದರೂ ಅಲ್ಲಿ ನೋಡಿ ಸುಬ್ರಹ್ಮಣ್ಯ ಮಲಗ್ಬಿಟ್ಟಿದ್ದಾನೆ. ಶಕ್ತಿಕಾರಕ, ರಾಶಿಯಾಧಿಪತಿಯ ಲಗ್ನಾಧಿಪತಿಯ ನಾನೇ ಹೋಗ್ಬಿಟ್ಟು ಖರ್ಚಿನ ಮನೇಲಿ ಕೂತಾಗೆ ದುಷ್ಟರ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅನ್ನತಕ್ಕಂಥ ಭಾವಾರ್ಥದಿಂದ ತಾನು ಕೆಡೋದಲ್ಲದೆ ತನ್ನವನ್ನೆಲ್ಲ ಕೆಡಿಸುತ್ತೆ ಅನ್ನತಕ್ಕಂಥದ್ದು. ಸೊ ನಿಮಗೇ ಗೊತ್ತಿಲ್ಲದೆಯೇ ಅಡ್ಡದಾರಿ, ಅಡ್ಡ ವ್ಯವಸ್ಥೆಗಳು ಏನಾದ್ರೂ ಮಾಡಿ ದುಡ್ಡು ಗಿಡ್ಡು ಮಾಡ್ಕೊಂಡಿದ್ರೆ ಬರೆ ಹಾಕ್ಸ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ದೊಡ್ಡ ಖರ್ಚುಗಳ ಒಂದು ವಾರ. ಸುಮ್ಮನೆ ಜಾಗ ತಗೋತೀನಿ, ಮನೆ ತಗೋತೀನಿ, ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮಾಡ್ತಾನೆ, ಏನೂ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನನಗೇ ಬಲ ಇಲ್ಲ. ಈಗ ನನಗೆ ಜ್ವರ ಬಂದಿದೆ, ಎದ್ದು ರನ್ನಿಂಗ್ ರೇಸ್ ಓಡ್ತೀನಿ 100 ಮೀಟರ್ ಅಂದ್ರೆ ಅಷ್ಟೇ, ಸ್ಟ್ರೈಟ್ ಮೇಲಕ್ಕೇನೆ, ಇಲ್ಲ ಕೋಮಾಗೇನೆ, ಇಲ್ಲ ICUಗೆ ಹೋಗಿ ಅಡ್ಮಿಟ್ ಆಗಬೇಕು. ನನ್ನ ಪಕ್ಕದಲ್ಲಿ ಬಲವಾಗಿರೋರು ಇದ್ದಾರೆ. ನನ್ನ ತಂದೆ ಇದೆ, ನನ್ನ ಧರ್ಮಪತ್ನಿ ಇದೆ, ಗುರು ಇದ್ದಾರೆ, ರೈಟ್. ಬಟ್ ನನಗಿರ್ಬೇಕಲ್ಲ ಬಲ. ಅದನ್ನೇ ಹೇಳೋದು, ರಾಶಿಯಾಧಿಪತಿ ಮಲಗಿದ್ದಾನೆ ಅಂದ್ರೆ ನಾನೇ ಮಲಗಿಬಿಟ್ಟಿದ್ದಾನೆ. ಇನ್ನು ನನ್ನ ಸ್ಟಾಫ್ ನಿಮ್ಗೆ ಎಲ್ಲಿ ಗೈಡ್ ಮಾಡೋದು? ನನ್ನ ಎಡಿಟಿಂಗ್ ಟೀಮ್ ನಾನೇ ಬಂದಿಲ್ಲ, ಎಲ್ಲಿ ಶೂಟಿಂಗೇ ಆಗಿಲ್ಲ ಅನ್ನತಕ್ಕಂಥದ್ದಾದರೆ ಯೋಚನೆ ಮಾಡಿ ನೋಡಿ. ದಟ್ ಇಸ್ ಹೌ ದ ಸಿಸ್ಟಮ್ ವಿಲ್ ವರ್ಕ್. ಸೊ ರಾಶಿಯಾಧಿಪತಿ ಮಲಗಿದ್ದಾಗ ದುಡ್ಕೋದ್ ಬೇಡ, ಹೆಚ್ಚು ಭಾರ ತಗೊಳ್ಳೋದು ಬೇಡ, ಹೆಚ್ಚು ರಿಸ್ಕ್ ತಗೊಳ್ಳೋದು ಬೇಡ. ಕನ್ಸ್ಟ್ರಕ್ಷನ್, ಮೆಟೀರಿಯಲ್ ಮ್ಯಾನೇಜ್ಮೆಂಟು, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟು, ಡಿಫೆನ್ಸ್ ಸಿಸ್ಟಮ್ಮು, ನೀರಾವರಿ ಇಲಾಖೆ, ಕೃಷಿ ಇಲಾಖೆ, ರೈತರಿಗೆ, ಪೊಲೀಸ್ ಡಿಪಾರ್ಟ್ಮೆಂಟ್, ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಇರ್ತಕ್ಕಂಥವರಿಗೆ ಒತ್ತಡದ ವಾರ. ಊಟ, ಬಟ್ಟೆ, ಶುಭ ಕಾರ್ಯ, ಅಂದ ಚಂದ, ಆನಂದ, ಶುಕ್ರ, ಆ ತೇಜಸ್ಸಿನ ಸೂರ್ಯ, ಭಾಗ್ಯವನ್ನು ನೋಡುತ್ತಿರತಕ್ಕಂಥ ಗುರು, ಸಪ್ತಮವನ್ನು ನೋಡುತ್ತಿರತಕ್ಕಂಥ ಗುರು, ಬ್ಯೂಟಿಫುಲ್. ಆಕಸ್ಮಿಕವಾಗಿ ದೈವ ದರ್ಶನ, ಗುರು ದರ್ಶನ, ಪ್ರಸಾದ ಸೇವನ, ತೀರ್ಥಕ್ಷೇತ್ರ ದರ್ಶನ, ಇವೆಲ್ಲದರ ಶುಭಯೋಗ ಉಂಟು. ದೂರ ಪ್ರಯಾಣ, ಎಚ್ಚರಿಕೆ. ಇನ್ನು ವೃಷಭ ರಾಶಿಗೆ ಶುಕ್ರ ನಿಮ್ಮ ಮನೇಲೇ ಇದ್ದಾನೆ, ಗುರು 2ನೇ ಮನೆಯಲ್ಲಿದೆ. ಫ್ಯಾಂಟಾಸ್ಟಿಕ್. ಕೆಟ್ಟವನ್ ಕೆಟ್ಟು ವಿಪರೀತ ರಾಜಯೋಗಂ. ಸೂರ್ಯ ಮಲಗಿದ್ದಾನೆ, ನಿಮಗ್ ಶತ್ರು. ಚಂದ್ರನ್ ಕೇತು ಬಡಿದಿದೆ, ಫ್ಯಾಂಟಾಸ್ಟಿಕ್. ಬುಧನ್ ಸಾರದಲ್ಲಿದೆ. ಬಂಗಾರ, ಬೆಳ್ಳಿ, ಅಲಂಕಾರ, ಈ ಒಂದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಈವೆಂಟ್ ಮ್ಯಾನೇಜ್ಮೆಂಟ್ ಇಂಡಸ್ಟ್ರಿ, ಮದುವೆ ಮನೆಗಳು, ಮದುವೆ ಫಂಕ್ಷನ್ಗಳನ್ನ ಆರ್ಗನೈಸ್ ಮಾಡೋದು, ವೆಡ್ಡಿಂಗ್ ಡೆಸ್ಟಿನಿ ಆರ್ಗನೈಸ್ ಮಾಡೋದು, ಬಂಗಾರದ ವ್ಯಾಪಾರ, ಬೆಳ್ಳಿ ವ್ಯಾಪಾರ, ಈ ಒಂದು ಕಲಾವಿದರಾಗಿದ್ದೀರಾ, ಮಾಧ್ಯಮದಲ್ಲಿದ್ದೀರಾ, ಈ ಒಂದು ಡಾನ್ಸ್ ಕ್ಲಾಸಸ್, ಮ್ಯೂಸಿಕ್ ಕ್ಲಾಸಸ್, ಇಂಥವುಗಳನ್ನ ನಡೆಸ್ತಿರ್ತಕ್ಕಂಥ ವೃತ್ತಿ ಉದ್ಯೋಗ, ದೊಡ್ಡ ದೊಡ್ಡ ಮೆಷಿನ್ಗಳನ್ನ ಇಳಿಸೋದು, ಹಚ್ಚೋದು, ಲೇಬರ್ ಮ್ಯಾನೇಜ್ಮೆಂಟು, ಇಂಥವುಗಳೆಲ್ಲದರಲ್ಲೂ ತೊಡಗಿಸ್ಕೊಂಡಿರ್ತಕ್ಕಂಥ ವೃಷಭಂ ಬ್ಯೂಟಿಫುಲ್ ಆಗಿರ್ತಕ್ಕಂಥ ವಾರ. ಮನೆಯಲ್ಲಿ ಶುಭ ಕಾರ್ಯಗಳ ಸಂಗಮ, ಮದುವೆ ವಿಚಾರ, 2ನೇ ಮದುವೆ, 2ನೇ ಬದುಕು, 2ನೇ ಕುಟುಂಬ, ಇಂಥ ಒಂದು ಪ್ರಯತ್ನ ಖಂಡಿತ ಉಂಟು. ಜಾಕ್ಪಾಟ್ ವಾರ. ಆದ್ರೆ ಶಾರ್ಟ್ ಕಟ್ ಮನಿ ಕೂಡ ಎಳೆಯುತ್ತೆ. ಹೇಗೆಲ್ಲ ದುಡ್ಡು ಮಾಡಬಹುದು ಅನ್ನೋ ಒಂದು ಅಡ್ಡದಾರಿಯೂ ಎಳೆಯುತ್ತೆ. ಬುಧ ಕುಜನ್ ಜೊತೆ ಅಲ್ವಾ, ಎಚ್ಚರಿಕೆ. ಮಿಥುನ ರಾಶಿ. ರಾಶಿಯಾಧಿಪತಿಯಾದಂಥ ಬುಧ 10ನೇ ಮನೆಯಲ್ಲಿ ಕುಳಿತಿದ್ದಾನೆ. ಅಂದ್ರೆ 10ನೇ ಮನೆ ಬಂದು ಕರ್ಮಸ್ಥಾನ, 9ನೇ ಮನೆ ಬಂದು ಧರ್ಮಸ್ಥಾನ. ಧರ್ಮಾಧಿಪತಿ ಕರ್ಮಸ್ಥಾನದಲ್ಲಿ, ಅಷ್ಟಮಾಧಿಪತಿ ಕರ್ಮಸ್ಥಾನದಲ್ಲಿ. ಸೊ ಈ ಒಂದು ವಾರ ಉದರ ನಿಮಿತ್ತಂ ಬಹುಕೃತ ವೇಷಂ, ಓಡಬೇಕು. ನೀವು ಓಡ್ತೀರಿ, ತೊಂದರೆ ಏನಿಲ್ಲ. ಇಂಜಿನಿಯರಿಂಗ್ ವಿಭಾಗ, ಬುಧ ಕುಜ ಒಂದು ಸಂಗಮ ನಡೆದಾಗ ಮೆಷಿನ್ಸು, ಈ ಪ್ಲಂಬರು, ಈ ಒಂದು ಟೆಕ್ನಿಕಲ್ ಲೈನ್ಸು, ಹಾರ್ಡ್ವೇರು, ನೆಟ್ವರ್ಕಿಂಗು, ಕೆಮಿಕಲ್ ಇಂಜಿನಿಯರಿಂಗು, ಆರ್ಕಿಟೆಕ್ಚರ್ ಇಂಜಿನಿಯರಿಂಗು, ಆಟೋಮೊಬೈಲ್ ಇಂಜಿನಿಯರಿಂಗು, ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಇಂಥ ಒಂದು ಇಂಜಿನಿಯರಿಂಗ್ ಯಂತ್ರಾಂಗಗಳಿಗೆ ಸಂಬಂಧಪಟ್ಟಂತ ಸರ್ವಿಸ್ ಓರಿಯೆಂಟೆಡ್ ಉದ್ಯೋಗ ವ್ಯವಸ್ಥೆಗಳು ಅದ್ಭುತ ಯಶಸ್ಸಿನ ಒಂದು ವಾರ. ಚೆನ್ನಾಗಿದೆ. ಸ್ವಲ್ಪ ತುಂಟುತನ, ದಿಢೀರ್ ಒಂದು ವಸ್ತುಗಳನ್ನ ಕೊಂಡುಕೊಳ್ಳೋದು, ಒಳ್ಳೆ ಒಂದು ಸ್ನೇಹಿತರು, ಆತ್ಮೀಯ ಜೊತೆ ಒಡನಾಟ, ಸುತ್ತಾಟ, ಇವುಗಳ ಎಲ್ಲವನ್ನ ಪಡೆಯತಕ್ಕಂಥ ವಾರ. ಫ್ಯಾಂಟಾಸ್ಟಿಕ್. ಒಳ್ಳೆ ಭೋಜನ, ಒಳ್ಳೆ ಬಟ್ಟೆ, ಮನೆಗೊಂದು ವಿಶೇಷವಾದಂಥ ಅತಿಥಿ ಆಗಮನವೋ ಇಲ್ಲ ವಿಶೇಷವಾದಂಥ ವಸ್ತು ಆಗಮನವೋ ಆಗತಕ್ಕಂಥ ಒಂದು ವಾರ. ಇನ್ನು ಕರ್ಕಾಟಕ ರಾಶಿ. ನಿಮಗೆ ನೋಡಿ, ರಾಶಿಯಾಧಿಪತಿ ಚಂದ್ರನಿಗೆ ಕೇತು. ಸ್ವಲ್ಪ ಆರೋಗ್ಯದ ಕಡೆ ನೋಡ್ಕೊಳ್ಳಿ.
ರಾಶಿಯಾಧಿಪತಿಯಾಗಿರ್ತಕ್ಕಂಥ ಚಂದ್ರ ಕೇತು ಜೊತೆಯಲ್ಲಿ ಕುಟುಂಬ ಸ್ಥಾನದಲ್ಲೇ ಕುಳಿತು ಬಿಟ್ಟಿದ್ದಾನೆ. ಕುಟುಂಬ ಸ್ಥಾನ, ಧನಸ್ಥಾನ, ಬುದ್ಧಿಸ್ಥಾನ, ವಾಕ್ಸ್ಥಾನ ಕೇತು. ಇಲ್ಲೂ ಅಳುಕಿನ ಭಾವ, ಓಡಬೇಕು, ಮಾಡಬೇಕು, ನೋಡಬೇಕು, ಇಂಥದ್ದೊಂದು ಚಿಂತನೆಗಳು, ಭಾರಗಳು ನಿಮ್ಮನ್ನ ಬೆದರಿಸ್ತವೆ. ಶಕ್ತಿಕಾರಕ ಕುಜ ಕೂಡ ಭಾಗ್ಯದಲ್ಲಿ ಶನಿಸಾರದಲ್ಲಿ ಮಲಗಿರೋದ್ರಿಂದ, ದಶಮಾಧಿಪತಿ ಶನಿಯ ಪ್ರಭಾವಕ್ಕೆ ಒಳಪಟ್ಟಿರೋದ್ರಿಂದ ಎಲ್ಲೋ ಆ ರೆಕಗ್ನಿಷನ್ ಇಲ್ಲ, ಸಮಥಿಂಗ್ ಆ ಶಕ್ತಿ ಇಲ್ಲ, ದೈಹಿಕ ಶಕ್ತಿ ಇಲ್ಲ, ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್, ಸ್ವಲ್ಪ ಹೃದಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಉಲ್ಪಣಿಸ್ಬೋದು. ವೆರಿ ಕೇರ್ಫುಲ್. ಮುಖ್ಯವಾಗಿ ಆಯಿತು ಅಂತ ಹೇಳಿದ್ರೆ ಈ ಒಂದು ಸೋರೆಕಾಯಿ, ನಾನು ಸುಮಾರು ಒಂದು 18, 19, 20 ವರ್ಷಗಳ ಹಿಂದ್ಗಡೆ ಮನೆ ಮದ್ದಿನ ಬಗ್ಗೆ ತುಂಬಾ ಅದ್ಭುತವಾಗಿ ಮಾಲಿಕೆಗಳು ಹುಡುಕಿ ತಗೊಬಂದು ಕೊಡ್ತಿದ್ದೆ. ತುಂಬಾ ದೊಡ್ಡ ಒಂದು ಇದಾಗಿತ್ತು. ನನ್ನ ಗುರುಗಳ ಆಶೀರ್ವಾದ ಅದು. ರಿಸರ್ಚ್ ಮಾಡಿ ತುಂಬಾ ದೊಡ್ಡ ದೊಡ್ಡ ಆಯುರ್ವೇದ ಪಂಡಿತರುಗಳ ಜೊತೆ, ಆಯುರ್ವೇದ ಮಹರ್ಷಿಗಳು, ರಾಜರ್ಷಿಗಳ ಜೊತೆ ಕುಳಿತು ಚರ್ಚಿಸಿ ಅದಕ್ಕೆ ಸಂಬಂಧಪಟ್ಟಂತ ಒಂದು ಮಾಲಿಕೆಗಳು ಇವತ್ತು ಕೂಡ ಅಂಥದ್ದೇ ಕೊಡ್ತಿದ್ದಾನೆ. ಹೃದಯಕ್ಕೆ ನಿಜವಾಗ್ಲೂ ಹೇಳ್ತಾನೆ, ಹೆಲ್ತಿಯಾಗಿರಬೇಕು ಎಂದರೆ ನಮ್ಮ ವೈದಿಕರಿಗೆ, ತಪ್ಪು ತಿಳ್ಕೊಬೇಡಿ, ನಮ್ಮ ವೈದಿಕರಿಗೆ ಹೃದಯಾಘಾತ ಆಗೋಲ್ಲ, ಕಮ್ಮಿ. ನಮ್ಮ ಹೃದಯ ಶುದ್ಧಿ, ನೇರ, ದಿಟ್ಟ, ನಿರಂತರ, ಸತ್ಯವೇ ಡನ್ ಅಂತ ಹೊಡೆಯೋದು. ಅದರ ಜೊತೆಲಿ ನಾವು ತಿನ್ನೋ ಒಂದು ಊಟ ಇದೆ, ನಿತ್ಯ ಅದೊಂದು ಇದ್ದೇ ಇರುತ್ತೆ. ನಮಗೊಂದು ಸೋರೆಕಾಯಿ ಇಲ್ಲದ ಊಟವಿಲ್ಲ. ಎಲ್ಲಾದ್ರೂ ಉದ್ದದ ಸೋರೆಕಾಯಿ ಎಲ್ಲ ಸಿಗುತ್ತಲ್ವಾ, ತಗೊಬಂದು ಆ ಒಂದಿಷ್ಟು 300 ಗ್ರಾಮ್ ಅಷ್ಟಾದರೂ ಕಟ್ ಮಾಡಿಬಿಟ್ಟು ಒಂದು ಮಿಕ್ಸಿಲಿ ಹಾಕ್ಕೊಳ್ಳಿ. 10 ಪುದೀನ, 2 ಕೊತ್ತಂಬರಿ ಸೊಪ್ಪು, ವಿಶೇಷವಾಗಿ 10 ತುಳಸಿ, ಒಂದಿಷ್ಟು ಚಿಟಿಕೆ ಕಲ್ಲುಪ್ಪು, ರುಚಿಗೆ ತಕ್ಕಷ್ಟು 1-2 ಲೋಟ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆನಲ್ಲಿ ಒಂದು ಸ್ವಲ್ಪ ಸೇವಿಸ್ಲಿಕ್ಕೆ ಟ್ರೈ ಮಾಡಿ. ನೀವು ಎಲ್ರಿಗೂ ಹೇಳ್ತಿದ್ದಾನೆ, ವಿಶೇಷವಾಗಿ ನೆನ್ಪಿಟ್ಕೊಳ್ಳಿ, ನಮ್ಮ ವೈದಿಕರಿಗೆ ಇದೊಂದು ತುಂಬಾ ಒಂದು ಅದ್ಭುತವಾದಂಥ ಪಾನೀಯ, ಸೂರೆಕಾಯಿ ಪಾನೀಯ. ನಾವು ಸೂರೆಕಾಯಿ ಊಟ ಇಲ್ಲದೆ, ಬೂದುಗುಂಬಳಕಾಯಿ ಊಟ ಇಲ್ಲದೆ ನಮಗೆ ಊಟ ಇಲ್ಲ, ರಸಬಾಳೆಹಣ್ಣು ಊಟ ಇಲ್ಲದೆ ಊಟ ಇಲ್ಲ. ಅಚ್ಚುಕಟ್ಟಾಗಿ ಎಂಥದ್ದಾದರೂ ಜೀರ್ಣಿಸ್ಕೊಳ್ತಕ್ಕಂಥದ್ದು. ಮುಖ್ಯವಾಗಿ ಸಿವಿಯರ್ ಗ್ಯಾಸ್ಟ್ರಿಕ್ ಒಡೆದೋಡಿಸ್ಬಿಡುತ್ತೆ. ಎದೆ ಮೇಲೆ ಒತ್ತಡ, ನಾಡಿ ನರಗಳಲ್ಲಿ ಒತ್ತಡ, ರಿಲ್ಯಾಕ್ಸೇಷನ್ ಮಾಡಿಸುತ್ತೆ. ಕಡಿಮೆ ಅಂದ್ರೂ ಒಂದು 64 ರೀತಿಯ ಗ್ಯಾಸ್ಗಳನ್ನು ತೆಗೆದು ಬಿಸಾಕುತ್ತೆ. ನೀವು ಪ್ರಯತ್ನ ಮಾಡಿ ನೋಡಿ. ಮುಖ್ಯವಾಗಿ ಮಿಥುನ, ಕರ್ಕಾಟಕ ಯಾವಾಗಲೂ ಸ್ವಲ್ಪ ಹುಷಾರಾಗಿರ್ಬೇಕು. ನೀವು ತುಂಬಾ ಸೂಕ್ಷ್ಮಮತಿಗಳು, ಸೆನ್ಸಿಟಿವ್ ಪರ್ಸನ್ಸ್ಗಳು. ಟಾಪ್ 3 ರಾಶಿಗಳಲ್ಲಿ ಸೆನ್ಸಿಟಿವ್ಗಳಲ್ಲಿ ಮಿಥುನನೂ ಇದೆ, ಕಟಕನೂ ಇದೆ. ಒಂದು ಸ್ವಲ್ಪ ಸೇವಿಸ್ತಕ್ಕಂಥದ್ದು ಮಾಡಿ. ಸೋರೆಕಾಯಿ ಜ್ಯೂಸ್, 1 ಬೊಗಸೆ ತುಳಸಿ, 1 ಬೊಗಸೆ ಪುದೀನ, ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಹಾಕೋಬಹುದು, ಒಂದಿಷ್ಟು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕೊಳ್ಳಿ, ಬೆಟರ್. 1-2 ಲೋಟನೋ 3 ಲೋಟನೋ ಹಾಕ್ಬಿಟ್ಟು ಅದನ್ನ ಒಂದು 300 to 400 ml ಕುಡಿಯೋ ತರ ಅದನ್ನ ತೆಗೆದಿಟ್ಟಿರಿ ಮಡಿಕೆನಲ್ಲಿ. ಸಂಜೆಗೂ ಸೇವಿಸ್ಬೋದು, ಒಂದು 5 ಗಂಟೆಗೆ. ಈ ತರದ್ ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ಆರೋಗ್ಯಕ್ಕೆ ಬ್ಯೂಟಿಫುಲ್. ಕರ್ನಾಟಕ ರಾಶಿ ನೀವು ಅಷ್ಟು ಮಾಡ್ಕೊಳ್ಳಿ. ಸ್ವಲ್ಪ ಮುಖ್ಯವಾಗಿ ಗಾಬರಿ ಪಡೋದು ಸ್ವಲ್ಪ ಜಾಸ್ತಿ, ರೈಟ್? ಇನ್ನು ಸಿಂಹ ರಾಶಿಗೆ ರಾಶಿಯಾಧಿಪತಿ ಅದ್ಭುತವಾಗಿ ಭಾಗ್ಯದಲ್ಲಿ, ದಶಮಾಧಿಪತಿ ದಶಮ, ಪೂರ್ವ ಪುಣ್ಯ ಸ್ಥಾನಾಧಿಪತಿ ಪೂರ್ವ ಪುಣ್ಯ ಸ್ಥಾನ. ನಿಮ್ಗೊಂಚೂರು ಶಕ್ತಿ ಇಲ್ಲ ಅಷ್ಟೇ. ಅಷ್ಟಮದಲ್ಲಿ ಶನಿ ಕುಜ ಸೇರಿದಾಗ ಏನಾಗುತ್ತೆ, ಈ ಲೇಬರ್ ಮ್ಯಾನೇಜ್ಮೆಂಟು, ಸೆಕ್ಯೂರಿಟಿ ಮ್ಯಾನೇಜ್ಮೆಂಟು, ಪೊಲೀಸ್ ಮ್ಯಾನೇಜ್ಮೆಂಟು, ಗುಪ್ತಚರ ಇಲಾಖೆ, ನೀರಾವರಿ ಇಲಾಖೆ, ಕೃಷಿ ಇಲಾಖೆ, ರಾತ್ರಿ ಪಾಳಿಯ ಕೆಲಸಗಳು, ಡ್ರೈವರ್ಗಳು, ಹೌದು, ಯಂತ್ರಾಂಗಗಳ ಜೊತೆ ಕೈ ಜೋಡಿಸಿರ್ತಕ್ಕಂಥವರು, ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇರತಕ್ಕಂಥವ್ರು, ಪೊಲೀಸ್ ಅಧಿಕಾರಿಗಳು, ಅಂಥವ್ರಿಗೆ ಸ್ವಲ್ಪ ಒತ್ತಡದ ಏನೂ ಆಗೋಲ್ಲ. ಒಂಥರ 8 ಅವರ್ ದುಡಿಯೋರಿಗೆ ನಿಮ್ಗೆ ಈ ವಾರ ಒಂದು 12 ಅವರ್ 14 ಅವರ್ ಅನ್ಸಿದ್ರು ಕೂಡ ಸೂರ್ಯ ತುಂಬಾ ಚೆನ್ನಾಗಿದ್ದಾನೆ, ಗಟ್ಟಿಯಾಗಿದ್ದಾನೆ, ಫ್ಯಾಂಟಾಸ್ಟಿಕ್. ಶುಕ್ರ ಚೆನ್ನಾಗಿದೆ. ಓಡಾಟ, ಸುತ್ತಾಟ, ವಾಹನ ಯೋಗ, ಒಳ್ಳೆ ವಸ್ತ್ರ ಯೋಗ, ಪ್ರೀತಿ ಪಾತ್ರ ಯೋಗ, ಆತ್ಮೀಯರ ಜೊತೆ ಒಡನಾಟ, ಇವೆಲ್ಲವನ್ನು ಪಡೆಯತಕ್ಕಂಥ ಒಂದು ಅದ್ಭುತವಾಗಿರತಕ್ಕಂಥ ಒಂದು ವಾರವಾಗಿರುತ್ತೆ. ಗುರುವಿನ ಪೂರ್ಣ ದೃಷ್ಟಿ ಇದೆ ಪೂರ್ವ ಪುಣ್ಯ ಸ್ಥಾನದ ಮೇಲೆ. ದಟ್ ಇಸ್ ಫ್ಯಾಂಟಾಸ್ಟಿಕ್. ನಿಮ್ಮ ಕೇಂದ್ರ ಸ್ಥಾನ 7ನೇ ಮನೆಯಲ್ಲಿ ರಾಹು ದಲ್ದಲ್ ಮಾಡಿಸಿದ್ರು ಕೂಡ, ವ್ಯಯಾಧಿಪತಿ ಚಂದ್ರ ನಿಮ್ಮ ಮನೇಲೆ ಕುಳಿತು ಖರ್ಚು ಮಾಡಿಸಿದ್ರು ಕೂಡ,
ಡಿಫಾಲ್ಟ್ ಖರ್ಚಿರುತ್ತೆ. ಗೊತ್ತೋ ಗೊತ್ತಿಲ್ಲದು ಕೆಲವೊಂದು ಲೀಗಲ್ ಮೆಸ್ಗಳು, ರೋಡ್ ರೇಜ್ಗಳಾಗೋದು, ರೋಡ್ಗಳಲ್ಲಿ ಒಂದು ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗೋದು, ಆರೋಗ್ಯದಲ್ಲಿ ಒಂದು ಸ್ವಲ್ಪ ಶಕ್ತಿ ವಿಹೀನರಾಗತಕ್ಕಂಥದ್ದು, ಓವರ್ ಹೀಟ್ ಆಗ್ತಕ್ಕಂಥದ್ದು ಬಾಡಿ, ಇವೆಲ್ಲ ಆಗುತ್ತೆ. ನೀವು ಕೂಡ ಬೂದುಗುಂಬಳ ಜ್ಯೂಸ್ ಎಲ್ಲ ಸೋರೆಕಾಯಿ ಹೇಳದ್ನಲ್ಲ, ಅದೊಂದು ಪಲ್ಯ ಕೂಟ ಆದ್ರೂ ಒಂದು ಪಕ್ಕದಲ್ಲಿರಲಿ. ಸೋರೆಕಾಯಿ, ಬೂದುಗುಂಬಳಕಾಯಿ, ಇಟ್ ಇಸ್ ರೆಗ್ಯುಲರ್ ಮ್ಯಾಂಡೇಟ್ರಿ ಇಟ್ಕೊಳ್ತಕ್ಕಂಥದ್ದು ಮಾಡಿ. ನಾವು ಬೂದುಗುಂಬಳಕಾಯಿ ಇಲ್ಲದೆ ನಾವಿಲ್ಲ. ಸರಸ್ವತಿ ಪುತ್ರರಪ್ಪ ಅವರು ಅಂತ ಹೇಳ್ತಾರಲ್ವಾ, ನಮಗೆ ಗೊತ್ತಿಲ್ಲ. ಅದರ ಮೈನ್ ಸೀಕ್ರೆಟ್ ಬೂದುಗುಂಬಳಕಾಯಿ ನಮ್ದು. ನಾವ್ ಎಲ್ಲಿಗೋದ್ರೂ ಒಂದು ಬೂದುಗುಂಬಳಕಾಯಿ ನಮಗೆ ದಾನ ಕೊಡಿ ಅಂತೀವಿ. ನೀವೇನ್ ಅನ್ಕೋತೀರಿ? ಬೂದುಗುಂಬಳಕಾಯಿ ಶಾಸ್ತ್ರಗಳು ಅನ್ಕೋತೀರಿ. ಅದಲ್ಲ. ಬೂದುಗುಂಬಳಕಾಯಿ ನೆನಪಿನ ಶಕ್ತಿ, ಜ್ಞಾಪಕ ಶಕ್ತಿ, ಉರು ಹೊಡೆಯೋ ಶಕ್ತಿ, ಇವುಗಳನ್ನ ಮೈಂಟೈನ್ ಮಾಡ್ಲಿಕ್ಕೆ ಅದ್ಭುತವಾದಂತ ರಾಮಬಾಣ. ಗಲಿಬಿಲಿ ಆಗೋಲ್ಲ. ನಮಗ್ ತಾಳ್ಮೆ ಜಾಸ್ತಿ. ಏನಕ್ಕೆ ಗೊತ್ತಿರ ಬರೋದು? ಏನ್ ಮಾಡಿದ್ರು ತಾಳ್ಮೆ. ಹೌದಾ, ಆಗ್ಲಿ ಬಿಡು ಅಂತೀವಿ. ಜಗ್ 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 ಅಂತ. ಹೌದು, ನಮಗೂ ಕೋಪ ಬರುತ್ತೆ, ಇಲ್ಲ ಅಂತಲ್ಲ. ವರ್ಷದಲ್ಲಿ 1 ಬಾರಿಯೋ 2 ಬಾರಿಯೋ ಬರುತ್ತೆ. ಸದಾ ಕೋಪ ಬರೋವನು ತನಗೆ ತಾನೇ ಸರ್ವನಾಶ ಅಂತ ಅನ್ಕೋತಾನೆ. ಅದು ನಿಶ್ಚಿತ, ಖಂಡಿತ. ನಮಗ್ ಕೋಪ ಇಲ್ಲ ಅಂತೇನಲ್ಲ, ನಾವು ಬೇರೆದ್ರ ಮೇಲೆ ಬಿಡ್ತೀವಿ. ನಾವು ಎಲ್ರ ಮೇಲೆ ತೋರ್ಸಕ್ ಹೋಗೋದಿಲ್ಲ, ಗುಬ್ಬೆ ಮೇಲೆ ತೋರ್ಸೋಕೆ ಹೋಗೋದಿಲ್ಲ. ಏನ್ ಇವ್ರು ಮಾತ್ರ ಯಾಕೆ ಯಶಸ್ಸು ಅಂದ್ರೆ, ಅದ್ರ ಹಿಂದ್ಗಡೆ ಒಂದು ದೊಡ್ಡ ಸೀಕ್ರೆಟ್ ಬೂದುಗುಂಬಳಕಾಯಿ ನಮ್ಮನ್ನು ತಂಪಾಗಿ ಇಡುತ್ತೆ. ತಂಪಾಗ್ಬೇಕಾ? ಬೂದುಗುಂಬಳಕಾಯಿಯನ್ನ ಪುಟ್ಟದಾಗಿ ಬಳಸ್ತಕ್ಕಂಥದ್ದು ಮಾಡಿ. ಯಾಕಂದ್ರೆ ಸ್ವಲ್ಪ ಸಿಂಹರಾಶಿಯವರು ದಗ 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 ಅಂತಿರ್ತೀರಿ. ಶನಿ, ಕುಜ, ಟೆನ್ಷನ್, ಬಿಸಿ, ಹೀಟು, ಪ್ರೆಷರು, ಲೋಡೆಡ್ ಅಂತ. ಬಟ್ ಸೂರ್ಯ ಇಸ್ ಫ್ಯಾಂಟಾಸ್ಟಿಕ್. ಎಂತ ಲೋಡ್ ಬಂದ್ರು ನಿಭಾಯಿಸ್ಕೊತೀರಿ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ಇಂಜಿನಿಯರಿಂಗ್ ವಿಭಾಗದ್ದು ಟೆಕ್ನಿಕಲ್ ಅಡ್ವೈಸರ್, ಲೀಗಲ್ ಅಡ್ವೈಸರ್, ಮ್ಯಾನೇಜ್ಮೆಂಟ್ ಅಡ್ವೈಸರ್, ಯಾವ ರೀತಿಯ ಅಡ್ವೈಸರಿ ಆದರೂ ಅದ್ಭುತವಾಗಿ ನಡೆಯತಕ್ಕಂಥ ಒಂದು ವಾರ. ಶುಕ್ರ ನೋಡಿ, ಅಷ್ಟಮದಲ್ಲಿದ್ದಂಥ ಶುಕ್ರ ಭಾಗ್ಯಂ ಭಾಗ್ಯಸ್ಥಾನಂ, ಗುರು ಸುಖಸ್ಥಾನ, ಷಷ್ಠಸ್ಥಾನ, ನಿಮ್ಮ ಧನಸ್ಥಾನ ದೃಷ್ಟಿ. ಧನಸ್ಥಾನದ ಶುಕ್ರ ಭಾಗ್ಯದಲ್ಲಿದ್ದಾನೆ. ಎಂತ ವಾರ ಗೊತ್ತಾ ನಿಮ್ಗೆ? ಅಷ್ಟಮದಲ್ಲಿ ಸೂರ್ಯ ಉಚ್ಚಂಗತ, 12ನೇ ಮನೆಯ ಸೂರ್ಯ ಅಷ್ಟಮಕ್ಕೆ ಹೋದಾಗ ಅದೊಂದು ವಿಪರೀತ ಅದೃಷ್ಟ ಅಂತ ಕೂಡ ಹೇಳ್ತಾರೆ. ಈ ಅಷ್ಟಮದಲ್ಲಿ ಗ್ರಹಗಳಿರಬಾರ್ದು, ನಿಜವೇ. ಆದ್ರೆ 12ನೇ ಮನೆಯವನು 8ನೇ ಮನೆಗೆ ಬಂದಾಗ, 6ನೇ ಮನೆಯವನು 8ನೇ ಮನೆಗೆ ಬಂದಾಗ, ಇಲ್ಲ 8ನೇ ಮನೆಯವನು 12ನೇ ಮನೆಗೆ ಬಂದಾಗ ಅಲ್ಲೊಂದು ಅದ್ಭುತವಾದಂಥದ್ದು ನಡೆಯುತ್ತೆ. ಇಲ್ಲದ ಶಕ್ತಿಗಳನ್ನ ಕೊಡುತ್ತೆ. ಒಂಥರ ಧೈರ್ಯ, ಸ್ಥೈರ್ಯ, ಆರೋಗ್ಯ, ಚೇತನ, ಬ್ಯೂಟಿಫುಲ್. ಸ್ವಲ್ಪ ಓವರ್ ಹೀಟ್ ಇಂದ ಬಳಲ್ಬಿಡ್ತೀರಿ. ತುಂಬಾ ಸ್ವಲ್ಪ ತಲೆನೋವಿಂದ ಬಳಲ್ತಕ್ಕಂಥದ್ದು ಓವರ್ ಹೀಟ್. ನಾ ಹೇಳಿದಂಥದ್ದನ್ನ ಬಳಸ್ಕೊಳ್ತಕ್ಕಂಥದ್ದು ಆಹಾರದಲ್ಲಿ ಮಾಡ್ಕೊಳ್ಳಿ. ಸ್ವಲ್ಪ ಲೈಮ್ ಜ್ಯೂಸ್ ಲೈಟ್ ಆಗಿ ಇಟ್ಕೊಂಡಿರ್ತಕ್ಕಂಥದ್ದು ಮಾಡಿ. ನಾವು ಮಾಡೋದಿಲ್ಲ. ನೀರೊಂದು ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ನೀರು ಕುಡಿಯೋದು ಬೇಡ, ನಿಲ್ಲಿಸಿಕೊಳ್ಳಿ. ತುಂಬಿಸಿಟ್ಕೊಬಿಟ್ಟಿದ್ದೇವೆ ನಾವು. ಜಾಗ್ರತೆ, ಏನ್ ತಿಂತಿದ್ದೇವೆ ಏನ್ ತಿನ್ನಲ್ಲ ಅಂತ. ಟೆಕ್ನಿಕಲ್ ಅಡ್ವೈಸರ್, ಆಮೇಲೆ ಫ್ಯಾಷನ್ ಅಡ್ವೈಸರ್, ಮೇಕಪ್ ಅಡ್ವೈಸರ್, ಬ್ಯೂಟಿ ಪಾರ್ಲರ್, ಇಂಥವುಗಳಲ್ಲಿ ತೊಡಗಿಸ್ಕೊಂಡು ಟ್ಯಾಟೂ ಹಾಕುವಂಥವರು. ಚೆನ್ನಾಗಿದೆ, ಅದ್ಭುತ. ತುಲಾ ರಾಶಿ, ರಾಶಿಯಾಧಿಪತಿ ಅಷ್ಟಮ ಲಾಕ್ ಆಗಿದ್ದಾನೆ. ಸಪ್ತಮದಲ್ಲಿ ಸೂರ್ಯ ಪ್ರಬಲ ಶತ್ರು ಲಾಕ್ ಆಗಿದ್ದಾನೆ. ಒಂದೇನಂದ್ರೆ ಪಂಚುಡೋ ಕುಜ ಮಲಗ್ಬಿಟ್ಟಿದ್ದಾನೆ. ದಟ್ ಇಸ್ ಬ್ಯೂಟಿಫುಲ್. ಈ ಬಿಲ್ಡಿಂಗ್ ಮೆಟೀರಿಯಲ್ ಸಾಗಿಸೋದು, ಸಿಮೆಂಟು, ಸ್ಟೀಲು, ಕನ್ಸ್ಟ್ರಕ್ಷನ್ನು, ಮನೆಗಳನ್ನ ಹೊಡೆದು ಕಟ್ಟತಕ್ಕಂಥ ಕಾರ್ಮಿಕ ಕೆಲಸಗಳು, ಪೊಲೀಸ್ ಕೆಲಸಗಳು, ರೈತಾಪಿ ಕೆಲಸಗಳು, ಪಾರಿಶ್ರಾಮಿಕ ಕೆಲಸಗಳು, ಕಬ್ಬಣ ಹೊಡೆಯೋದು, ಕಬ್ಬಣ ಸಾಗಿಸೋದು, ದೊಡ್ಡ ದೊಡ್ಡ ಲೋಡಿಂಗ್ ಗಾಡಿಗಳು, ಪೆಟ್ರೋಲು, ನೈಟ್ ಪಾಳಿಯ ಕೆಲಸಗಳು, ರಸ್ತೆ ಕ್ಲೀನ್ ಮಾಡೋದು, ಸೆಕ್ಯೂರಿಟಿ ಗಾರ್ಡ್ಗಳ ಕೆಲಸ ಮಾಡೋದು, ಡಿಟೆಕ್ಟಿವ್ ಏಜೆನ್ಸಿಗಳಲ್ಲಿ ಕೆಲಸ ಮಾಡೋದು, ಅಗ್ನಿಶಾಮಕ ದಳದಲ್ಲಿ ಕೆಲಸ ಮಾಡೋದು, ಗೃಹ ಇಲಾಖೆಯಲ್ಲಿ ಕೆಲಸ ಮಾಡೋದು, ಸರ್ವೆ ಇಲಾಖೆಯಲ್ಲಿ ಕೆಲಸ ಮಾಡೋದು, ದೊಡ್ಡ ದೊಡ್ಡ ಒಂದು ಯಂತ್ರಾಂಗಗಳ ಜೊತೆ ಗುರುತಿಸ್ಕೊಳ್ಳೋದು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಲ್ಲಿ ಈ ಪ್ಲಂಬರು, ಕನ್ಸ್ಟ್ರಕ್ಷನ್, ಮೇಸ್ತ್ರಿ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೂ ಪರಿಶ್ರಮದಿಂದ ಒಂದಷ್ಟು ದುಡ್ಡು ಕಾಸು ವ್ಯವಸ್ಥೆ ಪಡೆಯುತ್ತೀರಿ. ಬುಧ ಸ್ವಲ್ಪ ಮಟ್ಕ ಆಡ್ಸೋದು, ಬೆಟ್ಟಿಂಗ್ ಆಡ್ಸೋದು, ಈ ತರದ್ ಎಲ್ಲಾದ್ರೂ ಒಂಚೂರು ಕರ್ಕೊಂಡು ಹೋಗ್ತೀನಿ. ಈಗ ನಡೀತಿರೋ ಈ IPL ದೊಡ್ಡ ಫ್ರಾಡು.
ಅದೆಲ್ಲ ಇಂಥದೆಲ್ಲ ಬೇಗ ನಡೆಯುತ್ತೆ. ಆ್ಯಪ್ ಇಲ್ಲದೆ, ಬೆಟ್ಟಿಂಗ್ ಆ್ಯಪ್ ಇಲ್ಲದೆ ಕೂಡ ಫೋನಲ್ಲೂ ನಡೆಸ್ತಾರೆ. ಬೋಲೋ ಸುಲ್ತಾನ್ಗೆ ಊಪರ್ ಬಾಜಿ ಲಗಾಯಂಗೆ ಕ್ಯಾ, ಇದು ಎಲ್ಲ ನಡೀತದೆ. ಒಂದು ದಿನಕ್ಕೆ ನಡೆಯುವಂಥದ್ದು ಮಿನಿಮಮ್ 10,000 ಕೋಟಿ. ನನಗೆ ತುಂಬಾ ದೊಡ್ಡದಾದಂಥ ಒಂದು ದಿಲ್ಲಿ ಮಟ್ಟದ ತುಂಬಾ ದೊಡ್ಡ, ಯಾವ ಇಲಾಖೆ ಅಂತ ಹೇಳಕ್ ಹೋಗಲ್ಲ, ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಬೇಡ. ಅತ್ಯುನ್ನತ ನಂಬರ್ 2 ವ್ಯಕ್ತಿ ಗುರುಗಳೇ ಮಿನಿಮಮ್ 10,000 ಕೋಟಿ ಬೇಟಿಂಗ್ ನಡೆಯುತ್ತೆ. ಎಲ್ಲರೂ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ನಮಗೆ ರಾಷ್ಟ್ರ ಕಾಪಾಡುವಂಥ ಕೆಲಸಗಳಿದೆ. ರಾಷ್ಟ್ರದ ಒಳಗಡೆ ನಡೀತಿರ್ತಕ್ಕಂಥದ್ದು, ಅಂತಾರಾಷ್ಟ್ರೀಯವಾಗಿ ನಡೀತಕ್ಕಂಥ ಬೇರೆ ಬೇರೆ ಕೆಲಸಗಳ ಮೇಲೆ ನಿಗಾ ಇದೆ. ಅದರಲ್ಲಿ ಇದನ್ನು ತಿಳಿದು ಇಟ್ಕೊಂಡಿದ್ದು ಇವ್ರೇನು ಮಾಡೋಲ್ಲ. ಇವ್ರಿಗೆ ಅದ್ರಲ್ಲಿ ಒಂದು ಕಡಿಮೆ ಅಂದ್ರೆ ಒಂದು 40% ಶೇರ್ ಹೋಗುತ್ತೆ. ಒಂದು ದಿನಕ್ಕೆ 4,000 ಕೋಟಿ ಮಾಡ್ತಿದ್ದಾರೆ. ಅಂದರೆ ಈ 50 ದಿನ ನಡೆಯುತ್ತೆ ಈ ಒಂದು IPL. ಅಂದ್ರೆ ಲೆಕ್ಕ ಹಾಕಿಕೊಳ್ಳಿ, 2 ಲಕ್ಷ ಕೋಟಿಯಿಂದ 2.5 ಲಕ್ಷ ಕೋಟಿ ಇವ್ರ ಜೇಬಿಗೆ ಹೋಗುತ್ತೆ ಅನ್ನತಕ್ಕಂಥದ್ದು. ಶಿವಾರ್ಪಣಮಸ್ತು. ನೋಡಿ, ನಾನು ಗೆದ್ದಿದ್ದೇನೆ, ಖುಷಿ, ವಾವ್. ಇನ್ನೊಬ್ಬರ ಬದುಕು ಕಿತ್ಕೊಂಡು ಗೆದ್ದಿದ್ದೇನೆ. ಅವನಲ್ಲಿ ಬರಬಾರ್ದು. ನಾನು ಸೋತಿದ್ದೇನೆ, ಅವನ್ ಗೆದ್ದಿದ್ದಾನೆ, ನಾನು ಬರಬಾರ್ದು. ಅಲ್ಟಿಮೇಟ್ಲಿ ಇನ್ನೊಬ್ಬರ ಶಾಪ ನಾವು ತಟ್ಕೊಂಡು ನಾವು ಇದು ಮಾಡ್ಕೋತಿದ್ದೇವೆ. ಇವೆಲ್ಲ ನಾವು ಎಲ್ಲ ತಂದು ನಿಲ್ಲಿಸ್ಕೊಂಡಿದ್ದೇವೆ ಗೊತ್ತಾ? ಶನಿ ಕುಜ ಬುಧ ಸೇರಿದ್ರೆ ಹೇಗಾದ್ರೂ ಸರಿ ನಾನು ಚೆನ್ನಾಗಿರ್ಬೇಕು, ಹೆಂಗಾದ್ರೂ ಸರಿ ನಾನು ಚೆನ್ನಾಗಿರ್ಬೇಕು. ಮೋಸ ಮಾಡಿದವನೇ ದೊಡ್ಡಪ್ಪ, ಮೋಸ ಮಾಡಿದವನೇ ನಿಲ್ಲೋದಪ್ಪ, ಮೋಸ ಮಾಡಿದವನಿಗೆ ಚೆನ್ನಾಗಿರೋದಪ್ಪ. ಈ ರೀತಿಯ ಭಾವಗಳು ತುಂಬಿಸ್ಬಿಟ್ಟಿದ್ದಾರೆ. ಮನುಷ್ಯ ಎಗ್ಗಿಲ್ಲದೆ ಸಿಗ್ಗಿಲ್ಲದೆ ಇಂಥ ಒಂದು ಅನೈತಿಕ ಸಂಪಾದನೆಗಳ ಕಡೆ ಹೋಗ್ಬಿಟ್ಟಿದ್ದಾನೆ. ಅಂದರ್ ಬಾಹರ್ ಕಾಡ್ಸು ಅದಕ್ಕೆ ಮೀರಿದ್ದಿತ್ತು. ಅವನು ಲಜ್ಜೆ ಬಿಟ್ಟು ಹೇಳ್ತಾನೆ ಲಲಿತ್ ಮೋದಿ, ಇನ್ನೊಂದು 5-6 ವರ್ಷದಲ್ಲಿ ಒಬ್ಬೊಬ್ಬ ಪ್ಲೇಯರು 150 ಕೋಟಿಗೆ ವ್ಯಾಲ್ಯೂ ಬರ್ತಾನೆ ಅಂತ. 10 ಟೀಮ್ ಇದ್ದಾರೆ, 20 ಜನ ಇದ್ದಾರೆ ಒಂದು ಟೀಮಲ್ಲಿ, ಅಂದ್ರೆ 200 ಜನ. ಒಬ್ಬೊಬ್ಬನ ಮೇಲೆ 150 ಕೋಟಿ ಅಂತ ಹೇಳ್ದ ಅಂದ್ರೆ 10 ಜನಕ್ಕೆ 1,500 ಕೋಟಿ, 100 ಜನಕ್ಕೆ 15,000 ಕೋಟಿ, ಅಲ್ಲಿಗೆ 30,000 ಕೋಟಿಯ ವ್ಯಾಲ್ಯೂಯೇಷನ್. ಅವರೇ ಅಷ್ಟಾಗ್ತಾರೆ ಅಂದ್ರೆ ಆ ಟೀಮ್ಗಳು ಲೆಕ್ಕ ಹಾಕೊಳ್ಳಿ. ಅಂತ ಒಂದು ಮಲ್ಯ RCB ಮಾಡಿದಾಗ 400ರಿಂದ 450 ಕೋಟಿ, ಇವತ್ತು 16,500 ಕೋಟಿಗೆ ಮಾರುತ್ತಾರೆ. ಎಲ್ಲೂ ಈ ದುಡ್ಡನ್ನ ವೈಟ್ ಮಾಡ್ಲಿಕ್ಕೆ BCCIಗೆ ಟ್ಯಾಕ್ಸೇ ಇಲ್ವಂತೆ. ಇವೆಲ್ಲ ನಾವು ಆನಂದ, ನಮ್ಮದ್ರಿಗೆ ಮಾತ್ರ ಟ್ಯಾಕ್ಸ್ ಇದೆ. BCCIಗೆ ಟ್ಯಾಕ್ಸ್. ಏನ್ ಹೇಳ್ತೀರಿ? ಇದೇ ನಡೀತಿರೋದು ಅಗಲ್ದ್ರು. ಯಾರಾದ್ರೂ ಅವರ ಬಗ್ಗೆ ಕೇಳೋ ದಮ್ ಇದೆಯಾ, ತಾಕತ್ತಿದ್ಯಾ? ಸತ್ಯವೇ ನಮ್ಮ ಅಪ್ಪ ಅಂತೀವಿ, ಅಲ್ಲ ನ್ಯಾಯವೇ ನಮ್ಮ ಅಪ್ಪ ಅಂತೀವಿ. ದೊಡ್ಡವ್ರಿಗಷ್ಟೇ ನ್ಯಾಯ, ಅವನ್ನ ಕೇಳೋ ದಮ್ಮು ಗಿಮ್ಮು ಏನಿಲ್ಲ. ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆಗ್ಬಿಟ್ಟಿದ್ದೀವಿ ನಾವು. ಹೊಡಿಸ್ಕೊಳ್ಳೋದು, ಅಗಸ ಬಟ್ಟೆ ತೆಗೆದು ತಿರುಗಿ ಹೊಡಿತಾನಲ್ವ, ಆ ಥರ ಹೊಡಿಸ್ಕೊಳ್ಳೋದು ಅಷ್ಟೇ ನಾವು. ಮತ್ತೆ ವೈಟ್ ಆಗುತ್ತೆ, ಹಾಕ್ಕೊಳ್ಳುತ್ತೆ, ಮತ್ತೆ ಕಸ ಬೀಳುತ್ತೆ. ಮತ್ತೆ ತುಲಾ ರಾಶಿ ಪರಿಶ್ರಮದ ವಾರ. ಜಾಗ್ರತೆ, ದುಡ್ಡು ಕಾಸು ಸ್ವಲ್ಪ ನೋಡ್ಕೊಂಡು ಇನ್ವೆಸ್ಟ್ ಮಾಡಿ, ಸ್ವಲ್ಪ ಸೇವಿಂಗ್ಸ್ ಮಾಡ್ಕೊಳ್ಳೋದಕ್ಕೆ ನೋಡಿ. ಇನ್ನು ವೃಶ್ಚಿಕ ರಾಶಿ, ಸೂರ್ಯ ಪ್ರಬಲವಾಗಿ ಉಚ್ಚಂಗತನಾಗ್ತಾನೆ. ದಶಮಾಧಿಪತಿ ಉಚ್ಚಂಗತ ಆಗ್ಬಿಟ್ರೆ 6ನೇ ಮನೆ ಸೂರ್ಯ ಎಂಥ ಶತ್ರುವನ್ನು ಬೇಕಾದ್ರೆ ಹಿಂಗೆ ಹೊಡಿಬೇಕು. ಬೊಮ್ ಗೋಲಿ ಹೊಡಿಲಿಕ್ಕೆ ಒಂದು ಶಕ್ತಿ ಬರತಕ್ಕಂಥದ್ದು. ಸಪ್ತಮಾಧಿಪತಿ ಸಪ್ತಮದಲ್ಲಿ ಬ್ಯೂಟಿಫುಲ್. ಬಟ್ ರಾಶಿಯಾಧಿಪತಿ ಪಂಚಮದಲ್ಲಿ ಲಾಕ್ ಆಗ್ಬಿಟ್ಟಿದ್ದಾನೆ ಶನಿ ಸಾರದಲ್ಲಿ. ನೀವು ಏನೇ ಗಟ್ಟಿ ಇದ್ರು, ಏನೇ ದುಡ್ಡಿದ್ರು ಹಿಂಗ್ ನೋಡೋದಷ್ಟೇ. ಇದು ಹೆಂಗೆ ಅಂದ್ರೆ ಮದುವೆ ಮನೆಗೆ ಕರ್ಕೊಂಡೋಗಿ ಎಲ್ಲ ಊಟ ಹಾಕ್ಬಿಟ್ಟೆ. ಇದನ್ನ ತಿನ್ನೋಣ ಅಂದ್ರೆ BP, ಇದನ್ನ ತಿನ್ನೋಣ ಅಂದ್ರೆ ಶುಗರು ಅಂತ ಕತೆ. ತಟ್ಟಿನಲ್ಲಿ ಎಲ್ಲ ಇದೆ ವೃಶ್ಚಿಕ ರಾಶಿಗೆ ಈ ವಾರ. ಲಕ್ಷ್ಮಿ ಇದ್ದಾಳೆ, ಶಿವ ಇದ್ದಾನೆ, ಗುರು ಬೇರೆ ಧನಸ್ಥಾನ, ನಿಮ್ಮ ವ್ಯಯಸ್ಥಾನ, ಸುಖಸ್ಥಾನ ನೋಡ್ತಿದ್ದಾನೆ. ಬರೋ ಆಪತ್ತುಗಳಿಂದ ದೂರ. ಬಟ್ ಕುಜ ಹೋಗಿ ಶಕ್ತಿಹೀನ ಆದಾಗ ಜ್ವರ ಬಂದವನ್ ಮುಂದ್ಗಡೆ ಪಲಾವ್ ಇಟ್ಟ ಹಾಗೆ. ಯೋಚನೆ ಮಾಡಿ ನೋಡಿ. ಅವ್ನು ಯಾರೋ ಪುಣ್ಯಾತ್ಮ ದಡ್ಡ ಮದುವೆ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ನೇಣು ಹಾಕೊಂಡು ಸತ್ತೋಗಿದ್ದಾನೆ. ನೋಡಿ, ಹಿಂಗಿರುತ್ತೆ ಕತೆ.
ಅವನು ಹೋಗ್ಬಿಟ್ಟು ಕೋರ್ಟ್ನಲ್ಲಿ, ಅದರಲ್ಲೂ ಫ್ಯಾಮಿಲಿ ಕೋರ್ಟಲ್ಲಿ ನಿಂತ್ಕೋಬೇಕಿತ್ತು. ಅವನು 1 ವಾರ ನಿಂತ್ಕೊಬಿಡ್ಬೇಕಿತ್ತು. ಸಾಕು. 10 ಆರ್ಗ್ಯುಮೆಂಟ್ಗಳು, ಅಲ್ಲಿ ಹೇಳೋ ಸುಳ್ಳುಗಳು, ಕಂತೆಗಳು, ಎಲ್ಲ ಸೆಕ್ಷನ್ಗಳನ್ನ ನೋಡಿದ್ದಂದ್ರೆ ಅವನು ಜೀವಮಾನದಲ್ಲಿ ಮದುವೆ ಅನ್ನೋದನ್ನ ಮರ್ತು ಬಿಡ್ತಾನೆ. ಇವ್ರ ಮೇಲೆ ಅವ್ರ ಮೇಲೆ ಇವರು ಸುಳ್ಳಿನ ಕಂತೆಗಳು ಏನೇನೋ ತಗೊಂಡ್ಬರ್ತಾರೆ. ಒಬ್ಬಾಕೆ 5 ಕೋಟಿ ಕೇಳ್ತಾಳೆ, ತಿಂಗಳಿಗೆ 5 ಕೋಟಿ ಸ್ವಾಮಿ. ಇನ್ನೊಬ್ಬಾಕೆ ನೋಡ್ಬೇಕು, ತಿಂಗಳಿಗೆ 20 ಲಕ್ಷ ಕೇಳ್ತಾಳೆ. ಕೇಳಿದ್ರೆ ನಾನು ಹಾಕೋ ಶರ್ಟ್ ಬ್ರ್ಯಾಂಡಿ 25,000 ರೂಪಾಯಿ ಅಂತಾಳೆ. ಅವ್ನು ನೋಡ್ಬೇಕಿತ್ತು. ನೋಡಿ, ಇದೆ ಮೂರ್ಖರ ಸಂತೆ. ಹಂಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಈ ವಾರ. ಈ ತರದ ಭ್ರಮೆಯಲ್ಲಿ ಬಿದ್ದು ಬಿಡ್ತೀರಿ. ನಿಮ್ಮಲ್ಲಿ ಶಕ್ತಿ ಇಲ್ಲ. ಸುಮ್ಮನೆ ಶಕ್ತಿ ಇಲ್ದಿದ್ದಾಗ ಏನೇನೋ ಹೇಳ್ಕೊಳಕ್ ಹೋಗ್ಬೇಡಿ. ಸೂರ್ಯ ಪ್ರಬಲ ಆಗಿದ್ದಾನೆ, ಶುಕ್ರ ಪ್ರಬಲ ಆಗಿದ್ದಾನೆ, ಫ್ಯಾಂಟಾಸ್ಟಿಕ್. ಬಟ್ ಚಂದ್ರನ ಜೊತೆ ಭಾಗ್ಯಾಧಿಪತಿ ಕೆಟ್ಟಿರೋದ್ರಿಂದ ಏನು ಡಿಸಿಷನ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಶಕ್ತಿ ಮೀರಿ ಈ ವಾರ ಏನಿದೆ ಅದನ್ನು ಉಳಿಸ್ಕೊಳಕ್ ನೋಡಿ. ಫುಡ್ ಇಂಡಸ್ಟ್ರಿ, ಐರನ್ನು, ಸ್ಟೀಲು, ಪೆಟ್ರೋಲು, ಲಿಕ್ಕಲ್ಲು, ಕನ್ಸ್ಟ್ರಕ್ಷನು, ಗೋಡೌನು, ಮೇಂಟೆನೆನ್ಸು, ದೊಡ್ಡ ಗಾಡಿಗಳನ್ನ ಇಟ್ಕೊಂಡು ಮೇಂಟೆನೆನ್ಸ್ ಮಾಡಿಸ್ತಿರೋದು, ಸರ್ವಿಸಿಂಗ್ ನಲ್ಲಿ ಇರೋದು, ಸಿಮೆಂಟ್ ಡಿಸ್ಟ್ರಿಬ್ಯೂಟರು, ಇಟಿಎಸ್ ಡಿಸ್ಟ್ರಿಬ್ಯೂಟರು, ಕನ್ಸ್ಟ್ರಕ್ಷನ್ ಐಟಮ್ಸ್ ಡಿಸ್ಟ್ರಿಬ್ಯೂಟರು, ಫುಡ್ ಡಿಸ್ಟ್ರಿಬ್ಯೂಟರು, ಜ್ಯೂಸ್ ಡಿಸ್ಟ್ರಿಬ್ಯೂಟರು, ಸ್ನಾಕ್ಸ್ ಡಿಸ್ಟ್ರಿಬ್ಯೂಟರ್, ಇಂಥವುಗಳಲ್ಲಿ ಇರ್ತಕ್ಕಂಥವರಿಗೆ ಪರಿಶ್ರಮವಿದ್ದರೂ ಪರವಾಗಿಲ್ಲ. ಮೂರ್ಖ ಕೆಲಸಗಾರರು ಸಿಗ್ತಾರೆ, ದಡ್ಡ ಕೆಲಸಗಾರರು ಸಿಗ್ತಾರೆ. ಇವತ್ತು ಲೋಕದಲ್ಲಿರೋದೇಪ್ಪ. ಕೆಲಸ ಇದೆ, ಕೆಲಸಗಾರನಿಲ್ಲ. ಆಯ್ತಾ? ಕೆಲಸ ಇದೆ, ಕೆಲಸಗಾರನಿಲ್ಲ. ಕೆಲಸಗಾರ ಏನ್ ಹೇಳ್ತಾನೆ? ನನಗೆ ಕೆಲಸ ಇಲ್ಲ ಅಂತಾನೆ. ಅಷ್ಟು ಕೆಲಸಗಾರ ಹೇಳೋದು ನನಗೆ ಕೆಲಸ ಇಲ್ಲ. ಹಾಗೆ ಕೆಲವು ಸಂಸ್ಥೆಗಳಲ್ಲಿ ಕೆಲಸ ಇದೆ, ಕೆಲಸಗಾರ ಇಲ್ಲ. ಇನ್ನೂ ತಮಾಷೆ ಏನು ಗೊತ್ತಾ? 3ನೇ ತಮಾಷೆ, ಇದು ನಿಜ. ಕೆಲಸಗಾರನೂ ಇದ್ದಾನೆ, ಕೆಲಸನೂ ಇದೆ, ಅವನು ಕೆಲಸನೇ ಮಾಡ್ತಿಲ್ಲ. ಅವನು ಕೆಲಸ ಮಾಡುತ್ತಿಲ್ಲ. ಆಯಾರಾಮ್ ಗಯಾರಾಮ್ ಮೇರಾ ಪಾಕೆಟ್ ಮೇ ಕಿತ್ನಾ ಆಯಾರಾಮ್, ಇಷ್ಟೇ ಯೋಚನೆ ಮಾಡೋದು. ನೀವು ಕೇಳಿ ನೋಡಿ ಅವನನ್ನ, ನೀವು ಕೇಳಿ ನೋಡಿ. ಅದು ನಡೆಯೋ ಕತೆ ಬೇರೆ. ವೃಶ್ಚಿಕ ಅಂತದೊಂದು ಭಾರದಿಂದ ಒದ್ದಾಡುತ್ತೀರಿ. ಎಚ್ಚರಿಕೆ, ಅನಗತ್ಯ ಖರ್ಚು ಬೇಡ. ಬಟ್ ಭೋಗಕ್ಕೆ ಕಡಿಮೆ ಇಲ್ಲ. ಒಂದೊಳ್ಳೆ ವಸ್ತ್ರ, ಓಡಾಟ, ಸುತ್ತಾಟ, ಶುಭ ಕಾರ್ಯಗಳ ಸಿಂಚನ ನಡೆಯತಕ್ಕಂಥ ಒಂದು ವಾರ. ಫ್ಯಾಂಟಾಸ್ಟಿಕ್, ಒಳ್ಳೇದಕ್ಕೆ ಖರ್ಚು. ಇನ್ನು ವಿಶೇಷವಾಗಿ ಧನುಸು ರಾಶಿ, ಪೂರ್ವ ಪುಣ್ಯ ಸ್ಥಾನಾಧಿಪತಿ ಬಲವಾಗಿದ್ದಾನೆ. ಫ್ಯಾಂಟಾಸ್ಟಿಕ್. ಷಷ್ಠಾಧಿಪತಿ ಷಷ್ಠದಲ್ಲಿ, ಲಾಭಾಧಿಪತಿ ಷಷ್ಠದಲ್ಲಿ, ಲಗ್ನಾಧಿಪತಿ ಸಪ್ತಮದಲ್ಲಿ. ಲಗ್ನಾಧಿಪತಿ ನಾವೇ ಹೋಗಿ ಇನ್ನೊಬ್ಬರ ಮನೇಲಿ ಕೂತಿದ್ದೇವೆ ಅಂದಾಗ ಹುಷಾರಾಗಿರ್ಬೇಕು. ನಮಗೆ ಯೋಗ ಇರ್ಬೋದಪ್ಪ ಅಂದ್ರೆ ಒಂದು ಉದಾಹರಣೆ, ಜನಗಳಿಂದ ಆಯ್ಕೆ ಆಗಿರೋದು ನಾವು ಪ್ರಜ್ಞೆಯಿಂದ ಇರ್ಬೇಕು. ಇದು ನಮ್ಮ ಸ್ಥಾನ ಅಲ್ಲ, ಪರ್ಮನೆಂಟ್ ಅಲ್ಲ. ಜನಗಳಿಂದ ಆಯ್ಕೆ ಮರ್ತು ಬಿಡೋದು. ಇದು ಯಾರು ಗೊತ್ತೇನೋ ನಾನು ಅಂತ. ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಗೊತ್ತೇ ಇದೆ, ಮೆರೆದವ್ರು ಯಾರನ್ನೂ ನಾವು ಗೆಲ್ಸಿದ ಇತಿಹಾಸನೇ ಇಲ್ಲ. ನಾವು ಕರ್ನಾಟಕದಲ್ಲಿ ಮಾತ್ರ ಇದು ನಡೆಯುತ್ತೆ, ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಕರ್ನಾಟಕದಲ್ಲಿ 100 ಒಳ್ಳೇದ್ ಮಾಡಿದ್ರು ಕೂಡ ನಾವು ಸುಮ್ಮನೆ ಇರ್ತೀವಿ. ನಾವು ಒಂದು ತಪ್ಪನ್ನು ಕೂಡ ನಾವು ಕ್ಷಮಿಸಲ್ಲ. ಅರೆ, ನೀನು ಕುಂದಿರ್ಸಿದ್ದು ನೀನು ಆಡಬಾರದು, ಆಟ ಆಡು ಅಂತಾರೆ. ನಾವು ಕನ್ನಡದವ್ರ ಹಾಗೆ ತುಂಬಾ ಸಹೃದಯರು. ತಟ್ಕೋತೀವಿ ತೆಗೆದು ಈ ಕಡೆ ಇಡ್ತೀವಿ. ಧನುಸು ರಾಶಿ ಅಂತ ಸಿಕ್ಕಾಕೋತೀರಿ. ಅರ್ಧ ಬಲ ಹೋಗ್ಬಿಟ್ಟು ಬುಧನ್ ಮನೇಲಿ ಕುಳಿತು, ಬುಧ ದಿಗ್ಬಲನಾಗಿರೋದ್ರಿಂದ ಮಾಡಬಾರ್ದು ವ್ಯಾಪಾರ, ಮಾಡಬಾರ್ದು ಇನ್ವೆಸ್ಟ್ಮೆಂಟ್, ಮಾಡಬಾರ್ದು ರಿಸ್ಕ್ಗಳನ್ನ ತಗೊಂಡು ನೆತ್ತಿಗೆ ಸುರ್ಕೋತೀರಿ. ಜೈಲು ಮಟ್ಟಕ್ಕೆ ಬರುವಷ್ಟು ಇದು ಅರ್ಧಾಷ್ಟಮ ಶನಿ, ನೆನ್ಪಿಟ್ಕೊಳ್ಳಿ. ಅದ್ರ ಜೊತೆಲಿ ಯೋಗಕಾರಕನು ಅರ್ಧಾಷ್ಟಮ ಶನಿಲಿ ಇದ್ದಾನೆ. ಬುಧ ಬೇರೆ ಬುಧನ್ ಸಾರದಲ್ಲಿರೋದ್ರಿಂದ 100% ಎಡವಟ್ಟು ಮಾಡಿಸ್ತಾನೆ. ಸ್ಟಾಕ್ ಮಾರ್ಕೆಟ್, ಟ್ರೇಡಿಂಗ್, ಶುಕ್ರ ಬಂದ್ಬಿಟ್ಟು ಚೆನ್ನಾಗಿದೆ. ಸ್ಟಾಕ್ ಮಾರ್ಕೆಟ್ ಒಂಚೂರು ಚೇತರಿಕೆ ಆಗ್ತಿದೆ. ಅವೆಲ್ಲ ಡೊಂಕು ಬೊಂಕು. ಇಂಟ್ರಾಡೇ ಟ್ರೇಡಿಂಗ್ ಅಲ್ಲಿ ಇಟ್ರೆ, ಫ್ಯೂಚರ್ಸ್ ಅಲ್ಲಿ ಕೈ ಇಟ್ರೆ ನೀವು ಮುಳುಗು ನೀರೇ. ಸುಮ್ಮನೆ ಏನೇನೋ ಮಾಡಬೇಡಿ. ಮ್ಯೂಚುವಲ್ ಫಂಡ್ಸು, ಸಿಪ್ಸು, ಇವೆಲ್ಲ ಸ್ಟೋರಿಗಳೇ, PROಗಳೇ. ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿದವನು, ಈ ಇನ್ಶೂರೆನ್ಸ್ ಸ್ಕೀಮ್ಗಳಲ್ಲಿ ದುಡ್ಡಿಟ್ಟಿರೋನು,
ಸುಮ್ಮನೆ ತಗೊಂಡು LIC ಹತ್ರ ಎಷ್ಟೋ ದುಡ್ಡು ಬಿದ್ದಿದೆ. ನಮ್ಮ ದುಡ್ಡು ಯಾರಾದ್ರೂ ಪಾಲಿಸಿ ಅವ್ರು ಕಂಪ್ಲೀಟ್ ಆದ ಮೇಲೆ, ನಂದು ಪಾಲಿಸಿ ಕಂಪ್ಲೀಟ್ ಆಗಿ 2 ವರ್ಷ ಆಗಿದೆ, ಇನ್ನೂ ದುಡ್ಡು ಬಂದಿಲ್ಲ, ಅದಕ್ಕೆ 2028 ಕೊಡೋದು. ಈಗಲಿಂದ ಕಟ್ಟೋದೇನು ಇಲ್ಲ, ಆಮೇಲೆ ಅಂತೆ ಕ್ಲೈಮ್ ಯಾಕೆ ಕೊಟ್ಟಿಲ್ಲ ಇನ್ನೂ ಗೊತ್ತಿಲ್ಲ. ಯಾವುದೋ ಒಂದು ಇನ್ಶೂರೆನ್ಸ್ ಸ್ಟಾರ್ಟ್ ಮಾಡಿದ್ದಾನೆ, ನಿಲ್ಸಿದ್ದಾನೆ, ಅದನ್ನ ಹೇಳ್ತಾನೆ ಪುಣ್ಯಾತ್ಮ, ಹಾಕಿಸ್ಕೊಳ್ಳೋವಾಗೆ ಹೇಳ್ಬೇಕಿತ್ತು ತಾನೆ. ಸಾರಿ ಇಲ್ಲ 3 ವರ್ಷ ಆದ್ಮೇಲೆ ತೆಗಿಯೋಕ್ಕಾಗೋದು ಅಂತ ಹೇಳ್ತಾನೆ. ಬೇಡಪ್ಪ, ನನ್ನ ಕೈಲಿ ಇಷ್ಟೆಲ್ಲ ಕಟ್ಲಿಕ್ಕೆ ಆಗೋದಿಲ್ಲ, ಇದೇನೋ ಒಂದು ತಲೆನೋವುಗಳಿದೆ, ಇದು ಬೇಡ ಸ್ವಾಮಿ, ನಮ್ಮ ಪಾಡಕ್ಕೆ ಬಿಟ್ಬಿಡಿ ಅಂತ. ಇವತ್ತಿಗೂ ಅದ್ರ ಕಥೆನೂ ಇಲ್ಲ, ಇತಿನೂ ಇಲ್ಲ. ಇಂಥ ಸುಳಿವುಗಳಲ್ಲಿ ಸಿಕ್ಕಾಕೋಬಿಡ್ತೀರಿ. ಧನುಸು ರಾಶಿ ಸ್ವಲ್ಪ ಜಾಗ್ರತೆ. ಮನೇಲಿ ಒಂಚೂರು ಕಳ್ತನಗಳಾಗೋದು, ಯಾರ್ದೋ ಮಾತು ಕೇಳಿ ಇನ್ವೆಸ್ಟ್ಮೆಂಟ್ ಮಾಡಿ ಎಡವಟ್ಟುಗಳಿಗೆ ಸಿಕ್ಕಾಕೊಳ್ತಕ್ಕಂಥದ್ದು ಒಂದು ಅರ್ಧಂಬರ್ಧ. ಲಕ್ಷ್ಮೀಕಾರಕ 6ನೇ ಮನೆ. ಬರೋ ಲಾಭ ಎಲ್ಲ ಕಂಡೋರ್ ಬಾಯಿಗೆ ಇಡೋದು, ಯಾರೋ ಕೇಳಿದ್ರು ಅಂತ ಒಡವೆ ಕೊಡೋದು, ಯಾರೋ ಕೇಳಿದ್ರು ಅಂತ ಶೂರಿಟಿಗೆ ಸೈನ್ ಹಾಕೋದು, ಈ ಥರದ್ದು ಮಾಡತಕ್ಕಂಥದ್ದು ಆಗ್ಬಿಡುತ್ತೆ. ತುಂಬಾ ಎಚ್ಚರಿಕೆಯಿಂದ ನಿಭಾಯಿಸ್ತಕ್ಕಂಥದ್ದು ಮಾಡಿ ಈ ವಾರ ಧನುಸು ರಾಶಿ. ಗುರು ಅರ್ಧ ಬಲ, ಅದರಿಂದ ನಿಮ್ಮ ಊಟ ಬಟ್ಟೆ ವ್ಯವಸ್ಥೆಗೆ ತೊಂದರೆ ಇಲ್ಲ. ಇದು ಹೆಂಗೆ ಅಂತ ಹೇಳ್ದ ಅಂದ್ರೆ, ಒಂದು ರೀತಿ ತುಂಬಾ ದೊಡ್ಡ ಅಧಿಕಾರಿಯಾಗಿ ಕೆಲಸ ಮಾಡಬೇಕಾದ ಯೋಗ್ಯತೆ ಇದ್ದರೂ ಅಲ್ಲಿ ಬಂದು ನಿಮ್ಮನ್ನ P1 ರೀತಿಯಲ್ಲಿ ಟ್ರೀಟ್ಮೆಂಟ್. ಒಂದು ಬಹುದೊಡ್ಡ ಅಧಿಕಾರಿ. ಎಂತ ದೊಡ್ಡ ಅಧಿಕಾರಿ ಅಂದ್ರೆ ನಂಬರ್ 2 ಪೊಸಿಷನ್. ನೀವು ನಂಬಲ್ಲ, ಅವನ್ನ ಬಂದು ದಿನ 4 ಜನ ಬೆದರಿಸ್ತಾರೆ. ಏನಂತ ಗೊತ್ತಾ? ನಿಮ್ಮ ಮೇಲೆ ED ಕಂಪ್ಲೇಂಟ್ ಕೊಟ್ಬಿಡ್ತೀವಿ, ಇನ್ಕಮ್ ಟ್ಯಾಕ್ಸ್ ಕಂಪ್ಲೇಂಟ್ ಕೊಟ್ಬಿಡ್ತೀವಿ, ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಬಿಡ್ತೀವಿ. ಸ್ವಂತ ಮನೆನೇ ಇಲ್ಲ ಪಾಪ. ಯಾರೋ ಸಣ್ಣ ಪುಟ್ಟ ಗಿಫ್ಟ್ ಕೊಡ್ತಾರೆ ಅಂತ ಸ್ಥಾನ ಬಂದ ಮೇಲೆ ಏನೋ ಮಾಡ್ಕೋಬಿಟ್ಟಿದ್ದಾರೆ. ಬೆದರಿಸೋದು, ಎದುರಿಸೋದು. ಯಾಕೆ ಹೇಳ್ತೀರ? ನಾನು ಒಂದೇ ಮಾತು ಹೇಳಿದೆ, VRS ತಗೊಂಬಿಡಿ ಇಷ್ಟೇ. ಈಗ ನೀವು ಬಿಟ್ಟರು ಇನ್ನು ನೆಕ್ಸ್ಟ್ ಇಷ್ಟು ವರ್ಷಕ್ಕೆ 80 ಲಕ್ಷ ಬರುತ್ತೆ. VRS ತಗೊಂಡು 80 ಲಕ್ಷ ಬರುತ್ತೆ. ಈಗ ಬರ್ತಿರೋದು ಎಷ್ಟು? 80,000 ಬರ್ತಿದೆ. ಈಗಲೇ ತಗೊಂಡ್ರೆ 80 ಲಕ್ಷ ಬರುತ್ತೆ. ತಗೊಂಡು ಫಿಕ್ಸೆಡ್ ಮಾಡಿ ಒಂದು 60ರಿಂದ 70,000 ಬರುತ್ತೆ. ಇನ್ನೊಂದು 10,000 ರೂಪಾಯಿ ಶಾರ್ಟೇಜ್ ಪ್ಲಸ್ ಪೆನ್ಷನ್ ಬರುತ್ತೆ. ಸೊ ಯುವರ್ ಪ್ರಾಬ್ಲಮ್ ಇಸ್ ಸಾರ್ಟೆಡ್ ಔಟ್. ಪೆನ್ಷನ್ ಬರುತ್ತೆ, ಪ್ಲಸ್ ಈ ಫಿಕ್ಸೆಡ್ ಡೆಪಾಸಿಟ್ ಇಂದ ಇಷ್ಟು ದುಡ್ಡು ಬರುತ್ತೆ. ಆ ಮಾತೆಲ್ವೇ ಬೆದರಿಸುವಿಕೆಗೆ ನೋಡಿ, ದಿಸ್ ಇಸ್ ಹೌ. ತೂಗ್ತಿರೋ ಕತ್ತಿಯಿಂದ ತಪ್ಪಿಸ್ಕೋಬೇಕು ಅಂದ್ರೆ ನೋಡಿ, ಗುರುಗಳನ್ನ ಕೇಳಬೇಕು ಅನ್ನೋದು ಅದನ್ನೇ. ಮೇಡಮ್ ಹಿಂಗ್ ಮಾಡ್ಬಿಡಿ, ಬೆಟರ್. ಒಂದು 70-80 ಲಕ್ಷ ಬರುತ್ತೆ, ಫಿಕ್ಸೆಡ್ ಮಾಡಿ. ಮಗುಗೆ ಅಂದ್ರೆ ಈ ಭಯ ಪಟ್ಕೊಂಡು ಆರೋಗ್ಯ ಕೆಡಿಸ್ಕೊಂಡು, ಮನಸ್ಸು ಕೆಡಿಸ್ಕೊಂಡು, ಇನ್ನೊಂದು ವಿಚಿತ್ರವಾಗಿ ಆಲೋಚನೆಗಳಿಗೆ ಒಳಗಾಗಿ ನಿಮ್ಗೆ ಏನಾದ್ರೂ ಆಗ್ಬಿಡ್ತು ಅಂದ್ರೆ ಮಗು ಗತಿ, ಆ ಮಗುಗೆ ಮದುವೆ ಗತಿ ಎಲ್ಲಿ ನಿಲ್ಲುತ್ತೆ? ಏನು ಬೇಡ, ನೆಮ್ಮದಿಯಾಗಿ ಏನ್ ಮಾಡ್ತೀರಿ? ಕಂಪ್ಲೇಂಟ್ ಕೊಟ್ಕೊಳ್ಳಿ, ಹೋಗಿ. ನಾನು ಮಾಡಿದ್ರೆ ಅಲ್ವಾ, ಸಾಕ್ಷಿಗಳು ಇಲ್ಲ, ಏನಿಲ್ಲ, ಅವ್ರು ಮಾಡೇ ಇಲ್ಲ. ಮಾಡೋ ಆಗಿದ್ರೆ ಇಷ್ಟು ಭಯ ಪಡ್ತಿರಲಿಲ್ಲ. ಮೋಸ ಮಾಡೋನ್ ಭಯ ಪಡಲ್ಲ, ನೆನ್ಪಿಟ್ಕೊಳ್ಳಿ. ನ್ಯಾಯವಾದಿಯೇ, ಧರ್ಮವಾದಿಯೇ ಭಯ ಪಡೋದು. ನಾ ಹೇಳ್ಕೊಟ್ಟೆ, ಮಾಡಿದ್ರು ಇಲ್ವೋ ಅವ್ರಿಗೆ ಸೇರಿತ್ತು. ದಿಸ್ ಇಸ್ ವಾಟ್. ಅದಕ್ಕೆ ಹೇಳುದು, ಒಂದೊಂದು ಹೆಜ್ಜೆನು ತುಂಬಾ ದೊಡ್ಡವ್ರು ಕೇಳಿಯೇ ಮಾಡೋದು. ಇನ್ನು ಮಕರ ರಾಶಿ. ಫ್ಯಾಂಟಾಸ್ಟಿಕ್ ವಾರ. ದಶಮಾಧಿಪತಿ ಪಂಚಮಾಧಿಪತಿ ಪಂಚಮ, ಸೂರ್ಯ ಉಚ್ಚಂಗತ, ಫ್ಯಾಂಟಾಸ್ಟಿಕ್. ಗುರು 6ನೇ ಮನೆ, ಶನಿ ಕುಜ ಬುಧನ ಸಂಗಮ 3ನೇ ಮನೆ. ಕನ್ಸ್ಟ್ರಕ್ಷನ್ ಲೈನ್ ಅಲ್ಲಿ ಇದ್ದೀರಾ, ಮೆಷಿನರಿ ಲೈನ್ ಅಲ್ಲಿ ಇದ್ದೀರಾ, ಆಯಿಲು, ಪೆಟ್ರೋಲು, ಲಿಕ್ಕರು, ಕನ್ಸ್ಟ್ರಕ್ಷನ್ನು, ದೊಡ್ಡ ಮಾಲು, ಥಿಯೇಟರು, ಕ್ಲಬ್ಸು, ರೆಸ್ಟೋರೆಂಟ್ಸು, ಕನ್ಸಲ್ಟೆಂಟ್ಗಳಾಗಿದ್ದೀರಾ. ಅದ್ಭುತ. ಮಾಧ್ಯಮ ರಂಗದಲ್ಲಿದ್ದೀರಾ, ಕಲಾ ಮಾಧ್ಯಮ ರಂಗದಲ್ಲಿದ್ದೀರಾ, ಟಿವಿಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಚಾನೆಲ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಚಿಕ್ಕ ಯೂಟ್ಯೂಬ್ ಚಾನೆಲ್ಸ್ ನಡೆಸ್ತಿದ್ದೀರಾ, ಜ್ಯೋತಿಷ್ಯದಲ್ಲಿದ್ದೀರಾ, ಅಡ್ವೈಸರ್ ಆಗಿದ್ದೀರಾ, ಆರ್ಕಿಟೆಕ್ಚರ್ ಆಗಿದ್ದೀರಾ, ಸಿವಿಲ್ ಇಂಜಿನಿಯರಿಂಗ್ ಆಗಿದ್ದೀರಾ, ದೊಡ್ಡ ಗೋಡೌನ್ಗಳನ್ನ ಮೈಂಟೆನೆನ್ಸ್ ಮಾಡತಕ್ಕಂಥ ವೃತ್ತಿ ಉದ್ಯೋಗಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಅತ್ಯದ್ಭುತವಾಗಿರತಕ್ಕಂಥ ಒಂದು ವಾರವಾಗಿರುತ್ತದೆ. ನಥಿಂಗ್ ಟು ವರಿ. ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ. ಸ್ವಲ್ಪ ಕೇರ್ಲೆಸ್, ನೀವು ನಿಮ್ಮ ಬಗ್ಗೆ ನೋಡ್ಕೊಳ್ಳಲ್ಲ. ಊರಿಗೆಲ್ಲ ಪ್ರವಚನ ಮಾಡ್ತೀರಿ, ಕುತ್ಕೊಂಡು ಅಚ್ಚುಕಟ್ಟಾಗಿ 4 ರಸಗುಲ್ಲ ಇಳಿಸಿರ್ತೀರಿ. ಮಕರ ರಾಶಿಯವರು ಊರಿಗೆಲ್ಲ ಯಾರಿಗಾದ್ರೂ ಅವ್ರ ಹತ್ರ ವಾಕಿನ್ ಎನ್ಕ್ಲೋಸೈಕೋಪಿಡಿಯಾ ನೀವು, ಆದ್ರೆ ಅಚ್ಚುಕಟ್ಟಾಗಿ ಇಳಿಸ್ಬಿಟ್ಟಿರ್ತೀರಿ. ವಾಕಿಂಗ್ ಮಾಡೋದನ್ನ ನಿಮ್ಮನ್ನ ಕೇಳಿದ್ರೆ ನೀವು ಕೊಡೋ ಎಕ್ಸ್ಪ್ಲನೇಷನ್, ಎಷ್ಟು ಕ್ಯಾಲರಿ ಬರ್ನ್ ಆಗುತ್ತೆ, ಹೆಂಗೆ, ಸೈಡ್ ವಾಕ್ ಹೋದ್ರೆ ಹೆಂಗೆ, ಬಾತ್ ವಾಕ್ ಹೋದ್ರೆ ಹೆಂಗೆ, ಮಂಕಿ ವಾಕ್ ಹೋದ್ರೆ ಹೆಂಗೆ, ಎಲ್ಲ ಎಕ್ಸ್ಪ್ಲೇನ್ ಮಾಡಬಲ್ರಿ.
100% ಬೆಳಿಗ್ಗೆ ಎದ್ದು ನೀವು ವಾಕೆ ಹೋಗಲ್ಲ. ಹೋಗಿ 4 ದಿನ ಚಾಂದ್ ಪೂರ ಮೈನ ಅಂದೇರ ರಾತ್ 4 ದಿನ ಸ್ವಲ್ಪ ಅದನ್ನ ಮಾಡಿ ನೀವು ಸ್ವಲ್ಪ ಅದೊಂದು ಚೂರು ನೋಡ್ಕೊಳ್ಳಿ. ಇನ್ನು ವಿಶೇಷವಾಗಿ ಕುಂಭರಾಶಿ, ಸುಖಾಧಿಪತಿ ಸುಖ ಶುಕ್ರ ಫ್ಯಾಂಟಾಸ್ಟಿಕ್, ಸೂರ್ಯ ಸಪ್ತಮಾಧಿಪತಿ ಉಚ್ಚಂಗತ ಫ್ಯಾಂಟಾಸ್ಟಿಕ್, ಗುರು ಪಂಚಮ ಇನ್ನೂ ಒಳ್ಳೆಯದು. ನಿಮಗೆ ಒಂಥರ ಗುದ್ದು ಕುಜ ಮಲಗಿದಾನೆ, ಒಂದು ದೊಡ್ಡದಾದಂಥ ಭೂಮಿ ಮನೆ ಮಾರಾಟ ಲೀಗಲ್ಲು ಮೆಸ್ಸು ಇವುಗಳಿಂದ ಹೊರಗಡೆ ಬರಲಿಕ್ಕೆ ಪ್ರಯತ್ನ ಮಾಡಿ. ಧನಸ್ಥಾನದಲ್ಲಿ ಶನಿ, ಅದರಲ್ಲೂ ರೇವತಿ ನಕ್ಷತ್ರ ಸಾರದಲ್ಲಿ ಬದಲಾವಣೆಯಾಗಿ ಬುಧ ಬಂದು ಕುತ್ಕೋತಾನೆ. ಪೂರ್ವ ಪುಣ್ಯ ಸ್ಥಾನಾಧಿಪತಿಯ ಭಾವ ಅಷ್ಟಮಾಧಿಪತಿಯ ಭಾವದಲ್ಲಿ ಬುಧ ಇರೋದ್ರಿಂದ ಸ್ವಲ್ಪ ಕಳ್ಕೊಳ್ಳೋದು ಉಂಟು, ಹಾಗೆ ಸರ್ಪ್ರೈಸ್ ಆಗಿ ಸ್ವಲ್ಪ ದುಡ್ಡು ಕಾಸು ವ್ಯವಸ್ಥೆ ಇವುಗಳು ಬರತಕ್ಕಂಥದ್ದುಂಟು ಕುಂಭರಾಶಿಯವರಿಗೆ. ಕುಂಭಮಳೆಯ ಈ ವಾರ ಆದ್ರೂ ರಾಹು ಸ್ವಲ್ಪ ಏನೋಪ್ಪ ಹೋಗ್ಲಿ ಗಡ್ಡೆಲ್ಲ ಬಿಟ್ಬಿಟ್ಟು ಕೂತ್ಕೊಂಡು ಏನೋ ಪ್ರಪಂಚ ಏನಾಗಲ್ಲ, ಚೆನ್ನಾಗಿದೆ ಇದೆ, ಭಾರವಿದೆ, ಮನೆ ಜವಾಬ್ದಾರಿ ಕುಟುಂಬದ ಜವಾಬ್ದಾರಿ. ನೀವು ಹುಟ್ಟಿರೋದೇ ಮಕ್ಕಳು ಮೊಮ್ಮಕ್ಕಳು ಸುತ್ತಮುತ್ತಲು ಇರೋರು ಎಲ್ರಿಗೂ ಏನೋ ಒಂದಷ್ಟು ಮಾಡ್ಲಿಕ್ಕೆ ಇದ್ರೆ ಮಾತ್ರ ಕುಂಭರಾಶಿಯವರು ಸತ್ಯ ಹೇಳ್ತಾನೆ ಕೊಡದೆ ಸುಮ್ಮನಿರೋಲ್ಲ, ಇದ್ರೆ ಮಾತ್ರ ಕೈ ಹಿಡಿಯದೆ ಸುಮ್ಮನಿರುವುದಿಲ್ಲ ಅಂಥದ್ದೊಂದು ಭಾವ. ಸೊ ಬ್ಯೂಟಿಫುಲ್ ಜರ್ನಿ. ಕುಂಭರಾಶಿಗೂ ಕೂಡ ಈ ವಾರ ತೊಂದರೆ ಇಲ್ಲ. ಸಪ್ತಮಾಧಿಪತಿ ಉಚ್ಚಂಗತೆ ಇರೋದ್ರಿಂದ ಸ್ವಲ್ಪ ಹುಷಾರಾಗಿ ಗೌರ್ಮೆಂಟ್ ಜೊತೆ ಗೌರ್ಮೆಂಟ್ ಕೆಲಸಗಳು ವ್ಯವಹಾರಗಳು ನಿಭಾಯಿಸ್ತಕ್ಕಂಥದ್ದು ಮಾಡಿ. ಸ್ವಲ್ಪ ಮಂದಗಮನ ರಾಹು, ನಿಮ್ಮ ಕಡೆ ನೀವು ಗಮನ ಕೊಡ್ತಿಲ್ಲ, ಸ್ವಲ್ಪ ಕೇರ್ಲೆಸ್ ಆಗ್ತೀವಿ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ, ಊಟದ ಕಡೆ ಸ್ವಲ್ಪ ಗಮನ ಕೊಡಿ. ಸ್ವಲ್ಪ ನರ್ವಸ್ ಪ್ರಾಬ್ಲಮ್, ಸ್ಪಾಂಡಿಯಾಲಿಟಿಸ್ ಪ್ರಾಬ್ಲಮ್, ದಂತ ಸಮಸ್ಯೆಗಳು, ಸ್ವಲ್ಪ ಮೈ ಸೋಮಾರಿತನ, ನಿದ್ರೆ ಸ್ವಲ್ಪ ಅರ್ಧಂಬರ್ಧ ನಿದ್ದೆ, ರಾತ್ರಿ ನಿದ್ದೆ ಬರಲ್ಲ ಡೇನಲ್ಲಿ ನಿದ್ದೆ, ಈ ಥರದ್ದು ಸ್ವಲ್ಪ ಆಗುತ್ತೆ. ಜೀರಿಗೆ ಊಟದಲ್ಲಿ ಕಂಪಲ್ಸರಿ ಇರೋ ಥರ ನೋಡ್ಕೊಳ್ಳಿ. ಕಂಪಲ್ಸರಿ ಮಜ್ಜಿಗೆ ಹೆಚ್ಚಾಗಿ ಸೇವಿಸ್ತಕ್ಕಂಥದ್ದು ಮಾಡಿ. ಫ್ಯಾಂಟಾಸ್ಟಿಕ್. ಇನ್ನು ಮೀನರಾಶಿ, ಶಕ್ತಿಕಾರಕ ಸ್ವಲ್ಪ ಶನಿ ಸಾರದಲ್ಲಿರ್ತಾನೆ. ಬುಧ ನಿಮಗೆ ಬುಧನ್ ಸಾರದಲ್ಲಿ ರೇವತಿ ನಕ್ಷತ್ರದಲ್ಲಿ ಸಪ್ತಮಾಧಿಪತಿ ಬಂದು ನಿಂತಿರೋದ್ರಿಂದ ಸ್ವಲ್ಪ ತಲೆ ಕೆಡಿಸ್ತಕ್ಕಂಥ ತರಲೆಗಳು ನಿಮ್ಮ ಸುತ್ತಮುತ್ತ ನಿಂತ್ಕೋತಾರೆ. ಇದು ಮಾಡಿದ್ರೆ ಸರಿ, ಅದು ಮಾಡಿದ್ರೆ ಸರಿ, ಹಿಂಗ್ ಮಾಡಿದ್ರೆ ಏನಾಗುತ್ತೋ, ಹಂಗ್ ಮಾಡಿದ್ರೆ ಏನಾಗುತ್ತೋ, ಸ್ವಲ್ಪ ಈ ಥರದ್ದು ಒತ್ತಡಕ್ಕೆ ಒಳಗಾಗ್ತಕ್ಕಂಥದ್ದು ಆಗ್ತೀರಿ. ಟೈಮ್ ಸರಿಯಾಗಿ ಊಟ ತಿನ್ನಿ. ಬುಧ ಏನ್ ಗೊತ್ತಾ, ದೇಹ ಭಾರ ತರ್ತಾನೆ, ದೇಹದಲ್ಲಿ ನೀರಿನ ಅಂಶ ಜಾಸ್ತಿ ಮಾಡಿಸ್ಬಿಡ್ತಾನೆ. ಹಲ್ಲು ಸಮಸ್ಯೆಗಳು ಸ್ವಲ್ಪ ತಂದ್ಬಿಡ್ತಾನೆ. ರೇವತಿ ನಕ್ಷತ್ರದಲ್ಲಿರೋದನ್ನ ಕನ್ಫರ್ಮ್ ನಾನೊಂದು 10ರಿಂದ 8 ಜನ ಮೀನ ರಾಶಿಯನ್ನು ನೋಡಿದ್ದೇನೆ. ಹಲ್ಲು ಸಮಸ್ಯೆಗಳು, ಕ್ಯಾವಿಟಿ ಸಮಸ್ಯೆಗಳು ಇವುಗಳು ಹೆಚ್ಚಾಗಿರುತ್ತೆ ಬುಧನ ಸಾರದಲ್ಲಿ. ಬುಧ ಬಂದಾಗ ಶನಿ ಕೂಡ ಶನಿ ಸಾರದಲ್ಲಿ ಇದ್ದಾನೆ. ಸೊ ಆಟೋಮ್ಯಾಟಿಕಲಿ ಹಲ್ಲಿಗೆ ಸಂಬಂಧಪಟ್ಟಂಥದ್ದು, ರೂಟ್ ಕೆನಲ್ ಸಂಬಂಧಪಟ್ಟಂಥದ್ದು, ಮೂಗಿಗೆ ಸಂಬಂಧಪಟ್ಟಂಥದ್ದು, ದೇಹದಲ್ಲಿ ನೀರು ಆಗ್ತಕ್ಕಂಥದ್ದು, ವೆಯ್ಟ್ ಆಗ್ತಕ್ಕಂಥ ಈ ಒಂದು ಭಾವಗಳು ಸ್ವಲ್ಪ ಹೆಚ್ಚು ಆಗತಕ್ಕಂಥದ್ದು ಆಗುತ್ತೆ. ಈ ಎಚ್ಚರಿಕೆ. ಮಿಕ್ಕಂತ ಏನು ತೊಂದರೆ ಏನಿಲ್ಲ. ಓಡ್ತೀರಿ ಮಾಡ್ತೀರಿ, ಭಾರ ಇದೆ, ನೀವು ತಗೋತೀರಿ. ನೀವು ಹುಟ್ಟಿರೋದೇ ಭಾರ ತಗೊಳಕ್ಕೆ. ಲಾಭಾಧಿಪತಿಯು ನಿಮ್ಮನೇಲೆ, ಸಪ್ತಮಾಧಿಪತಿ ನಿಮ್ಮನೇಲಿ, ಸುಖಾಧಿಪತಿ ನಿಮ್ಮನೇಲಿ. ಸ್ವಲ್ಪ ಮಾತು ಜಾಗ್ರತೆ. ವಾಣಿ ಸ್ಥಾನದಲ್ಲಿ ಸೂರ್ಯ ಇದ್ದಾಗ ನಿಮ್ಮ ಮಾತು ನಿಮ್ಮ ಮನೇನ ಕೆಡಿಸುತ್ತೆ. ಯಾರ ಹತ್ರ ಮಾತಾಡಕ್ ಹೋಗೋದಿಲ್ಲ. ಕೃಷ್ಣಾರ್ಪಣಮಸ್ತು, ಕೇಶವ ಮಾಧವ ಇದನ್ನ ಹೆಚ್ಚಾಗಿ ಹೇಳ್ತಿರ್ತಕ್ಕಂಥದ್ದು ಮಾಡಿ. ಯಾಕಂದ್ರೆ 2ನೇ ಮನೆ ಸೂರ್ಯ ಏನ್ ಮಾತಾಡ್ತಿರೋ ಗೊತ್ತಿಲ್ಲ, ಬೆಂಕಿ ಉಂಡೆಗಳು ಬಂದ್ಬಿಡುತ್ತೆ, ಎದುರುಗಡೆ ಅವ್ರನ್ನ ಬ್ಲಾಸ್ಟ್ ಮಾಡ್ಬಿಡ್ತೀರಿ. ಹಿಂಗೆ ಸಿಟ್ಟು ನಿಮ್ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ. ಸ್ವಲ್ಪ ಅಭ್ಯಂಗ ಸ್ನಾನ ಮಾಡ್ತಕ್ಕಂಥದ್ದು ನೀವು ಮಾಡಿ, ತುಂಬಾ ಒಳ್ಳೇದು. ಶಕ್ತಿಕಾರಕ ವೀಕ್ ಇರೋದ್ರಿಂದ ದಿನ ರಸಬಾಳೆ ಹಣ್ಣನ್ನ ಒಂದು ತಿನ್ನತಕ್ಕಂಥದ್ದು ಮಾಡಿ. ರಸಬಾಳೆ ಹಣ್ಣು ಜೀರ್ಣಶಕ್ತಿಗೆ ಒಳ್ಳೆಯದು, ಪೊಟ್ಯಾಷಿಯಂ ಇದೆ, ವಿಟಮಿನ್ ಸಿ ಇದೆ, ತುಂಬಾ ಒಳ್ಳೇದು. ಹಣ್ಣುಗಳಲ್ಲಿಯೇ ರಾಜ ಹಣ್ಣು ಅಂದ್ರೆ ಬಾಳೆಹಣ್ಣುಗಳಲ್ಲಿ ತುಂಬಾ ವೆರೈಟಿ ಇದೆ. ಅವುಗಳಲ್ಲಿ ಅತ್ಯದ್ಭುತ ರಾಜ ಹಣ್ಣು ಅಂದ್ರೆ ರಸಬಾಳೆ ಹಣ್ಣೆ. ರಸಬಾಳೆ ಹಣ್ಣು ನೀವು ಸುಮ್ಮನೆ ಏಲಕ್ಕಿ ಅಂತೀರ, ಏಲಕ್ಕಿಗಿಂತ ರಸಬಾಳೆ ಹಣ್ಣು ತಿಂದು ನೋಡಿ. ಅದರಲ್ಲೂ ನಮ್ಮ ನಂಜನಗೂಡು ರಸಬಾಳೆ ಹಣ್ಣು ತಂದಿಟ್ಕೊಂಡು ತಿನ್ನಿ. ಪೌಷ್ಟಿಕಾಂಶ ಕಡಿಮೆ ಇದೆ, ಪೋಷಕಾಂಶ ಕಡಿಮೆ ಇದೆ, ತುಂಬಾ ವೀಕ್ ಅನ್ಸುತ್ತೆ. ಕೆಲವು ನೋಡೋಕ್ ದಪ್ಪ, ಒಳಗಡೆ ಏನು ಜುಂಡು ಆಗ್ಬಿಟ್ಟಿರ್ತಾರೆ. ಯಾಕಂದ್ರೆ ಈಗ ಕುಜ ರಕ್ತಕಾರಕ, ರಕ್ತಹೀನತೆ.
ದೇಹಕ್ಕೆ ಶಕ್ತಿ ಇರುವುದಿಲ್ಲ. ಯಾವಾಗ ದೇಹಕ್ಕೆ ಶಕ್ತಿ ಇರೋದಿಲ್ಲ, ಬುಧ ಕೂಡ ಸೇರ್ಕೊಂಡಿದ್ದಾನೆ ನೋಡಿ, ಬುದ್ಧಿಗೂ ಕೂಡ ಶಕ್ತಿ ಬರೋಲ್ಲ. ಆತ್ಮಕಾರಕ ಬೇರೆ ದಗದಗ ಅಂತ. ಸೊ ಅವಾಗ ಎರಡು ಕೈಲಾಗ್ದವನ್ ಮೈ ಪರ್ಚ್ಕೊಂಡ ಅಂತ ಯಾರ ಮೇಲೆ ನಾವು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ, ದಯ್ಯ ದಕ್ಕ ಅಂತ ಅಕ್ಕಪಕ್ಕದವ್ರ ಮೇಲೆ ಬಿಟ್ಬಿಡ್ತೀರಿ. ಜಾಗ್ರತೆ. ಸೊ ಅದರಿಂದ ನಿಮ್ ಸುತ್ತಮುತ್ತಲಿನ ವಾತಾವರಣ ಕೆಡ್ತಕ್ಕಂಥದ್ದಾಗುತ್ತೆ. ಜಾಗ್ರತೆ. ಶಿವಸ್ತುತಿ, ಶಿವ ದರ್ಶನ, ಶಿವ ಪ್ರಾರ್ಥನಾ, ರುದ್ರಂ ರುದ್ರಾಭಿಷೇಕಂ, ರುದ್ರ ನಮಕಂ, ರುದ್ರ ಚಮಕಂ ತುಂಬಾ ಒಳ್ಳೇದು. ಯಾಕಂದ್ರೆ ಷಷ್ಠಾಧಿಪತಿ ಧನಸ್ಥಾನದಲ್ಲಿದ್ರೆ ಕಳ್ಳತನ, ಮೋಸ, ದಗ, ಟ್ಯಾಕ್ಸು, ಪೆನಾಲ್ಟಿ, ಈ ಥರದ್ದು ಸ್ವಲ್ಪ ತಲೆನೋವುಗಳು. ಎಲ್ಲಿಂದಲೂ ಒಂದು ಪೆನಾಲ್ಟಿ ಬರುತ್ತೆ, ಎಲ್ಲಿಂದಲೂ ಒಂದು ಟ್ಯಾಕ್ಸ್ ಬಂದು ಬೀಳುತ್ತೆ. ಎಚ್ಚರಿಕೆ. ಮಿಕ್ಕಂತೆ ಏನು ತೊಂದರೆಗಳಿಲ್ಲ ಎಲ್ಲರಿಗೂ. ಅದರಲ್ಲಂತೂ ಶುಕ್ರ 3ನೇ ಮನೆಯಲ್ಲಿ ತುಂಬಾ ಚೆನ್ನಾಗಿದ್ದಾನೆ. ದಶಮ ಸ್ಥಾನವನ್ನ ಗುರು ನೋಡ್ತಿದ್ದಾನೆ. ನಿಮ್ಮ ಅತಿ ವಿಶೇಷವಾಗಿ ನಿಮ್ಮ ಅಷ್ಟಮ ಭಾವವನ್ನ ಗುರು ನೋಡ್ತಿರೋದು, ನಿಮಗೆ ಬರೋ ತೊಂದರೆಗಳು ದೂರ ಹೋಗುತ್ತೆ. ಆಮೇಲೆ ಮಲಗಿರೋ ರಾಹುವನ್ನ ಇನ್ನಷ್ಟು ಮಲಗಿಸ್ತಾನೆ. ತೊಂದರೆ ಏನು ಆಗೋದಿಲ್ಲ. ಗುರು ದೃಷ್ಟಿ ಇರೋದ್ರಿಂದ ಯಾರು ನಿಮ್ಮನ್ನೇನು ಮಾಡ್ಲಿಕ್ಕಾಗಲ್ಲ. ಸಪ್ತಮಾಧಿಪತಿ ಮಲಗ್ಬಿಟ್ಟಿದ್ದಾನೆ. ಸೊ ನಿಮ್ ಶತ್ರುಗಳು ಮಲಗ್ಬಿಡ್ತಾರೆ. ಎಷ್ಟೇ ದೊಡ್ಡ ಕಾಳಿಂಗ ಸರ್ಪವಾದರೂ ಗರುಡನ ಮುಂದ್ಗಡೆ ಮಲಗಿದಂತ ಒಂದು ವಾರ. ಬ್ಯೂಟಿಫುಲ್, ಚೆನ್ನಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.